ನಮ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ರೀ. ಓಕೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಆಡಬಾರದ ಬಯಲು, ನೋಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲು, ಈ ಒಡಲಿಲ್ಲದ ಬಯಲೊಳಗೆ ಅಡಗಿರ್ತ ಭೇದವ, ಈ ಲೋಕದ ಜಡರತ್ತ ಬಲ್ಲರೆಯ ರಾಮನಾಥ. ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯೊಂದಿಗೆ ಹಮ್ಮಿಕೊಂಡಿರುವ ಈ ವಚನಕಾರರ ಪರಿಚಯ ಹಾಗೂ ವಚನ ವಿಶ್ಲೇಷಣೆಯ ಕಾರ್ಯಕ್ರಮದ ರೂವಾರಿಗಳಾದ ವೇದಿಕೆಯ ಅಧ್ಯಕ್ಷರೂ ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ, ತಾಂತ್ರಿಕ ಸಹಾಯದೊಂದಿಗೆ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ, ಸಂಘಟಕರಾದ ಶರಣೆ ಸುಧಾ ಪಾಟೀಲ್ ಹಾಗೂ ಸುಜಾತಾ ಪಾಟೀಲ್ ಅವರಿಗೂ, ವಚನ ಪ್ರಾರ್ಥನೆ ಮಾಡಲಿರುವ ಡಾಕ್ಟರ್ ಲತಕ್ಕ ಹೆಸರೂರವರಿಗೂ, ವಚನ ಮಂಗಳ ಮಾಡಲಿರುವ ಶರಣೆ ಮಂಗಳ ಪಾಟೀಲ್ ಅವರಿಗೂ, ಸ್ವಾಗತ ಹಾಗೂ ಉಪನ್ಯಾಸಕರ ಪರಿಚಯದೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿರುವ ಹಿರಿಯ ಸದಸ್ಯರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರಿಗೂ, ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಸುಧಾ ಪಾಟೀಲ್ ಅವರಿಗೂ, ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರಿಗೂ, ಶರಣೆ ಆಶಾಲತಾ ಸೊಗ್ಲದವರಿಗೂ, ಡಾಕ್ಟರ್ ರೇಣುಕಾ ಮೇಟಿಯವರಿಗೂ, ಡಾಕ್ಟರ್ ಕಸ್ತೂರಿ ದಳವಾಯಿ ಹಾಗೂ ಶರಣೆ ಸವಿತಾ ಭಂಡಾರ್ ಕವಟೆ ಅವರಿಗೂ, ಅದರಂತೆ ಉಪನ್ಯಾಸಕರಾಗಿ ಆಗಮಿಸಿದ ಶರಣೆ ಅನ್ನಪೂರ್ಣ ಅಗಡಿಯವರಿಗೂ ಹಾಗೂ ಶರಣೆ ಗೌರಮ್ಮ ಹಾಲ್ಭಾವಿಯವರಿಗೂ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ಇನ್ನು ಇಂದಿನ ಉಪನ್ಯಾಸದ ವಿಷಯ ವಚನಕಾರರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ಕುರಿತು. ಶಿವಯೋಗಿ ಸಿದ್ದರಾಮರನ್ನು ಕುರಿತು ಶರಣೆ ಅನ್ನಪೂರ್ಣ ಅಗಡಿಯವರು, ಶರಣೆ ಮುಕ್ತಾಯಕ್ಕನನ್ನು ಕುರಿತು ಶರಣೆ ಗೌರಮ್ಮ ಹಾಲ್ಭಾವಿಯವರು ಚಿಂತನೆಯನ್ನು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈಗ ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಶರಣೆ ಡಾಕ್ಟರ್ ಲತಕ್ಕ ಹೆಸರೂರವರು. ಬಂದಾರಿಲ್ರಿ ಮೇಡಮ್? ಬಂದಾರ್ರಿ. ಹಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಕ್ಕ ಮಹಾದೇವಿಯವರ ಒಂದು ವಚನ. ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲದೆ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು, ತನ್ನಲ್ಲಿ ಅರಿವು ಸ್ವಯವಾಗಿರಲು, ಅನ್ಯರ ಕೇಳಲುಂಟೆ, ಅನ್ಯರ ಕೇಳಲುಂಟೆ, ಚನ್ನಮಲ್ಲಿಕಾರ್ಜುನ ನೀನರಿವಾಗಿ ಮುಂದೆ ದೋರಿದ ಕಾರಣ, ನಿಮ್ಮಿಂದ ನಿಮ್ಮ ನರಿದೇನಯ್ಯ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲದೆ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲದೆ, ಎಲ್ಲವನರಿದು 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 ಫಲವೇನಯ್ಯ, ತನ್ನ ತಾನರಿಯ ಬೇಕಲ್ಲದೆ. ಶರಣು ಶರಣಾರ್ಥಿಗಳು. ಸುಮಧುರವಾಗಿ ಭಕ್ತಿ ಭಾವದೊಂದಿಗೆ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ
ಶರಣೆ ಲತಕ್ಕ ಹೆಸರೂರವರಿಗೆ ಧನ್ಯವಾದಗಳು. ಈಗ ಇಂದಿನ ಉಪನ್ಯಾಸಕರಾದ ಶರಣೆ ಅನ್ನಪೂರ್ಣ ಅಗಡಿಯವರನ್ನು ಹಾಗೂ ಶರಣೆ ಗೌರಮ್ಮ ಹಾಲ್ಭಾವಿಯವರನ್ನು ಸ್ವಾಗತಿಸಿ ಪರಿಚಯಿಸಿ, ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದು 17 ಫೆಬ್ರವರಿ 2024 ಒಂದು ಗೂಗಲ್ ಮೀಟ್ಗೆ ನಾವೆಲ್ಲ ಸೇರಿದ್ದೇವೆ. ಈ ಗೂಗಲ್ ಮೀಟು ವಚನ ಅಧ್ಯಯನ ವೇದಿಕೆ ಬಗ್ಗೆ ಸ್ವಲ್ಪ ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಬಯಸುತ್ತೇನೆ. ತಾವೆಲ್ಲರೂ ಈ ವೇದಿಕೆಯನ್ನ, ವಚನ ಅಧ್ಯಯನ ವೇದಿಕೆಯು ಬಸವಾದಿ ಪ್ರಮತರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮುನ್ನಡೆಸುವ ದಿಸೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ತಮಗೆಲ್ಲ ಗೊತ್ತಿದೆ. ತಾವೆಲ್ಲ ಹೆಚ್ಚು ಜನ ಈ ವೇದಿಕೆಯ ಅಜೀವ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಎಂದು ನಾನು ತಮ್ಮಲ್ಲಿ ನಮ್ರ ವಿನಂತಿಯನ್ನು ಮಾಡುತ್ತೇನೆ. ಅಲ್ಲದೆ ದತ್ತಿ ದಾನಿಗಳು, ದತ್ತಿ ಯಾರು ಶಕ್ತಿ ಇದೆನೋ, ಯಾರು ಆ ಸ್ಥಿತಿಯಲ್ಲಿ ಇದ್ದಾರೆ, ಒಳ್ಳೆ ಆರ್ಥಿಕ ಸ್ಥಿತಿಯಲ್ಲಿದ್ದಾರೆ, ಅವರು ತಮ್ಮ ಪೂರ್ವಜರ ಹೆಸರಿನಲ್ಲಾಗಲಿ ಅಥವಾ ತಮ್ಮ ಯಾವುದಾದ್ರೂ ಒಬ್ಬರ ಹೆಸರಿನಲ್ಲಿ ದತ್ತಿಗಳನ್ನ ಇಟ್ಟು, ಅಲ್ಲದೆ ಈ ವೇದಿಕೆಯನ್ನ ಇನ್ನಷ್ಟು ಆರ್ಥಿಕವಾಗಿ ಬಲಪಡಿಸಿದರೆ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಈ ವೇದಿಕೆ ಅಡಿಯಲ್ಲಿ ಮಾಡಬಹುದು. ಹಾಗೂ ಗೂಗಲ್ ಮೀಟ್ ನಲ್ಲಿ ತಾವೆಲ್ಲ ಭಾಗವಹಿಸ್ಬೇಕು. ಈ ವೇದಿಕೆಯ ಉಪನ್ಯಾಸಗಳು ಯೂಟ್ಯೂಬ್ ನಲ್ಲಿ ಕೂಡ ಲಭ್ಯವಿರುತ್ತವೆ. ಯೂಟ್ಯೂಬಿಗೆ ತಾವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವೇದಿಕೆಯನ್ನ ಮುನ್ನಡೆಸಬೇಕು, ಬಲಗೊಳಿಸಬೇಕು, ಶಕ್ತಿ ತುಂಬಬೇಕು ಅಂತ ನಾನು ತಮ್ಮಲ್ಲಿ ನಮ್ರ ವಿನಂತಿ ಹಾಗೂ ಕಳಕಳಿಯಿಂದ ಹೀಗೆ ಈ ವೇದಿಕೆಯ ಮುಖ್ಯ ಉದ್ದೇಶ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, ನಮ್ಮ ವಚನ ಈ ಎಲ್ಲ ಜಾಗತೀಕರಣದಿಂದ ಆಗ್ಲಿ, ಉದಾರೀಕರಣದಾಗ್ಲಿ, ಖಾಸಗೀಕರಣದಿಂದ ಆಗ್ಲಿ ನಮ್ಮ ವಚನ ಸಂಸ್ಕೃತಿಯ ಒಂದು ಪರಂಪರೆ ಸ್ವಲ್ಪ ಮಟ್ಟಿಗೆ ಮರೆಯಾಗುತ್ತಿದೆ. ಹಾಗಾಗಿ ಈ ಮರೆಯಾಗುತ್ತಿರುವಂತಹ ಶರಣ ಸಂಸ್ಕೃತಿಯನ್ನ ನಾವು ಮುಂದುವರಿಸಿ ಬೇಕು ಹಾಗೂ ದಾಖಲಿಸಬೇಕು. ಅದನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂತಹ ಒಂದು ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಈ ವಚನ ವೇದಿಕೆಯ ಅಧ್ಯಯನ ವೇದಿಕೆಯ ಮುಖಾಂತರ ತಾವೆಲ್ಲ ಈ ವೇದಿಕೆಯ ದಿಕ್ಸೂಚಿ ಮಾತುಗಳನ್ನ ಇಲ್ಲಿ ನಾವು ಸಾಕಷ್ಟು ಸಲ ನಾವು ಹೇಳ್ತಾ ಇರ್ತೀವಿ. ಈ ನುಡಿಪೀಠದಲ್ಲಿ ಇದರ ಮೂಲ ಉದ್ದೇಶಗಳು ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಬಸವ ಧರ್ಮ ಪ್ರಸಾರ ಮತ್ತು ಸರ್ವ ಸಮಾನತೆಯ ತತ್ವವನ್ನು ಆದರ್ಶ ಸಮಾಜದ ನಿರ್ಮಾಣ ಈ ವೇದಿಕೆಯ ಉದ್ದೇಶವಾಗಿದೆ. ಮನುಕುಲದ ಉದ್ಧಾರ ಈ ಶರಣ ಕ್ರಾಂತಿಯ ಉದ್ದೇಶ ಅನ್ನುವುದು ನಮಗೆ ಗೊತ್ತಿದೆ. ಈ ಮಹೋದ್ದೇಶವನ್ನು ಸಾಧಿಸಲು ಒಂದು ಸಮರ್ಥ ಸಾಹಿತ್ಯ ಮಾಧ್ಯಮದ ಒಂದು ಅಗತ್ಯವಿತ್ತು. ಆದ್ದರಿಂದ ಈ ಪಂಡಿತ ಕವಿಗಳ ಕ್ಲಿಷ್ಟ ಸಾಹಿತ್ಯಕ್ಕೆ ಬದಲಾಗಿ ಶರಣರು ತಾವೇ ಸೃಷ್ಟಿಸಿದ ಸರಳವಾದ ವಚನ ಸಾಹಿತ್ಯ ಪ್ರಕಾರವನ್ನು ಮಾಧ್ಯಮವನ್ನಾಗಿಸಿ ಅವರು ಬಳಸಿದರು. ಈ ಸಾಹಿತ್ಯ ಅವರ ಕ್ರಾಂತಿಯ ಹಿನ್ನೆಲೆಯಲ್ಲಿ ಮಾಡಿದ್ದರಿಂದ ಅದರಲ್ಲಿ ಕ್ರಾಂತಿಯ ಕಾವಿದೆ, ಜೀವ ಕಾರುಣ್ಯದ ತಣ್ಣನೆಯ ತಂಪು ಇದೆ. ಅನಿಮಿಷ ಯೋಗಿ ಲಿಂಗ ಚೈತನ್ಯವನ್ನು ಪಡೆದ ಅಲ್ಲಮರು ಆ ಲಿಂಗದ ಅನುಸಂಧಾನದ ಮೂಲಕ ತಮ್ಮ ನಿಜ ಸ್ವರೂಪವನ್ನು ಅರಿತು ಮಹಾನುಭಾವಿಯಾಗಿ ಶಿವಯೋಗಿಯಾಗಿ ರೂಪಾಂತರಗೊಳ್ಳುತ್ತಾರೆ. ಅಲ್ಲಮ ಪ್ರಭುಗಳು ದೀನ ದುರ್ಬಲರನ್ನು ಸಂತೈಸುವ, ಅಜ್ಞಾನಿಗಳನ್ನು ಎಚ್ಚರಿಸುವ, ಸಾಧಕರಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿ ಚರಲಿಂಗವಾಗಿ ಸಂಚರಿಸುತ್ತಾರೆ. ಗೊಗ್ಗಯ್ಯ, ಮುಕ್ತಾಯಕ್ಕ, ಸಿದ್ದರಾಮರಿಗೆ, ಗೋರಕ್ಷ ಇಂತಹ ಕೆಲವು ಶರಣರಿಗೆ ಶರಣರು ಅಲ್ಲಮರಿಂದ ಒಂದು ತಮ್ಮ ಗುರಿಯನ್ನ ಕಂಡುಕೊಳ್ತಾರೆ. ಅಣ್ಣನು ಗುರು ಆದ ಮುಕ್ತಾಯಕ್ಕನ ಅಣ್ಣನು ಮತ್ತು
ಮುಕ್ತಾಯಕ್ಕನ ಗುರುವೂ ಆದ ಅಜಗಣ್ಣನ ವಿಯೋಗದಿಂದ ಪ್ರಲಾಪಿಸುತ್ತಿದ್ದ ಅವಳನ್ನು ಅಲ್ಲಮರು ಸಂತೈಸಿ ಅವಳನ್ನು ಆಧ್ಯಾತ್ಮಿಕ ಅನುಭವದ ನಿಲುವಿನಲ್ಲಿ ತಂದು ನಿಲ್ಲಿಸುತ್ತಾರೆ. ಇಂತಹ ಶರಣೆಯನ್ನು ಕುರಿತು ಇಂದು ಗೌರಮ್ಮ ಹಾಲ್ಭಾವಿಯವರಿಗೂ ಉಪನ್ಯಾಸ ಮಾಡಲಿದ್ದಾರೆ. ಗೌರಮ್ಮ ಹಾಲ್ಭಾವಿಯವರಿಗೆ ಆದರದ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನೊಬ್ಬ ಶರಣರನ್ನ ಪರಿಚಯಿಸುವುದು ಕರ್ಮಯೋಗಿ ಸಿದ್ದರಾಮರನ್ನು ಕುರಿತು ಮಾತನಾಡಲಿರುವ ಶರಣೆ ಅನ್ನಪೂರ್ಣ ಅಗಡಿಯವರು. ಸಿದ್ದರಾಮೇಶ್ವರರು ಕನ್ನಲಿಗೆಯಲ್ಲಿ ಕೆರೆ ಕಟ್ಟೆ ಗುಡಿ ಗೋಪುರಗಳನ್ನು ಕಟ್ಟಿಸುತ್ತಾ ಲೋಕ ಸಂಗ್ರಹ ಕಾರ್ಯದಲ್ಲಿ ತೊಡಗಿರುವವರನ್ನು ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ ಎಂದು ದೇವಾಲಯಗಳನ್ನು ನಿರ್ಮಿಸುತ್ತಿರುವ ಸಿದ್ದರಾಮರನ್ನು ವಿಡಂಬಿಸಿ ಅಲ್ಲಮರು ಎಚ್ಚರಿಸುತ್ತಾರೆ. ತರುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಪರಮಾನಂದ ಜಲವ ತುಂಬಿ ಕೆರೆಯ ಕಟ್ಟಬೇಕೆಂದು ಮಾರ್ಮಿಕವಾಗಿ ತಿಳಿ ಹೇಳಿ ಕರ್ಮಯೋಗಿಯಾದ ಸಿದ್ದರಾಮರಿಗೆ ಅಲ್ಲಮರು ಶಿವಯೋಗದ ಹಿರಿಮೆಯನ್ನು ತಿಳಿಸಿಕೊಡುತ್ತಾರೆ. ಈ ಇಬ್ಬರು ಅಪರೂಪದ ಶರಣರನ್ನ ಕುರಿತು ಇಂದು ಚಿಂತನೆ ನಡೆಯಲಿದೆ. ಈ ಗೂಗಲ್ ಮೀಟ್ ನಲ್ಲಿ ಪ್ರತ್ಯಕ್ಷವಾಗಿ ಆಲಿಸುತ್ತಿರುವಂತಹ ಎಲ್ಲ ಶರಣೆಯರಿಗೂ ಹಾರ್ದಿಕ ಸ್ವಾಗತ ಹಾಗೂ ಶರಣಾರ್ಥಿ. ವಚನ ಪ್ರಾರ್ಥನೆ ಮಾಡಿ ಒಂದು ಚಾಲನೆಯನ್ನ ಈ ಕಾರ್ಯಕ್ರಮಕ್ಕೆ ನೀಡಿದಂತಹ ಲತಾ ಹೆಸರೂರ್ ಅವರಿಗೂ ಸ್ವಾಗತ ಸುಸ್ವಾಗತ ಹಾಗೂ ಶರಣಾರ್ಥಿಗಳು. ಅನುಭವದ ನುಡಿಗಳಿಂದ ಇಂದಿನ ಶರಣರ ಪರಿಚಯ ಕಾರ್ಯಕ್ರಮವನ್ನು ಶ್ರೀಮಂತಗೊಳಿಸಲಿರುವ ಸ್ನೇಹಿತೆ ಡಾಕ್ಟರ್ ಸರಸ್ವತಿ ಪಾಟೀಲ್ ರವರಿಗೂ ಹಾಗೂ ತಮ್ಮ ಶರಣ ಸಂಸ್ಕೃತಿಯ ಚಿಂತಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನಮ್ಮ ಮಾರ್ಗದರ್ಶಕರು. ಅವರ ಮಾರ್ಗದರ್ಶನದ ನುಡಿಗಳನ್ನ ತಾವೆಲ್ಲ ಕೇಳಬೇಕು. ಈ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಈ ವೇದಿಕೆಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನು ನಮ್ಮ ಶಿಸ್ತುಬದ್ಧ ಮಾತಿಗೆ ಹೆಸರಾದ ನಿರೂಪಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶರಣೆ ಗೌರಮ್ಮ ನಾಸಿಯವರಿಗೂ ಹಾಗೂ ಈ ಸಂಘಟಕರಾದಂತಹ ಸುಧಾ ಪಾಟೀಲ್ ರವರಿಗೂ ಶರಣೆ ಸುಜಾತಾ ಪಾಟೀಲ್ ರವರಿಗೂ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಮಂಗಲಾ ಪಾಟೀಲ್ ಅವರಿಗೂ ಸ್ವಾಗತ ಶರಣಾರ್ಥಿಗಳು. ಎಂದಿನಂತೆ ಬಿಡುವಿಲ್ಲದೆ ತಮ್ಮ ತಾಂತ್ರಿಕ ಸೇವೆಯನ್ನ ಒದಗಿಸುತ್ತಿರುವಂತಹ ಡಾಕ್ಟರ್ ಜಳಕಿಯವರಿಗೂ ದಾನಮ್ಮ ಜಳಕಿಯವರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳು. ಈ ಎಲ್ಲ ಸಂಯೋಜಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಡಾಕ್ಟರ್ ಸರಸ್ವತಿ ಪಾಟೀಲ್ ರವರಿಗೂ ಆಶಾಲತಾ ಸೊಗಲದವರಿಗೂ ಹಾಗೂ ಡಾಕ್ಟರ್ ರೇಣುಕಾದೇವಿ ಮೇಟಿಯವರಿಗೂ ಡಾಕ್ಟರ್ ಕಸ್ತೂರಿ ದಳವಾಯಿಯವರಿಗೂ ಸವಿತಾ ಭಂಡಾರಕೌಟೆಯವರಿಗೂ ಶರಣೆ ಸರಸ್ವತಿ ಬಿರಾದಾರ್ ಅವರಿಗೂ ಸ್ವಾಗತ ಶರಣಾರ್ಥಿಗಳು. ಇನ್ನು ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಸುಧಾ ಪಾಟೀಲ್ ರವರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನು ಇಬ್ಬರು ಉಪನ್ಯಾಸಕಿಯರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಇಲ್ಲಿ ಮಾಡಲಿದ್ದೇನೆ. ಮೊದಲನೇದಾಗಿ ಅನ್ನಪೂರ್ಣ ಅಗಡಿಯವರು ಶರಣೆ ಅನ್ನಪೂರ್ಣ ಅಗಡಿಯವರು ಸಿದ್ದರಾಮರನ್ನ ಕುರಿತು ಮಾತನಾಡಲಿದ್ದಾರೆ. ಹೆಸರಿಗೆ ತಕ್ಕಂತೆ ಅನ್ನಪೂರ್ಣರವರು ಅನ್ನಪೂರ್ಣೇ ಆಗಿದ್ದಾರೆ. ಬಸವ ಸಿದ್ಧಾಂತದ ದಾಸೋಹಿ ಅಂತ ಹೇಳಬಹುದು. ಎಲೆ ಮರೆಯ ಕಾಯಿಯಾಗಿ ಸದಾ ಅನ್ನ ದಾಸೋಹಿ ಜ್ಞಾನ ದಾಸೋಹ ಮಾಡುತ್ತಾ ಎದುರಿಗೆ ಕಂಡವರನ್ನು ಆತ್ಮೀಯತೆಯಿಂದ ಪರಿಚಯಿಸಿಕೊಂಡು ನಮ್ಮ ಮನೆಗೆ ಬನ್ನಿ ಎಂದು ಕರೆಯುವ ಅನ್ನಪೂರ್ಣ ಅಗಡಿ ನಡೆದು ಬಂದ ದೂರ ಬದುಕಿನಲ್ಲಿ ಕಳೆದ ಕಾಲ ಹೂವಿನ ಹಾಸಿಗೆಯ ಆಗಿರಲಿಲ್ಲ. ಸಿಂಗಲ್ ಪೇರೆಂಟ್ ಆಗಿ ಅವರು ತೋರಿದ ಧೈರ್ಯ ಆತ್ಮವಿಶ್ವಾಸದ ಒಂದು ಜೀವನ ಸಂಘರ್ಷಮಯ ಜೀವನವನ್ನ ನಾನು ಸ್ವಲ್ಪದರಲ್ಲಿ ಪರಿಚಯ ಕೊಡಲಿದ್ದೇನೆ. ಅನ್ನಪೂರ್ಣ ಅಗಡಿಯವರು ತಾಯಿಯ ಊರು ರಾಣೆಬೆನ್ನೂರು, ಪತಿಯ ಮನೆ ಧಾರವಾಡ, 3 ಮಕ್ಕಳು, ಸೊಸೆಯರು, 6 ಮೊಮ್ಮಕ್ಕಳು, ಎಲ್ಲರೂ ವಿದ್ಯಾವಂತರು ಹಾಗೂ ಮಕ್ಕಳು ವಾಣಿಜ್ಯ ಉದ್ಯಮಿಗಳು. PUC ಓದುತ್ತಿದ್ದಾಗಲೇ ಮದುವೆಯಾಗಿ ಪತಿಯ ಅಕಾಲಿಕ ಮರಣದ ನಂತರ ಧೈರ್ಯಗೆಡದೆ ನಿಂತ ನೆಲವನ್ನೇ ಎದ್ದು ನಿಂತ ಧೀರ ಮಹಿಳೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಬೆಂಗಳೂರಿಂದ ಧಾರವಾಡಕ್ಕೆ ಬಂದು ಮಕ್ಕಳೊಡನೆ ನೆಲೆಸಿದ್ರು. ಆಗ ಅವರಿಗೆ ಕೇವಲ 31 ವರ್ಷ ವಯಸ್ಸು.
31 ವರ್ಷ ವಯಸ್ಸಿನಲ್ಲಿ ಬದುಕಿನ ಎಲ್ಲಾ ದುಃಖವನ್ನ ಕಂಡುಂಡು ಅವರು ಕಣ್ಣೀರು ಸುರಿಸಿದ್ದಲ್ಲದೆ ಆ ಕಣ್ಣೀರನ್ನ ಅವರು ಮತ್ತೆ ಕಣ್ಣೀರಿನಿಂದ ಎದ್ದು ಬಂದು ಮತ್ತೆ ತಮ್ಮ ಕಾರ್ಯಪ್ರವೃತ್ತರಾಗಿ ಮಕ್ಕಳನ್ನ ಒಂದು ಶಿಸ್ತುಬದ್ಧ ಸಂಯಮಬದ್ಧವಾದಂತಹ ಜೀವನವನ್ನ ಮಕ್ಕಳಿಗೆ ನೀಡಿದರು ಅಂತ ಹೇಳ್ಬಹುದು. ತಾವು ಎಕ್ಸ್ಟರ್ನಲ್ ಆಗಿ BA ಮಾಡಿ ಯೋಗ ಶಿಕ್ಷಣ ಹಾಗೂ ನ್ಯಾಚುರೋಪತಿ ಮತ್ತೆ ಹೆಲ್ತ್ ಸಿಸ್ಟಮ್ ಕೂಡ ಅವರು ಅಭ್ಯಾಸ ಮಾಡಿದರು. ಯೋಗ ಮತ್ತು ಪೇಂಟಿಂಗ್ ಕ್ಲಾಸ್ ತೆಗೆದು ಬಡವರಿಗೆ ಈಗಲೂ ಕೂಡ ಅವರು ಉಚಿತವಾಗಿ ಹೇಳ್ಕೊಡ್ತಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ವಿದ್ಯಾವಂತರಾಗಿ ಉದ್ಯೋಗಿಗಳಾದ್ಮೇಲೆ ಮತ್ತೆ ತಮ್ಮ ವಾಸ್ತವ್ಯವನ್ನ ಹುಬ್ಬಳ್ಳಿಗೆ ಗೊಳಿಸಿದ್ರು. ಆಮೇಲೆ 3 ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿ ಒಂದು ಮಕ್ಕಳ ಕತೆ, ಒಂದು ಕವನ ಸಂಕಲನ ಹಾಗೂ ಒಂದು ಕಥಾ ಸಂಕಲನವನ್ನ ಪಬ್ಲಿಷ್ ಮಾಡಿದ್ದಾರೆ. ಈ ಕಥಾ ಸಂಕಲನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಬಂದದ. ಕೆಲವು ಕೈಪಿಡಿಗಳನ್ನು ಒಂದು ಮಾಡಿ ವಚನ ತಾಂಬೂಲ ಅಂತ ಕೊಡ್ತಾರ. ಅವರು ಈ ತತ್ವ ಸಿದ್ಧಾಂತಗಳನ್ನ, ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡುವ ರೀತಿಯೇ ಬೇರೆ ಇದೆ. ಆ ತಾಂಬೂಲ ಅಂತ ಯಾರಿಗೂ ಕೊಡುದಿಲ್ಲ. ಅವರು ಈ ವಚನಗಳನ್ನ ತಾಂಬೂಲ ರೀತಿ ಅವರು ಕೊಟ್ಟು ಒಂದು ಈ ಕೈಂಕರ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಒಂದು ಸಾಮಾಜಿಕವಾಗಿ ಪೊಲೀಸ್ ಪತ್ನಿಯರ ಕಲ್ಯಾಣ ಸಂಘ ಕಟ್ಟಿ 1 ವರ್ಷ ಸಂಸ್ಥಾಪನಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜೀವನ್ ಕಲಾ ಮಹಿಳಾ ಸಂಘ ಸ್ಥಾಪನೆಯನ್ನ ಮಾಡಿದ್ದಾರೆ. ಕ್ರಿಯಾಶಕ್ತಿ ಸಂಘ ಜಾಯಿಂಟ್ ಕ್ಲಬ್ದ ಅಧ್ಯಕ್ಷರಾಗಿ ಕೂಡ ಹಾಗೂ ಉಪಾಧ್ಯಕ್ಷರಾಗಿಯೂ ಕೂಡ, ಬಸವ ಕೇಂದ್ರಗಳಲ್ಲಿ, ಲೇಖಕಿಯರ ಸಂಘಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹೀಗೆ ಹಲವಾರು ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಹಲವಾರು ಗೌರವಗಳಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಚಿತ್ರದುರ್ಗ ಮಠದಿಂದ ಬಸವ ತತ್ವ ಪ್ರಚಾರ ಹಾಗೂ ಸಾಮಾಜಿಕ ಸೇವೆಗೆ ಹಾಗೂ ಹುಬ್ಬಳ್ಳಿಯ ಅಕ್ಕನ ಬಳಗದಿಂದ ಕ್ರಿಯಾತ್ಮಕ ಮಹಿಳೆ ಎನ್ನುವಂತ ಒಂದು ಗೌರವವನ್ನು ಪಡೆದಿದ್ದಾರೆ. ಧಾರವಾಡದ ರೇಡಿಯೋ ಕೇಂದ್ರದಿಂದ ಸಕ್ಸಸ್ಫುಲ್ ಸಿಂಗಲ್ ಪೇರೆಂಟ್ ಎಂದು ಅವರು ಗೌರವವನ್ನು ಪಡೆದಿದ್ದಾರೆ. ಓದುವುದು, ಬರೆಯುವುದು, ಗಾರ್ಡನಿಂಗ್, ಅಡಿಗೆ, ಪೇಂಟಿಂಗ್, ಬೋಧನೆ, ಮಕ್ಕಳ ಜೊತೆ ಒಡನಾಟ ಮುಂತಾದವುಗಳಲ್ಲಿ ತಮ್ಮನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ತಮ್ಮ ಜೀವನ ಅವರ ಜೀವನವೇ ಒಂದು ಯಶೋಗಾಥೆ ಅಂತ ಹೇಳಬಹುದು. ಇಂಥ ಒಬ್ಬ ಮಹಿಳೆ, ಅಪರೂಪದ ಮಹಿಳೆ, ಇಂದು ಸಿದ್ದರಾಮರನ್ನ ಕುರಿತು ಚಿಂತನೆಯನ್ನ ಮಾಡಲಿದ್ದಾರೆ. ಇನ್ನೊಬ್ಬ ಉಪನ್ಯಾಸಕಿ ಗೌರಮ್ಮ ಹಾಲ್ಭಾವಿಯವರು. ಈ ಗೌರಮ್ಮ ಹಾಲ್ಭಾವಿಯವರು ಕೂಡ ಬಹಳಷ್ಟು ಒಂದು ವಿಶಿಷ್ಟ ಮಹಿಳೆ ಅಂತ ಹೇಳಬಹುದು. ಮೂಲತಃ ಇವರು ಬೈಲಹೊಂಗಲ ತಾಲೂಕಿನ ಹುಲಿಕಟ್ಟೆ ಎಂಬ ಗ್ರಾಮದವರು. ತಂದೆ ಸಿದ್ದನಗೌಡ ಪಾಟೀಲ್ ಪೊಲೀಸ್ ಅಧಿಕಾರಿಯಾಗಿದ್ದವರು. ತಾಯಿ ಶ್ರೀಮತಿ ಶಾರದಾ ಅವರು ಪ್ರತಿಷ್ಠಿತ ನ್ಯಾಯಾಧೀಶರಾದಂತಹ ಅವರು ವೀರಭದ್ರಪ್ಪ ಹಾಲಭಾವಿಯವರ ಮಗಳು ಇವರ ತಾಯಿಯಾಗಿದ್ದರು. 18ನೇ ವಯಸ್ಸಿನಲ್ಲಿಯೇ ಮದುವೆಯಾದ ಗೌರಮ್ಮನವರು BSc ಸೆಕೆಂಡ್ ಇಯರ್ ನಲ್ಲಿಯೇ ಮದುವೆಯಾದುದರಿಂದ ವಿದ್ಯಾಭ್ಯಾಸ ಮುಂದುವರಿಸಲಾಗ್ಲಿಲ್ಲ. ಆದರೂ ಅವರು ಅಷ್ಟಕ್ಕೆ ಬಿಡ್ಲಿಲ್ಲ. ಛಲ ಹಿಡಿದ ತ್ರಿವಿಕ್ರಮನಂತೆ ಮುಂದೆ ಅವರು ಡಿಗ್ರಿಯನ್ನು ಪಡ್ಕೋತಾರೆ, ಎಕ್ಸ್ಟರ್ನಲ್ BA ಮಾಡ್ತಾರೆ. ಎಲ್ಲ ಗೃಹಿಣಿಯರಂತೆ ವ್ಯರ್ಥ ವೇಳೆ ಕಳೆಯದೆ ಹೊಲಿಗೆ, ಹೆಣಿಕೆ, ಪೇಂಟಿಂಗು, ತೋಟಗಾರಿಕೆಗಳನ್ನ ತಮ್ಮ ಹವ್ಯಾಸಗಳನ್ನಾಗಿ ಮಾಡಿಕೊಂಡ್ರು. ಮುಂದೆ ಪತಿಯೊಡನೆ 8 ವರ್ಷ ಇಂಡೋನೇಷ್ಯಾದೊಳಗ ಇರ್ತಾರ. ಅಲ್ಲಿಯೂ ಕೂಡ ಇಂಡೋನೇಷ್ಯಾದ ದೇಶೀಯ ಕಲೆಯಾದ ಜಾನೂರ್ ಅನ್ನುವಂತಹ ಕಲೆಯನ್ನ ಕಲಿತಾರ. ಮತ್ತೆ ಬಾಟಿಕ್ ಕಲೆಗಳಲ್ಲಿ ಪರಿಣಿತಿಯನ್ನ ಪಡಿತಾರ. ಭಾರತೀಯರು ಹೊರಡಿಸುತ್ತಿದ್ದ ರಜನಿಗಂಧ ಎಂಬ ಮಾಸಿಕ ಪತ್ರಿಕೆಗೆ ಸಂಪಾದಕಿಯಾಗಿ ಕೆಲಸ ಮಾಡಿರ್ತಾರ. ಅದು ಇಂಗ್ಲಿಷ್ ಪತ್ರಿಕೆ ಆಗಿರ್ತದ. ಆ ಇಂಗ್ಲಿಷ್ ಪತ್ರಿಕೆಯಲ್ಲಿ ಹಲವಾರು ಲೇಖನಗಳನ್ನು ಕೂಡ ಅವರು ಬರೀತಾರ. ಕರ್ನಾಟಕದ ವೈಭವಪೂರ್ಣ ಇತಿಹಾಸದ ಮೇಲೆ ಹಲವು ಲೇಖನಗಳನ್ನ ಬರೆದಾರ ಈ ಪತ್ರಿಕೆಯಲ್ಲಿ ಅವರು. ಅದಲ್ಲದೆ ಇಂಡೋನೇಷಿಯಾ ಅಬ್ಸರ್ವರ್ ಎಂಬ ಇಂಗ್ಲಿಷ್ ಪತ್ರಿಕೆಯಲ್ಲಿ ವಿಮೆನ್ಸ್ ರೋಲ್ ಇನ್ ಸೊಸೈಟಿ ಎಂಬ ಲೇಖನಕ್ಕೆ ಅವರು ಇಂಡೋನೇಷ್ಯಾದಿಂದ ಪ್ರಶಸ್ತಿಯನ್ನ ಪಡೆದುಕೊಂಡಾರ. ಆಮೇಲೆ ದ ಬುದ್ಧ ವಾಸ್ ಬಾರ್ನ್ ಅನ್ನುವಂತ ಒಂದು ಸುದೀರ್ಘ ಕವನಕ್ಕೆ ಇಂಡಿಯನ್ ಎಂಬಾಸಿ ಇದ್ದ ಮೆಚ್ಚುಗೆ ಪಡೆದುಕೊಂಡಾರ. ಸ್ವದೇಶದಲ್ಲಿಯೂ ಪರದೇಶದಲ್ಲಿಯೂ ಕೂಡ ಅವರು ನಮ್ಮ ವಚನ ಸಿದ್ಧಾಂತವನ್ನ, ನಮ್ಮ ಬಸವಣ್ಣನ ತತ್ವಗಳನ್ನ ಪರಿಚಯಿಸುವಂತಹ ಕಾರ್ಯವನ್ನ, ನಮ್ಮ ದೇಶದ ಕರ್ನಾಟಕದ ಇತಿಹಾಸವನ್ನ ಪಸರಿಸುವಂತಹ ಕೆಲಸ ಮಾಡಿ ಬಂದಾರ. ಈಗ ಪ್ರಸ್ತುತ ಅವರು ಕಳೆದ 30 ವರ್ಷಗಳಿಂದ ಧಾರವಾಡದಲ್ಲಿ ನೆಲೆಸ್ಯಾರ. ಕಳೆದ 20 ವರ್ಷಗಳಿಂದ ಉಳ್ವಿ ಚನ್ನಬಸವೇಶ್ವರರ ವಚನೋತ್ಸವ ಎಂಬ ಕಾರ್ಯಕ್ರಮವನ್ನು ಧಾರವಾಡದ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನಡೆಸಿಕೊಂಡು ಬಂದಾರ. ಹಾಗೆ ಮಾಸಿಕವಾಗಿ
ಶರಣೆ ಅಕ್ಕನಾಗಮ್ಮನವರ ಸ್ಮರಣೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರ. ಆದರೆ ಹಾಗೂ ಅಲ್ಲದೆ ಧಾರವಾಡದ ಅಕ್ಕನ ಬಳಗದಲ್ಲಿ 2 ವರ್ಷ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ದಾರೆ. ಸದ್ಯ ಧಾರವಾಡದ ಅಕ್ಕನ ಬಳಗದ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವರು ಹವ್ಯಾಸಿ ಲೇಖಕಿ, ಹವ್ಯಾಸಿ ಕಾವ್ಯ ರಚನಾಕಾರರಾಗಿ ತಮ್ಮನ್ನು ಗುರುತಿಸಿಕೊಳ್ಳಲು ಇಷ್ಟಪಡ್ತಾರ. ಅವ್ರು ತಮ್ಮ ಪರಿಚಯ ಕಳಿಸಿ, ನಾನಂತೂ ಇಷ್ಟು ಪರಿಚಯ ಕಳ್ಸೀನ್ರಿ, ಸ್ವಲ್ಪ ಮಾಡ್ರಿ ಅಂತ ಹೇಳಿದ್ರು. ಇಬ್ರು ಅಪರೂಪದ ಉಪನ್ಯಾಸಕರನ್ನ ಪರಿಚಯಿಸುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳಿ ಈ ವೇದಿಕೆಯಲ್ಲಿ ನನಗೆ ಪ್ರಾಸ್ತಾವಿಕೆ ಮಾತನಾಡಲು ಹಾಗೂ ಸ್ವಾಗತ ಪರಿಚಯಿಸಲು ಅವಕಾಶ ಕೊಟ್ಟಿರಿ. ಅಲ್ಲದೆ ಇನ್ನೊಂದು ಸಲ ನಾನು ಹೇಳ್ತೀನಿ, ವೇದಿಕೆಯನ್ನ ಆರ್ಥಿಕವಾಗಿ ಬಲಪಡಿಸಿರಿ. ಮುಂದಿನ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಈ ವೇದಿಕೆ ವತಿಯಿಂದ ಇಟ್ಕೋಬೇಕಂತ ಮಾಡೀವಿ. ಅದಕ್ಕೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತೆ ಆರ್ಥಿಕ ಬಲ ಬೇಕಾಗ್ತದ. ಹೆಚ್ಚು ನೀವು ಯಾರಿಗೆ ಸಾಧ್ಯದ, ಏನು ಒತ್ತಾಯ, ಯಾವುದೇ ರೀತಿ ಒತ್ತಾಯ ಇಲ್ಲ ಇಲ್ಲಿ. ಹೆಚ್ಚು ದತ್ತಿಗಳನ್ನ ಇಡ್ರಿ, ಅಜೀವ ಸದಸ್ಯರಾಗ್ರಿ ಮೊದ್ಲ ಅಂತ ಮತ್ತೊಂದು ಸಲ ತಮ್ಮಲ್ಲಿ ನಮ್ರವಾದ ಕಳಕಳಿಯಿಂದ ತಮಗೆ ವಿನಂತಿಸಿಕೊಳ್ಳುತ್ತಾ ನನಗೆ ನೀಡಿದಂತಹ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಉಪನ್ಯಾಸಕರನ್ನು ಶರಕ ನಿಮ್ದು ಮ್ಯೂಟ್ ಮಾಡ್ರಿ. ಶರಕ ನಿಮ್ದು ಮ್ಯೂಟ್ ಮಾಡ್ರಿ. ಮೇಡಮ್ ಮ್ಯೂಟ್ ಮಾಡಿ, ಕಂಟಿನ್ಯೂ ಮಾಡ್ರಿ. ಓಕೆ ಮೇಡಮ್. ಉಪನ್ಯಾಸಕರನ್ನು ಹಾಗೂ ಎಲ್ಲ ಶರಣ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಪರಿಚಯಿಸಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನುಡಿಗಳನ್ನು ನಮ್ಮೊಡನೆ ಹಂಚಿಕೊಳ್ಳುತ್ತಾ ವೇದಿಕೆಯ ಬೆಳವಣಿಗೆ ಹಾಗೂ ಭದ್ರತೆಗಾಗಿ ನಾವೆಲ್ಲರೂ ಕೈ ಜೋಡಿಸಬೇಕೆಂದು ನಿವೇದಿಸಿಕೊಂಡ ಹಿರಿಯ ಸದಸ್ಯರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬರೋಣ. ಮೊದಲನೇದಾಗಿ ಶಿವಯೋಗಿ ಸಿದ್ದರಾಮರನ್ನು ಕುರಿತು ಚಿಂತನೆಯನ್ನು ನಡೆಸಿಕೊಡಲಿದ್ದಾರೆ ಶರಣೆ ಅನ್ನಪೂರ್ಣ ಅಗಡಿ ಅಕ್ಕನವರು. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತಾ ಇದ್ದೀರಿ? ಎಸ್ ಮೇಡಮ್, ಕೇಳಿಸ್ತಾ ಇದೆ, ಕ್ಲಿಯರ್ ಇದೆ. ಇಂದು ನನಗೆ ಕೊಟ್ಟ ವಿಷಯ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ಉಪನ್ಯಾಸ. ನಾನೇನು ಬಹಳ ಓದಿದ ಆದ್ರೆ ನನ್ನ ಅಲ್ಪ ಬುದ್ಧಿಗೆ ಎಷ್ಟು ತಿಳಿದೈತೋ ನಾ ಹೇಳ್ತೀನಿ. ಏನಾದ್ರೂ ತಪ್ಪಿದ್ರೆ ಎಲ್ಲ ಶರಣರು ಕ್ಷಮಿಸ್ಬೇಕು ಅಂತ ಮೊದ್ಲೇ ಕೇಳ್ಕೊಂತೀನಿ. ಈ ಗೌರಾ ಹಾಲ್ಬೋಯಿಯವರು ಕೂಡ ನನಗೆ ಆತ್ಮೀಯರು ಧಾರವಾಡದಲ್ಲಿ. ಅವರು ಇಂಡೋನೇಷ್ಯಾದ ಜಾನೂರ್ ಆರ್ಟ್ ಅಂತ ಒಂದು, ನಾನು ಆರ್ಟಿಂದ ಹುಚ್ಚು ಬಾಳ ಇತ್ತವಾಗ ಧಾರವಾಡದಲ್ಲಿ ಇದ್ದಾಗ. ಜಾನೂರ್ ಆರ್ಟ್ ಅಂತ ಅವರಿಂದ ನಾನು, ಜಾನೂರ್ ಅಂದ್ರೆ ಇಂಡೋನೇಷ್ಯಾ ಭಾಷೆಯಲ್ಲಿ ತೆಂಗಿನ ಗರಿ, ಎಳೆಯ ತೆಂಗಿನ ಗರಿ ಅಂತ, ಅದ್ರದ್ದೊಂದು ಆರ್ಟ್ ನನಗೆ ಕಲ್ಸಿದ್ರು. ಇಬ್ರು ಸೇರಿ ಒಂದು ಸಾರಿ 4 ಅಡಿ ಎತ್ತರ, ಒಂದು ಸಾರಿ 5.5 ಅಡಿ ಎತ್ತರದ ಜಾನೂರ್ ಆರ್ಟ್ಗಳನ್ನು ಒಂದು ರೋಟರಿ ಕ್ಲಬ್ ಹಾಗೂ ಪೊಲೀಸ್ ಫಂಕ್ಷನ್ ಮಾಡಿಕೊಟ್ಟಿದ್ವಿ. ಆ ನೆನಪನ್ನ ನಾನು ಎಲ್ಲರ ಜೊತೆ ಹಂಚ್ಕೋಬೇಕನ್ನಿಸ್ತು, ಹಂಚ್ಕೊಂತೀನಿ. ಅವರು ನನಗೆ ಆತ್ಮೀಯರು, ಮತ್ತೆ ಇಲ್ಲಿದ್ದ ಎಲ್ಲ ಶರಣೀಯರೆಲ್ಲ ನನಗೆ ಆತ್ಮೀಯರು. ನಾನು ಈಗ ಶಿವಯೋಗಿ ಸಿದ್ದರಾಮೇಶ್ವರರ ಎಲ್ಲರಿಗೂ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟ ಹಾಗೂ ಈಗ ನನಗೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಶಿವಯೋಗಿ ಸಿದ್ದರಾಮೇಶ್ವರರು ಅವರ ಒಂದು ಚಿಕ್ಕದಾಗಿ ಚರಿತೆಯನ್ನು ಹೇಳ್ತೀನಿ. 12ನೇ ಶತಮಾನದಲ್ಲಿ ಪ್ರಥಮ ವಚನಕಾರರಾದ ಬಸವಣ್ಣ, ಚನ್ನಬಸವಣ್ಣ, ಜೇಡರ ದಾಸಿಮಯ್ಯರ ಶ್ರೇಣಿಯಲ್ಲಿ ಬರುವ ಶರಣ ಶಿವಯೋಗಿ ಸಿದ್ದರಾಮರು ಹುಟ್ಟಿದ್ದು ಸೊನ್ನಲಿಗೆಯಲ್ಲಿ. ಅವರು ಈ ಸಂಕ್ರಾಂತಿ, ಅಪರೂಪದ ಈ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನ ಪಥ ಬದಲಿಸುತ್ತಾನೆ. ಆದರೆ ಒಂದು ಈ ಮಾನವ ಕುಲದ ಒಂದು ಪಥವನ್ನೇ ಬದಲಿಸಿದ ಶಿವಯೋಗಿ ಸಿದ್ದರಾಮರು ಅವಾಗ ಒಂದು ಕ್ರಾಂತಿ, ಅವರ ಒಂದು ಕ್ರಾಂತಿಯಲ್ಲಿ ಭಾಗಿಯಾಗಿದ್ರು. ಅವರು ಸೊನ್ನಲಿಗೆಯಲ್ಲಿ, ಈಗಿನ ಈ ಸೊಲ್ಲಾಪುರ ಎನ್ನುವ ಒಂದು ಸೊನ್ನಲಿಗೆ ಎಂಬ ಇಂದಿನ ಮಹಾರಾಷ್ಟ್ರದ ಸೊಲ್ಲಾಪುರಲ್ಲಿ ವಾಸಿಸುತ್ತಿದ್ದ ಸುಗ್ಗಲಾದೇವಿ ಹಾಗೂ ಮುದ್ದೇಗೌಡರಿಗೆ ಹರೆಯ ತೀರಿ ಮುಪ್ಪು ಹತ್ತಿರವಾಗಿತ್ತು.
ಆ ದಾರಿಯಲ್ಲಿ ಹೊರಟಿದ್ದ ಸೊಲ್ಲಾಪುರದ ರೇವಣಸಿದ್ಧರು ಪಲ್ಲಕ್ಕಿಯಿಂದ ಗುರು ರೇವಣಸಿದ್ಧರು ಪಲ್ಲಕ್ಕಿಯಿಂದ ಇಳಿದು ಮುದ್ದೇಗೌಡ ಹಾಗೂ ಸುಗ್ಗಲಾದೇವಿ ದಂಪತಿಗಳ ಮನೆಗೆ ತೆರಳಿ ಆಶೀರ್ವದಿಸುತ್ತ ಸರ್ವ ಸಮದರ್ಶಿತ್ವದ ಅಪ್ರತಿಮ ಶಿವಯೋಗಿ ನಿಮ್ಮ ಮಗನಾಗಿ ಜನಿಸುತ್ತಾನೆ ಎಂದು ಹೇಳಿದರು. ಅದರಂತೆ ಸುಗ್ಗಲಾದೇವಿಗೆ ಶುಭ ಶಕುನ ತೋರಿ ಕನಸಿನಲ್ಲಿ ದೇವತೆಗಳು ಬಂದು ಆಶೀರ್ವದಿಸಿದಂತೆ ಸುಂದರ ಕನಸು ಬೀಳುತ್ತಿದ್ದವು. ತಾರುಣ್ಯದ ರಾಗ ದ್ವೇಷ ಕಳೆದು ಪ್ರೇಮದಿಂದ ಪಕ್ವಗೊಂಡ ಇಳಿ ವಯಸ್ಸಿನಲ್ಲಿ ತೇಜೋಪುಂಜವನ್ನಾದ ಕಾಂತಿ ಕಳೆಯಿಂದ ಕೂಡಿದ ಮುದ್ದು ಮಗು ಸಿದ್ದರಾಮ ಜನಿಸುತ್ತಾನೆ ಅವರಿಗೆ. ತಾಯಿ ಸಿದ್ದರಾಮನೆಂದು ಕರೆದರೆ ತಂದೆ ಮನೆ ದೇವರಾದ ಧೂಳಿಮಾ ಕಾಳನೆಂದು ಕರೆಯುತ್ತಾರೆ. ಹೆಚ್ಚು ವಿದ್ಯಾಭ್ಯಾಸ ಕಲಿಯದ ಬಾಲಕ ಮೌನದ ಅಪರಾವತಾರವೇ ಆಗಿರುತ್ತಾನೆ. ಆತನ ಅರಿವು ಹಾಲಿನೊಳಗಿನ ತುಪ್ಪದಂತೆ ಇದ್ದು ಪ್ರದರ್ಶಿತವಾಗಿರುವುದಿಲ್ಲ. ಸುಮ್ಮನೆ ಇರುವ ಆತನನ್ನು ಎಲ್ಲರೂ ಮೊದ್ದು ಪೆದ್ದು ಬಾಲಕನೆಂದೇ ಕರೆಯುತ್ತಾರೆ. 12 ಬಾಲಕನಾಗಿದ್ದಾಗ ಆತನ ತಂದೆ ತಾಯಿ ಮನೆಯ ದನ ಕಾಯಲು ಕಳಿಸುತ್ತಾರೆ. ದನ ಕಾಯುತ್ತಾ ತಮ್ಮ ಹೊಲದಲ್ಲಿ ಕುಳಿತ ಸಿದ್ದರಾಮ ಕಾವಿ ಧರಿಸಿದ ಯೋಗಿಯೊಬ್ಬ ತಮ್ಮ ಹೊಲದತ್ತ ಬಂದು ತಿನ್ನಲು ಹೊಟ್ಟೆ ಹಸಿವಿಗೆ ಏನಾದರೂ ಕೊಡು ಎಂದು ಸಿದ್ದರಾಮನನ್ನು ಕೇಳಿದಾಗ, ಇಲ್ಲೇ ಇರಿ, ಮನೆಯಿಂದ ತರುತ್ತೇನೆಂದು ಹೇಳಿ ಮನೆಗೆ ಬಂದು ತಾಯಿಯನ್ನು ಅಂಬಲಿ ಕೊಡೆಂದು ಕೇಳುತ್ತಾನೆ. ಎಂದೂ ಮಾತನಾಡದ ಮಗ ಅಂಬಲಿ ಕೇಳಿದದನ್ನು ಕೇಳಿ ತಾಯಿ ಸಂತೋಷದಿಂದ ಅಂಬಲಿ ಮಾಡಿ ಕೊಡುತ್ತಾಳೆ. ಅದನ್ನು ತೆಗೆದುಕೊಂಡು ಸಿದ್ದರಾಮ ತಿರುಗಿ ಹೊಲಕ್ಕೆ ಬಂದಾಗ ಆ ಕಾವಿ ಧರಿಸಿದ ಮಲ್ಲಯ್ಯನೆಂಬ ಯೋಗಿ ಕಾಣುವುದೇ ಇಲ್ಲ. ಅಂಬಲಿ ಕುಡಿಯದೆ ಹೋದ ಯೋಗಿಗಾಗಿ ಹಂಬಲಿಸುತ್ತಾನೆ. ಮಲ್ಲಯ್ಯ ಮಲ್ಲಯ್ಯ ಎಂದು ಕೂಗುತ್ತಾನೆ. ಅದೇ ದಾರಿಯಲ್ಲಿ ಹೊರಟಿದ್ದ ಯಾತ್ರಿಕರನ್ನು ಮಲ್ಲಯ್ಯ ಎಂದು ಕೇಳಿದಾಗ ಆತನನ್ನು ನೋಡುವುದಕ್ಕೆ ಶ್ರೀಶೈಲಕ್ಕೆ ಹೊರಟಿರುವುದಾಗಿ ಹೇಳುತ್ತಾರೆ. ಆ ಮಲ್ಲಯ್ಯನ ನೋಡುವ ಹಂಬಲದಿಂದ ಆ ಅಂಬಲಿಯನ್ನು ಹಿಡದೆ ಸಿದ್ದರಾಮ ಶ್ರೀಶೈಲಕ್ಕೆ ಕಾಡು ಮೇಡಲ್ಲಿ ಅವರೊಡನೆ ಕಲ್ಲು ಮುಳ್ಳು ತುಳಿಯುತ್ತಾ ಪ್ರಯಾಸದಿಂದ ಹೋದ ಸಿದ್ದರಾಮನು ಅವರು ತೋರಿಸಿದ ಕಲ್ಲು ಮೂರ್ತಿ ತಾನು ನೋಡಿದ ಮಲ್ಲಯ್ಯನೆಂದು ಒಪ್ಪದೆ ಮತ್ತೆ ಮಲ್ಲಯ್ಯ ಎಂದು ಅಲ್ಲಿನ ಕಾಡು ಗುಡ್ಡ ಬೆಟ್ಟಗಳಲ್ಲೆಲ್ಲ ಹುಡುಕುತ್ತಾ ಅಲೆಯುತ್ತಾನೆ. ಮಲ್ಲಯ್ಯನನ್ನು ಎಲ್ಲೂ ಕಾಣದೆ ನಿರಾಶೆಗೊಂಡು ಶ್ರೀಶೈಲ ಶಿಖರದ ಮೇಲೆ ಕುಳಿತಿದ್ದ ಸಿದ್ದರಾಮನಿಗೆ ಜೀವನವೇ ಬೇಡ ಎನ್ನಿಸುತ್ತದೆ. ಮಲ್ಲಯ್ಯನು ಕಾಣದೆ ತನ್ನ ಜೀವನವಿಲ್ಲ ಎನ್ನುವ ಒಂದು ನಿರಾಶೆಗೆ ಒಳಗಾದ ಸಿದ್ದರಾಮನು ರುದ್ರ ಕಮರಿಗೆ ಬಿದ್ದು ಜೀವ ತೊರೆಯಬೇಕೆಂದಾಗ ಆಗ ಮಲ್ಲಯ್ಯ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷನಾಗಿ ಕೈ ಹಿಡಿದು ಕಂದನಂತೆ ಎತ್ತಿ ಆತ ತಂದ ಬಿಸಿ ಅಂಬಲಿ ಕುಡಿದು ಅದು ನೋಡ್ರಿ, ಅಲ್ಲಿ ಇನ್ನೂ ಬಿಸಿ ಇತ್ತು ಅಂತ ಒಂದು ಕತೆ ಇದು ಬರುತ್ತದೆ. ಬಿಸಿ ಅಂಬಲಿ ಕುಡಿದು 2 ವರ ಕೇಳು ಎಂದು ಸಂತೋಷದಿಂದ ನಿನಗೆ 2 ವರ ಕೇಳಿದ್ದನ್ನು ಕೊಡುತ್ತೇನೆ ಎಂದಾಗ ಮಲ್ಲಯ್ಯ ಬೇಡ, ನೀನು ಅಂಬಲಿ ಕುಡಿದು ನನಗೆ ದರ್ಶನವಿತ್ತೆ ಎಲ್ಲ ಸಾಕು ಎಂದರೂ ಕೇಳದೆ ಮಲ್ಲಯ್ಯ ಹೇಳಿದಾಗ ಆಗ 2 ವರ ಕೇಳುತ್ತಾನೆ. ನಿನ್ನ 3ನೇ ಕಣ್ಣು ಹಾಗೂ ಸೊಲ್ಲಾಪುರವನ್ನು 2ನೇ ಶ್ರೀಶೈಲವನ್ನಾಗಿ ಮಾಡಬೇಕೆಂದು ಕೇಳುತ್ತಾನೆ. ಆಗಲೆಂದು ಆಶೀರ್ವದಿಸಿ ಮಲ್ಲಯ್ಯ ಆತನಿಗೆ ಮರಳಿ ಹೋಗಲು ಸೂಚಿಸಿ ಅದೃಶ್ಯನಾಗುತ್ತಾನೆ ಎಂಬ ಕತೆ ಬಹು ಪ್ರಚಲಿತದಲ್ಲಿದೆ. ಇದು ಎಲ್ಲರೂ ಹೇಳುವ ಆತನ ಜನ್ಮ ಕತೆ ಹಾಗೂ ಸಿದ್ದರಾಮ ಹೇಗೆ ಆದನೆಂದು ಹೇಳುವ ಒಂದು ಬಹು ಪ್ರಚಲಿತದಲ್ಲಿರುವ ಕತೆ. ನನ್ನ ಪ್ರಕಾರ 3ನೇ ಕಣ್ಣು ಎಂದರೆ ಅಂದಿನಿಂದ ಸಿದ್ದರಾಮ ತನ್ನ ಸಾಧನೆಯಿಂದ ಆತನಿಗೆ ಅಲ್ಲಿಂದಲೇ ಅರಿವು ಸಿಕ್ಕಿರಬಹುದು ಎಂದು ನನ್ನ ಅನಿಸಿಕೆ. ಮರಳಿ ಬಂದ ಸಿದ್ದರಾಮ ಕರ್ಮಯೋಗಿಯಾಗುತ್ತಾನೆ. ಭೂಮಿಯ ಮೇಲಿರುವ ಗಾಳಿ, ಯಾವುದೇ ಪ್ರಕೃತಿಯಲ್ಲಿರುವ ಎಲ್ಲವೂ ಒಂದು ಕ್ಷಣವೂ ಕರ್ಮ ಮಾಡದೆ ಇರುವುದಿಲ್ಲ. ಎಲ್ಲವೂ ಚಲನೆಯಿಂದ ಕೂಡಿರುವಾಗ ಕರ್ಮವೇ ಯೋಗ, ಯೋಗವೇ ಕರ್ಮವೆಂದು ಕಾಯಕವೇ ಅವನ ಪೂಜೆಯಾಗುತ್ತದೆ. ಪೂಜೆ, ಪ್ರಾರ್ಥನೆ, ಭಕ್ತಿಯಿಂದ ಅಂತರದ ರಂಗದೊಳಗಿನ ಸೆಳೆತ ಹೆಚ್ಚಾದಂತೆ ಬಾಹ್ಯ ಸೆಳೆತಕ್ಕೆ ಮನಸ್ಸು ಸಿಗುವುದಿಲ್ಲ. ಅಂತಹ ಸಿದ್ಧಿಯಿಂದ ಸಿದ್ದರಾಮ ಶಿವಯೋಗಿ ಸಿದ್ದರಾಮನಾಗುತ್ತಾನೆ. ಸಾಮಾನ್ಯ ಜನತೆಯ ಉದ್ಧಾರಕ್ಕೆ ಗುಡಿಗಳಿರಬೇಕು ಎಂದು ತಿಳಿದಿದ್ದ ಸಿದ್ದರಾಮನು ಸಹಾಯ ನಿಧಿಯಿಂದ ಗುಡಿ ಕಟ್ಟಲು ಆರಂಭಿಸುತ್ತಾನೆ. ಕೆರೆ ಕಟ್ಟಿಸುತ್ತಾನೆ.
ಆತನ ಸಹಾಯಕ್ಕೆ 4,000 ಶಿಷ್ಯರಿರುತ್ತಾರೆ. ಮಲ್ಲಯ್ಯನು ಸ್ಥಾಪಿಸಿದ ಆ ಕ್ಷೇತ್ರಕ್ಕೆ ಆ ಒಂದು ಸರೋವರದ ಮಧ್ಯ ಮಲ್ಲಯ್ಯ ಸಿದ್ದರಾಮನು ಅವನ ಕನಸು ಅದಾಗಿರುತ್ತದೆ. ಒಂದು ಸುಂದರವಾದ ಸರೋವರ, ಅದರ ಮಧ್ಯದಲ್ಲಿ ಮಲ್ಲಯ್ಯನ ಒಂದು ಗುಡಿ ಕಟ್ಟಬೇಕೆಂಬ ಅವನ ಒಂದು ಕನಸಾಗಿರುತ್ತದೆ. ಆತರ ಅವನು ಅದನ್ನು ಕಟ್ಟಲು ಪ್ರಾರಂಭಿಸುತ್ತಾನೆ. ಅದಕ್ಕೆ ಯೋಗ ರಮಣೀಯ ಕ್ಷೇತ್ರ ಎಂದು ಹೆಸರಿಡುವ ಹಂಬಲ ಅವನದಾಗಿರುತ್ತದೆ. ಬಹಳ ಬಿಸಿಲ ತಾಪದ ಪ್ರದೇಶವಾದ ಸೊಲ್ಲಾಪುರದ ಜನರ ದಾಹ ಇಂಗಿಸಲು ಕೆರೆ, ಬಾವಿ, ಗುಡಿ ಕಟ್ಟಿಸುತ್ತಾ ಕರ್ಮಯೋಗಿಯಾಗಿ ಇರುತ್ತಾನೆ. ಇದಕ್ಕೆ ರಾಣಿ ಚಾಮಲಾದೇವಿಯ ಪ್ರೋತ್ಸಾಹವೂ ಕೂಡ ಸಿಗುತ್ತದೆ. ರಾಣಿಯು ಸಿದ್ದರಾಮನನ್ನು ರಾಜಗುರುವಾಗಿ ಸ್ವೀಕರಿಸಿರುತ್ತಾಳೆ. ರಾಘವಾಂಕನು ಬರೆದ ಚರಿತ್ರೆಯಲ್ಲಿ ಆತನ ಪ್ರಸಿದ್ಧಿ ಪಡೆದುಕೊಳ್ಳುವ ಪ್ರಯತ್ನ ಕರ್ಣದೇವನಿಂದಾಯಿತು ಎಂದು ಬರೆದಿದ್ದಾನೆ. ಆತ ಚಕ್ರವರ್ತಿಯಾಗುವುದಕ್ಕೆ ಹಾಗೂ ರಾಜಕೀಯ ಲಾಭಕ್ಕಾಗಿ ಸಿದ್ದರಾಮನ ಪ್ರಸಿದ್ಧಿ ಬಳಸಿಕೊಂಡ ತಂತ್ರವೇ ಜನಮನದಲ್ಲಿ ಸಿದ್ದರಾಮನು ಆರಾಧ್ಯ ಮೂರ್ತಿಯಾಗಿದ್ದಾನೆ ಎಂದು ಹೇಳುತ್ತಾನೆ. ಸೊಡ್ಡಳ ಬಾಚರಸನು ಯೋಗಿಗಳ ಯೋಗಿ ಸಿದ್ದರಾಮನೊಬ್ಬನೇ ಯೋಗಿ ಎಂದಿದ್ದಾನೆ. ಕುಗ್ರಾಮವಾಗಿದ್ದ ಸೊನ್ನಲಿಗೆಯನ್ನು ಪ್ರಸಿದ್ಧ ಪಟ್ಟಣವಾಗಿಸಿ ಕನಸುಗಾರ ಶಿಲ್ಪಿ ಸಿದ್ದರಾಮನು ಭೂಕೈಲಾಸವಾಗಿಸಿದನು. ಪ್ರಪ್ರಥಮವಾಗಿ ಸಾಮೂಹಿಕ ಮದುವೆಯನ್ನು ಜಾರಿಗೆ ತಂದವನು ಸಿದ್ದರಾಮನೇ. ಸೊನ್ನಲಗಿಗೆ ಬಂದ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮನ ಶಿಷ್ಯರನ್ನು ಕಂಡು ಆತನ ಕರ್ಮಯುಗದಲ್ಲಿ ಆತನ ಒಂದು ಇದು ಕಳೆದು ಹೋಗೋದನ್ನು ಕಂಡು ಅಲ್ಲಮ್ಮ ಪ್ರಭುಗಳಿಗೆ ಇವನು ಪರಮ ಯೋಗಿ, ಇವನನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಛೇಡಿಸಿ ಮಾತಾಡ್ತಾರೆ ಅಲ್ಲಮ್ಮ ಪ್ರಭುಗಳು. ಅಲ್ಲಿಗೆ ಬಂದ ಆತನ ಶಿಷ್ಯನಿದರಿಗೆ ಎಲ್ಲಿದ್ದಾನೋ ನಿಮ್ಮ ಒಡ್ಡರ ಸಿದ್ದರಾಮ ಎಂದಾಗ ಶಿಷ್ಯರಿಗೆ ಕೋಪ ಬಂದು ಸಿದ್ದರಾಮನನ್ನು ಕರೆಯಲು ಹೋಗುತ್ತಾರೆ. ಮೊದಲು ಕೋಪದಿಂದ ಆತನ ಮೇಲೆ ಏರಿ ಹೋದವರು ಕೊನೆಗೆ ಅದು ಸಾಧ್ಯವಾಗದಿದ್ದಾಗ ಸಿದ್ದರಾಮರನ್ನೇ ಕರೆತರಲು ಶಿಷ್ಯರೆಲ್ಲ ಹೋಗಿ ಕರೆತರುತ್ತಾರೆ. ಆಗ ಸ್ವಲ್ಪ ಕೋಪದಿಂದಲೇ ಬಂದ ಸಿದ್ದರಾಮರು ಅಲ್ಲಮ್ಮ ಪ್ರಭು ಯಾರೆಂದು ಅರಿತು ಅವರು ಸಮಾಧಾನಗೊಳ್ಳುತ್ತಾರೆ. ಸಿದ್ದರಾಮರ ಜೊತೆಗೆ ಅಲ್ಲಮ್ಮ ಪ್ರಭುವಿನ ಸಂವಾದ ನಡೆಯುತ್ತದೆ. ಅಲ್ಲಮ್ಮ ಪ್ರಭು ಸಿದ್ದರಾಮರ ಸಂಭಾಷಣೆ ವಚನ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಬಸವಣ್ಣನ ಹೆಸರಿನಿಂದ ಮೊದಲೇ ಪ್ರಭಾವಿತರಾಗಿದ್ದ ಸಿದ್ದರಾಮ ಅಲ್ಲಮ್ಮ ಪ್ರಭುವರಗಳ ವಾದಕ್ಕೆ ಒಪ್ಪುತ್ತಾನೆ. ನೀನು ಮಾಡುವ ಕರ್ಮ ಯೋಗದಿಂದ ಸ್ವರ್ಗ ಹೊಂದಬಹುದೇ ಹೊರತು ಸಿದ್ದರಾಮ, ಆದರೆ ಬಸವಣ್ಣನ ಸಾಮೀಪ್ಯದಿಂದ ಲಿಂಗ ದೀಕ್ಷೆ ಪಡೆದ ಬಳಿಕ ನೀನೇ ದೇವರಾಗುತ್ತಿ ಎಂದ ಅಲ್ಲಮ್ಮ ಪ್ರಭುವಿನೊಂದಿಗೆ ಮೊದಲು ವಾದವಾದರೂ ನಂತರ ಕಲ್ಯಾಣಕ್ಕೆ ಹೊರಡುತ್ತಾರೆ. ಚೆನ್ನ ಬಸವಣ್ಣನವರಿಂದ ಲಿಂಗ ದೀಕ್ಷೆ ಪಡೆದು ಶರಣ ತತ್ವ ಶಿವತತ್ವದ ಅರಿವು ಹೊಂದುತ್ತಾರೆ. ಅನುಭವ ಮಂಟಪದ 3ನೇ ಅಧ್ಯಕ್ಷರಾಗಿಯೂ ಕೊನೆಗೆ ಅಲ್ಲಮ್ಮ ಪ್ರಭುಗಳು ಹೊರಟ ನಂತರ ಚೆನ್ನ ಬಸವಣ್ಣನ ನಂತರ 3ನೇ ಅಧ್ಯಕ್ಷರಾದವರು ಸಿದ್ದರಾಮೇಶ್ವರರು ನಡೆಸಿಕೊಂಡು ಹೋಗುತ್ತಾರೆ ಅಲ್ಲಮ್ಮ ಅನುಭವ ಮಂಟಪದ ಕ್ರಿಯೆಗಳನ್ನು. ಕಲ್ಯಾಣದಿ ಕ್ರಾಂತಿಯಾದಾಗ ಬಿಜ್ಜಳನ ಸೈನಿಕರು ಶರಣರ ಕಗ್ಗೋಲೆ ನಡೆಸಿ ವಚನಗಳನ್ನು ಅದನ್ನು ನಾಶ ಮಾಡಲು ಪ್ರಯತ್ನಿಸಿದಾಗ ಚಾಮಲಾದೇವಿಯ ಮನವನ್ನು ಒಲಿಸಿ ಚಾಮಲಾದೇವಿಯ ಸೈನಿಕರನ್ನು ಕಳಿಸಿ ವಚನ ಗ್ರಂಥಗಳನ್ನು ಕಾಪಾಡಲು ಸಿದ್ದರಾಮೇಶ್ವರರು ನೆರವಾಗಿದ್ದರು ಎಂದು ಹೇಳುತ್ತಾರೆ. ಅದರಲ್ಲಿ ಸಿದ್ದರಾಮರ ಪ್ರಯತ್ನವು ಬಹಳ ಇದೆ. ಸಿದ್ದರಾಮರು 68,000 ವಚನ ಹಾಡಿ ಸೋತಿತೆನ್ನಮ್ಮನ ನೋಡಯ್ಯ ಎಂದು ಹೇಳಿದರು. ಆದರೆ ನಮಗೆ ಸಿಕ್ಕಿದ್ದು ಮಾತ್ರ 1162 ವಚನ, 1100 ವಚನಗಳು ಮಾತ್ರ. ಸಿದ್ದರಾಮೇಶ್ವರರು ತ್ರಿವಿಧಿಗಳನ್ನು ಕೂಡ ಬರೆದಿದ್ದಾರೆ. ಅಲ್ಲಿ ಅಂಕಿತ ನಾಮ ಯೋಗಿನಾಥ ಎಂದಿದೆ. ವಚನಗಳಲ್ಲಿ ಸಿದ್ದರಾಮರ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದಿದೆ. ತನ್ನ ಒಂದು ವಚನದಲ್ಲಿ ಹೆಣ್ಣನ್ನು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು
ಗೌರವಿಸಿದ್ದಾರೆ. ಸಿದ್ದರಾಮ ವಚನ, ಸ್ವರವಚನ, ಬಸವತ್ತು ಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ ಎಂದು ವೈವಿಧ್ಯಮಯ ಸಾಹಿತ್ಯ ಸೃಷ್ಟಿ ಮಾಡಿದ್ದಾರೆ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎಂದು ಮನದ ಮೈಲಿಗೆ ಕಳೆದೀರಿ ಎಂದು ಬಸವಣ್ಣನನ್ನು ಕೊಂಡಾಡಿದ್ದಾರೆ. ಕಲ್ಯಾಣ ಕ್ರಾಂತಿಯ ನಂತರ ಸಿದ್ದರಾಮರು ಸೊನ್ನಲಿಗೆಗೆ ಮರಳಿ ಸರೋವರದ ಮಧ್ಯದಿ ಒಂದು ಗುಹೆ ನಿರ್ಮಿಸಿ ಹಾವಿನ ಹಾಳ ಕಲ್ಲಯ್ಯರಿಗೆ ಜವಾಬ್ದಾರಿ ಒಪ್ಪಿಸಿ ಗುರುವಿನಾಜ್ಞೆಯಂತೆ ಜೀವಂತ ಸಮಾಧಿಯಾಗುತ್ತಾರೆ. ಮಲ್ಲಯ್ಯನ ಗುಡಿಯ ಹತ್ತಿರ ಸಿದ್ದರಾಮರ ಸಮಾಧಿ ಇದೆ. ಇಂದಿಗೂ ಸೊಲ್ಲಾಪುರದಲ್ಲಿ ಸಿದ್ದರಾಮರನ್ನು ಒಂದು ಗ್ರಾಮ ದೇವತೆಯಂತೆ ಬಹಳ ವೈಭವದಿಂದ ಆರಾಧಿಸುತ್ತಾರೆ. ಅಲ್ಲಿ ಬರೀ ಶರಣನು ಎನ್ನುವುದಕ್ಕಿಂತ ಒಬ್ಬ ಪವಾಡ ಪುರುಷನಾಗಿ ಅಲ್ಲಿ ಸಿದ್ದರಾಮೇಶ್ವರರು ಒಂದು ಭಕ್ತಿ ಗೌರವದಿಂದ ಅವರನ್ನು ಪವಾಡ ಪುರುಷರೆಂದೇ ಕರೆಯುತ್ತಾರೆ. ಸೊಲ್ಲಾಪುರದಲ್ಲಿ ಸಿದ್ದರಾಮರು ಪವಾಡ ಪುರುಷರೆಂದೇ ಪ್ರಸಿದ್ಧರಾಗಿದೆ. ಅಲ್ಲಿಯ ಜನ ಮುಗ್ಧ ಭಕ್ತಿಯಿಂದಾಗಿ ಸಿದ್ದರಾಮರು ಪ್ರತಿದಿನ ಕೈಲಾಸಕ್ಕೆ ಹೋಗಿ ಬರುತ್ತಾರೆ ಎಂದು ನಂಬಿದ್ದಾರೆ. ಪ್ರತಿ ವರ್ಷ ಸಿದ್ದರಾಮರ ಮದುವೆಯನ್ನು ಕೂಡ ಮಾಡುತ್ತಾರೆ. ಇದಕ್ಕೊಂದು ನಿನ್ನೆ ನಮ್ಮ ತಮ್ಮನ ಹೆಂಡತಿ ತವರು ಸೊಲ್ಲಾಪುರನೇ. ಅವಳು ಒಂದು ಮುಗ್ಧತನದಿಂದ ಒಂದು ಹೇಳಿದ ಕತೆ ನಾನು ಇಲ್ಲಿ ಹೇಳ್ತೀನಿ. ಸಿದ್ದರಾಮರ ಪೂಜೆಗೆ ಪ್ರತಿದಿನ ಯಾರೋ ಎಲ್ಲ ರೆಡಿ ಮಾಡ್ತಾ ಇದ್ದರಂತೆ, ಎಲ್ಲ ಅಣಿ ಮಾಡಿ ಇಡ್ತಾ ಇದ್ದರಂತೆ ಪೂಜೆಗೆ. ಆಗ ಪೂಜೆಗೆ ಅಣಿ ಮಾಡ್ತಾ ಇದ್ದಾಗ ಅವರಿಗೆ ಕುತೂಹಲ, ಯಾರು ಮಾಡ್ತಾರೆ, ನನಗೆ ಒಂದು ಕಡಿಮೆ ಆಗಂತೆ, ಪ್ರತಿಯೊಂದನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಯಾರು ಮಾಡ್ತಾರೆ, ನೀವು ಬರ್ರಿ ಅಂತ ಅಂದಾಗ ಕೊನೆಗೆ ಅವರು ಬಹಳ ಬಲವಂತ ಮಾಡಿದಾಗ ಒಂದು ಹೆಣ್ಣು ಮಗಳು ಬರ್ತಾಳೆ. ಅವಾಗ ಆಕೆ ನಾನೇ ಮಾಡಿದ್ದು ಅಂತ ಹೇಳ್ತಾರೆ. ಆದ್ರೆ ಆಕೆ ಒಂದು ಕರಾರನ್ನು ಹಾಕ್ತಾಳೆ, ನೀವು ಒಂದು ನನ್ನ ಮಾತನ್ನ ನಡೆಸಿಕೊಡೋದಾದ್ರೆ ನಿಮ್ ಮುಂದ್ ನಾ ಬರ್ತೀನಿ ಅಂತ ಹೇಳ್ತಾಳೆ ಮರೆಯಲ್ಲಿ ನಿಂತು. ನಂತರ ಆಯ್ತು, ನನ್ನ ಕೈಲಿ ಸಾಧ್ಯವಾದ್ರೆ ನಾನು ನಡೆಸ್ಕೊಡ್ತೀನಿ ಅಂದಾಗ ಆಕೆ ಮುಂದೆ ಬರ್ತಾಳಂತೆ. ಬಂದಾಗ ಅವ್ರು ಹೇಳ್ತಾರನ್ನ ಆಕೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಾಗ, ಶರಣಾರ್ಥಿ ಸಲ್ಲಿಸಿದಾಗ ಆಕೆ ಹೇಳ್ತಾಳ, ನನ್ನ ಮಾತನ್ನು ನೀವು ನಡೆಸ್ಕೊಡ್ಬೇಕು. ಏನು ಹೇಳು, ನಾನು ಒಂದು ದಿನದ ಮಟ್ಟಿಗಾದ್ರೂ ನಿಮ್ಮ ಪತ್ನಿ ಆಗಬೇಕು, ನಾನು ಬರೀ ಪತ್ನಿ ಅನ್ಸ್ಕೊಂಡ್ರೆ ಸಾಕು, ನಿಮ್ ಜೊತೆ ನನಗೊಂದು ದಿನ ತಾಳಿ ಕಟ್ರಿ ಅಷ್ಟೇ, ನಾನ್ ನಿಮ್ ಹೆಂಡತಿ ಅನ್ಸ್ಕೋಬೇಕು ಅಂತ ಹೇಳ್ತಾಳಂತೆ. ಆಗ ಸಿದ್ದರಾಮರು ಆಯ್ತಮ್ಮ, ಅವ್ರು ಮೊದಲು ಒಪ್ಪೋದಿಲ್ಲ, ಆದ್ರೆ ಅವಳ ಮಾತು ಕೊಟ್ಟಿರೋದ್ರಿಂದ ಅವರು ಆಯ್ತು ಅಂತ ಹೇಳಿ ಆ ದಿನ ಅವಳಿಗೆ ತಾಳಿಯನ್ನು ಕಟ್ತಾರಂತೆ. ಆ ನಂತರ ಅವರು ಹೋಮ ಮಾಡಿ ದೊಡ್ಡ ಒಂದು ಹೋಮವನ್ನು ಮಾಡ್ತಾ ಇರ್ತಾರೆ. ಅದು ಹೋಮದಲ್ಲಿ ಅವಳು ತಾಳಿ ಕಟ್ಟಿದ ತಕ್ಷಣವೇ ನಾನು ನಿಮ್ಮ ಪತ್ನಿ ಅನ್ಸ್ಕೊಳೋದಷ್ಟೇ ನನಗ್ ಬೇಕಾಗಿತ್ತು ಅಂತ ಹೇಳಿ ಆ ಹೋಮದಲ್ಲಿ ಬಿದ್ದು ಸತ್ತೋಗ್ತಾಳಂತೆ. ಅದನ್ನು ಪ್ರತಿ ವರ್ಷ ಜಾತ್ರೆಯಲ್ಲಿ ಈ ಒಂದು ಕಾರ್ಯವನ್ನು ಅಲ್ಲಿ ಮಾಡ್ತಾರಂತೆ. ಸಿದ್ದರಾಮರ ಮದುವೆಯನ್ನು ಮಾಡ್ತಾರಂತೆ. ನಂದಿಕೋಲು ಭಾವೈಕ್ಯತೆ ಸಂಕೇತವಾಗಿ 9 ನಂದಿಕೋಲುಗಳನ್ನು ಅಲ್ಲಿ ಜಾತ್ರೆ ಹಿಂದಿನ ದಿನ, ಅಂದ್ರೆ ಈ ಸಂಕ್ರಾಂತಿಯ ಜಾತ್ರೆ ಹಿಂದಿನ ದಿನ ಅವರು ಅದಕ್ಕೆಲ್ಲ ಅರಿಶಿಣ ಹಚ್ಚಿ, ಮದುವೆ ಹಿಂದಿನ ದಿನ ಯಾವ ತರ ಮಾಡ್ತಾರೋ ಆ ತರ ಅರಿಶಿಣ ಹಚ್ಚಿ ಆ ನಂದಿಕೋಲನ್ನು ಮರುದಿನ ಆ ತರ ತಾಳಿ ಕಾಲುಂಗ್ರ ಎಲ್ಲ ತಂದಿರ್ತಾರಂತೆ. ಅದು ಎಲ್ಲ ನಂದಿಕೋಲನ್ನು ತೆಗೆದುಕೊಂಡು ಅಲ್ಲಿ ಸಿದ್ದರಾಮರು 67 ಲಿಂಗ ಸ್ಥಾಪಿಸಿದ್ದಾರೆ. ಸೊಲ್ಲಾಪುರದ ತುಂಬಾ 67 ಲಿಂಗಗಳನ್ನು ಸ್ಥಾಪಿಸಿದ್ದಾರೆ. ಆ 67 ಲಿಂಗಗಳಿಗೂ ಪ್ರತಿಯೊಂದು ಧರ್ಮ ಜಾತಿಯವರ ಭಾವೈಕ್ಯತೆಯ ಸಂಕೇತವಾಗಿ ಆ ಸಿಂಗರಿಸಿದ ನಂದಿಕೋಲನ್ನು ಹಿಡಿದು ಪ್ರತಿಯೊಂದು ಲಿಂಗಕ್ಕೂ ದರ್ಶನ ಕೊಟ್ಟು ಭೇಟಿ ಮಾಡಿ ಬಂದು, ನಂತರ ಮರುದಿನ ಅಲ್ಲಿ ಮಾಡಿದ ಒಂದು ಹೋಮಕ್ಕೆ ಆಕೆಯ ತಾಳೆ ಕಾಲುಂಗುರ ಎಲ್ಲ ಮದುಮಗಳ ಎಲ್ಲವನ್ನೂ ಅದರಲ್ಲಿ ಹಾಕ್ತಾರಂತೆ, ಹೋಮದಲ್ಲಿ ಹಾಕ್ತಾರಂತೆ. ಆಗ ಯಾರು ಹೆಣ್ಣು ಮಕ್ಕಳು ಅಲ್ಲಿ ಸುಳಿಯಬಾರದು ಅಂತ ನಿಯಮ ಇದೆ. ಆ ಹೋಮದಲ್ಲಿ ತಾಳಿ ಹಾಕುವಾಗ ಅದೊಂದು ನಿಯಮ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಎಲ್ಲ ಸುಟ್ಟರು ತಾಳಿ ಇವು ಲೋಹವಾದರೂ ಕೂಡ ಸುಟ್ಟಿರೋದಿಲ್ಲ, ಕರಗಿರೋದಿಲ್ಲ ಅಂತ ಹೇಳ್ತಾರೆ.
ಮತ್ತೆ ಇದು ಒಂದು, ಆಮೇಲೆ ಇನ್ನೊಂದು ಪವಾಡವನ್ನು ಅಲ್ಲಿಯ ಜನರು ಹೇಳ್ತಾರೆ. ಆ ಸಿದ್ಧರ ಸಿದ್ಧ ಆ ವಿದ್ಯಾಸಾಗರ, ಸಿದ್ಧರ ಸಿದ್ಧ ಕುಟಿಲ ವಿದ್ಯಾಸಾಗರ ಎನ್ನುವನು ಈ ಸಿದ್ದರಾಮನ ಪರೀಕ್ಷೆ ಮಾಡುವುದಕ್ಕೋಸ್ಕರವೋ ಅಥವಾ ಅಸೂಯೆಯಿಂದಲೋ ಸಿದ್ದರಾಮರ ಶಿಷ್ಯರಿಗೆ ಗುಗ್ಗರಿಯಲ್ಲಿ ಅವರು ಬದುಕಿದ್ದಾಗ, ಸಿದ್ದರಾಮೇಶ್ವರರು ಬದುಕಿದ್ದಾಗ, ಅವರು ಕಾರ್ಯವನ್ನು ಮಾಡುತ್ತಿದ್ದಾಗ ಆ ಶಿಷ್ಯರ ಗುಗ್ಗರಿಯಲ್ಲಿ ವಿಷ ಬೆರೆಸಿಟ್ಟಿರ್ತಾನಂತೆ. ಅದು ತಿಳಿದು ಸಿದ್ದರಾಮರು ಆ ವಿಷವನ್ನೆಲ್ಲ ತೆಗೆದು ಅದನ್ನು ಗುಗ್ಗರಿಯನ್ನು ಅಮೃತವಾಗಿಸಿ ಎಲ್ಲರಿಗೂ ಕೊಟ್ರು. ಅವರ 8,000 ಶಿಷ್ಯರಿದ್ರು, ಅವರಿಗೆಲ್ಲ ಕೊಟ್ರು ಅಂತ ಹೇಳ್ತಾರೆ. ಮತ್ತು ಒಂದು ಸಾರಿ ಶಿಷ್ಯರ ಮುಂದೆ ಪಂಚಲೋಹದ ಕಾದ ಕಬ್ಬಿಣದ ಗುಂಡನ್ನು, ಪಂಚಲೋಹದ ಗುಂಡು ಅದನ್ನು ಕೈಯಲ್ಲಿ ಹಿಡಿದು ತೋರಿಸಿದ್ರು ಅನ್ನೋ ಪ್ರತೀತಿ ಇದೆ. ಇಂಥ ಕಥೆಗಳನ್ನೆಲ್ಲ ಅಲ್ಲಿ ಹೇಳ್ತಾರೆ. ಸಿದ್ದರಾಮೇಶ್ವರರ ಬಗ್ಗೆ ಒಂದು ಗ್ರಾಮ ದೇವತೆಯಾಗಿ ಹಾಗೂ ಅಲ್ಲಿ ಗ್ರಾಮ ದೇವತೆಯಾಗಿ ಕೆಲ ಜನರಿಗೆ ಕಂಡರೆ ಇವರ ಶರಣ ಮತ್ತು ಈ ನಮ್ಮ ವಚನ ಸಾಹಿತ್ಯಕಾರರಲ್ಲಿ ಇವರು ಪ್ರಥಮ ವಚನ ಸಾಹಿತ್ಯಕಾರರಾಗಿ ನಮಗೆ ತೋರುತ್ತಾರೆ. ಶಿವಯುಗ ಸಿದ್ದರಾಮರಾಗಿ ಇವರು ಮೆರೆಯುತ್ತಾರೆ. ಈ ಸಿದ್ದರಾಮೇಶ್ವರರು ವಚನ ಬಸವಣ್ಣನ ಬಗ್ಗೆ ಬಹಳ ಪ್ರೀತಿದಾಯಕವಾದ ಅವರ ಒಂದು ಭಾವನೆ, ಅವರನ್ನು ಗುರು ತಂದೆಯಂತೆಯೇ ಕಾಣುವ ಅವರ ಒಂದು ವಾತ್ಸಲ್ಯ. ಇಲ್ಲಿ ಒಂದೆರಡು ವಚನಗಳು ಮತ್ತು ವಚನದ ಬಗ್ಗೆ ಇದ್ದಂತ ಅವರ ಒಂದು ಅಭಿಮಾನ, ಅದು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಎಮ್ಮ ವಚನ ಒಂದು ಪಾರಾಯಣಕ್ಕೆ ವ್ಯಾಸನೊಂದು ಪುರಾಣ ಸಮಬಾರದಯ್ಯ, ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ, ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಅವರು ಹೇಳ್ತಾರೆ. ಮತ್ತು ಅವರ ಒಂದು ಈ ವ್ರತಕ್ಕೆ ಅವರ ನಿಯಮನ್ನು ಎಷ್ಟು ಗಟ್ಟಿಮುಟ್ಟಾಗಿ ಅವರು ಕಾಪಾಡಿಕೊಂಡಿದ್ರು ಅನ್ನೋದಕ್ಕೆ ಒಂದು ವಚನ, ಕಾಮನು ನೋಡಿದ ಕಣ್ಣುಗಳು ನೋಡದೆ ಸೋಮನಯ ನದಿ ನೋಡಿ ಸಲಹು ತಂದೆ, ಕಾಮಾರಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಂದೆ, ಪಂಚೇಂದ್ರಿಯ ಅನ್ಯಾಯದಿಂದೈದು ನಾಯನಟ್ಟಿ ಅವನು ಭಿನ್ನಾಣದಿಂದ ಭೇಟಿ ಮಾಡುತ್ತಿಪ್ಪ, ಇನ್ನೆವನೇ ಗುರುವೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಾಮನ ಕಣ್ಣುಗಳಿನಿಂದ ನನ್ನನ್ನು ದೇವ್ರಿಗೆ ಆತರ ಕೇಳ್ಕೊಂತ, ನೋಡ್ಬೇಡ, ಸೋಮನಯನದಿ ನೋಡಿ ನನ್ನ ಸಲಹುನ ತಂದೆ, ಚಂದ್ರನಂತೆ ಶಾಂತವಾದ ಕಣ್ಣುಗಳಿಂದ ನನ್ನನ್ನು ನೋಡು ತಂದೆ. ಕಾಮಾರಿ ಕಪಿಲ ಸಿದ್ಧ ಅಂದ್ರೆ ಕಾಮನ ಅಂದ್ರೆ ಕಾಮನನ್ನು ಕೊಲ್ಲುವ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತಂದೆ. ಪಂಚೇಂದ್ರಿಯ ಇವು ಅನ್ಯಾಯದಿಂದ, ಇದು ಅಂದರೆ ಈ ಪಂಚೇಂದ್ರಿಯಗಳಿಂದ ಪಂಚೇಂದ್ರಿಯಗಳು ಅವನ್ನು ಒಂದು ನಾಯಿಯನ್ನಟ್ಟಿ, ಅಂದ್ರೆ ನಾಯಿಯಂತೆ ಅವನು ಬಿಟ್ಟು ನಮ್ಮನ್ ಭೇಟಿ ಆಡ್ಬೇಡ, ಎನ್ನ ಕಂಡೆಡೆ ತನ್ನ ಹೋ ಮೃಗವು ಎಂದೆನಿಸುವ, ನಮಗೆ ಇಲ್ಲಿ ಸಿಕ್ಕ ಬಿಡತಪ್ಪ ಮೃಗ ಅಂತ ಇದನ್ ಮಾಡಿ ನನ್ನ ಪಂಚೇಂದ್ರಿಯಗಳನ್ನ ಇದನ್ ಮಾಡಿ ನನ್ನ ಇದನ್ ಮಾಡ್ಬೇಡ ದೇವ್ರೆ, ನನ್ನ ಶಾಂತ ರೀತಿಯಿಂದ ಚಂದ್ರನಂತೆ ನನ್ನ ನೋಡು ಸಲಹು ಎಂದು ಹೇಳ್ತಾನೆ. ಇನ್ನೆವನ್ನೇ ಗುರುವೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದೇಶ್ವರ ಸ್ವಾಮಿಗಳು ಈ ರೀತಿ ಒಂದು ತುಂಬಾ ದೈನ್ಯದಿಂದ ದೇವರನ್ನು ಬೇಡಿಕೊಂಡು ಅದೇ ರೀತಿ ಬಾಳಿ ಬದುಕಿ ನುಡಿದಂತೆ ನಡೆದಂತೆ ಇವರಿಗೆ ಬರೀ ಸಿದ್ದರಾಮ ಅಂತ ಯಾರು ಅನ್ನುವುದಿಲ್ಲ, ಶಿವಯೋಗಿ ಸಿದ್ದರಾಮರು ಎಂದೇ ಎಲ್ಲರೂ ಕರೆಯುತ್ತಾರೆ. ಅಷ್ಟೊಂದು ಒಂದು ಹಾಗೂ ಇವ್ರದು ಮಾತೃ ಹೃದಯ, ಒಂದು ರೀತಿ ಮಾತೃ ಹೃದಯದಿಂದಲೇ ಎಲ್ಲರನ್ನು ಒಂದು ರೀತಿ ಅವಲೋಕನ ಮಾಡುವ ಅವರ ವಚನಗಳು ಕೂಡ ಅಲ್ಲಿ ಮಾತೃ ಹೃದಯ ಗಾಢವಾಗಿ ಎದ್ದು ಕಾಣ್ತಾ ಇದೆ. ಇಲ್ಲಿ ನಾನು ಒಂದೆರಡು ವಚನಗಳನ್ನು ಅಷ್ಟೇ ತಗೊಂಡಿದ್ದೀನಿ. ಮತ್ತೆ ಅಷ್ಟೊಂದು ಅವರು ವೈರಾಗ್ಯತ್ವವನ್ನು ಹೊಂದಿದ್ದರೂ ಕೂಡ ಹೆಣ್ಣನ್ನು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಒಂದು ಗೌರವವನ್ನು, ಒಂದು ಭಕ್ತಿಯನ್ನು ಹೆಣ್ಣಿನ ಬಗ್ಗೆ ಅವರು ತೋರಿಸಿದ್ದಾರೆ. ಹೆಣ್ಣಲ್ಲ, ಅವಳು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳ್ತಾರೆ. ಅಂದ್ರೆ ದೇವರ ಸಮಾನವಾಗಿ ನೋಡುವಂತ ಹೃದಯ ವೈಶಾಲ್ಯ ಅವರಿಗಿತ್ತು. ಈ ರೀತಿ
ಒಂದು ಸಿದ್ದರಾಮೇಶ್ವರರ ಒಂದು ಅಲ್ಪ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೇನೆ. ನಾನು ಇನ್ನೂ ಜಾಸ್ತಿ ಇದು ಮಾಡ್ಬೇಕಾಗಿತ್ತು, ಆದ್ರೆ ನನಗೆ ಇನ್ನೂ ಇದ್ರ ತೃಪ್ತಿ ಕೊಡ್ಲಿಲ್ಲ. ಇನ್ನು ಮೇಲೆ ಮಾಡ್ತೀನಿ. ಇದರಲ್ಲಿ ಏನಾದ್ರೂ ನಾನು ತಪ್ಪು ಹೇಳಿದ್ರೆ ಅಥವಾ ಏನಾದ್ರೂ ಇದ್ರೆ ಅದನ್ನು ಸರಿಪಡಿಸ್ಬೇಕು. ಮತ್ತೆ ಇಷ್ಟು ಹೇಳಿ ನನಗೆ ಕೊಟ್ಟ ಈ ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ಶರಣಾರ್ಥಿಗಳನ್ನು ತಿಳಿಸಿ ನನ್ನ ಈ ಒಂದು ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಈವರೆಗೆ ಶಿವಯೋಗಿ ಸಿದ್ಧಾರಾಮರನ್ನು ಕುರಿತು ಅವರ ಜೀವನ ಚರಿತ್ರೆಯ ಪರಿಚಯ ಹಾಗೂ ಅವರ ವಚನಗಳ ವಿಶ್ಲೇಷಣೆಯೊಂದಿಗೆ ಉತ್ಕೃಷ್ಟವಾದ ಉಪನ್ಯಾಸವನ್ನು ಪ್ರಸ್ತುತಪಡಿಸಿದ ಶರಣೆ ಅನ್ನಪೂರ್ಣ ಅಗಡಿಯವರಿಗೆ ಅನಂತ ಧನ್ಯವಾದಗಳು. ಈಗ ಅಲ್ಲಮ ಪ್ರಭುವಿಗೆ ಸರಿಸಾಟಿ ಎನಿಸಿದ ಗುಪ್ತ ಭಕ್ತ ಅಜಗಣ್ಣನ ಸಹೋದರಿಯಾದ ಶರಣೆ ಮುಕ್ತಾಯಕ್ಕನನ್ನು ಕುರಿತು ಮಾತನಾಡಲಿದ್ದಾರೆ ಶರಣೆ ಗೌರಮ್ಮ ಹಾಲ್ಭಾವಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತಾ ಇದ್ದೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆರೆಹಳ್ಳ ಭಾವಿಗಳು ಮೈದೆಗೆದರೆ ಗೊಳ್ಳಗೊರಚೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈದೆಗೆದರೆ ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಅಕ್ಕನ ಅರಿವಿನ ತಂಡ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟದ ಮಾರ್ಗದರ್ಶಕರು ಅಧ್ಯಕ್ಷರೂ ಆಗಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಶರಣಾರ್ಥಿಗಳು. ವೇದಿಕೆಯ ಎಲ್ಲ ಕಾರ್ಯ ಚಟುವಟಿಕೆಯ ಪ್ರಧಾನ ಸೇವಾನಿರತ ತಂಡದ ಶರಣೆಯರಾದ ಸುಜಾತ ವಾಯ್ಸ್ ಬರ್ತಿಲ್ಲ. ಹೌದು ಸರ್, ವಾಯ್ಸ್ ಕಟ್ ಆಗಿದೆ. ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ನೋಡಿ ಮೇಡಮ್. ಗೌರವ ಮೇಡಮ್, ಗೌರವ ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಆಕ್ಚುಲಿ ಅನ್ಮ್ಯೂಟ್ ಅದಾರ ಇವರು. ಮೇಡಮ್ ಎಕ್ಸಿಟ್ ಆಗಿ ರೀಜಾಯ್ನ್ ಆಗ್ತೀರಿ ನೋಡ್ರಿ ಮೇಡಮ್. ಧನಮ್ಮ ಅವ್ರ ಫೋನ್ ನಂಬರ್ ಇದ್ರೆ ಫೋನ್ ಮಾಡ್ರಿ. ಆಯ್ತಾಯ್ತು ಮೇಡಮ್, ಆಯ್ತು. ಹಲೋ ಹಲೋ. ಹಾ ಮೇಡಮ್ ಹೇಳ್ರಿ. ಕೇಳ್ತಾ ಇದ್ದಲ್ರಿ? ಈಗ ಕೇಳಿಸ್ತಾ ಇದೆ ಮೇಡಮ್, ಮಾತಾಡ್ರಿ. ಇವತ್ತು ನಾನು ಶರಣೆ ಮುಕ್ತಾಯಕ್ಕನ ಬಗ್ಗೆ ನನಗೆ ತಿಳಿದಂತೆ 2 ಮಾತುಗಳನ್ನು ಮಾತನಾಡಲಿದ್ದೇನೆ. ಈ ವೇದಿಕೆಯಲ್ಲಿ ಬಹಳ ಪ್ರಾಜ್ಞರು, ವಚನ ಅಧ್ಯಯನ ಮಾಡಿದ ಮೇಧಾವಿಗಳು, ಉಪನ್ಯಾಸಕರು, ಲೇಖಕರು, ಸಾಹಿತಿಗಳು ಇದ್ದೀರಿ. ನನ್ನ ಮಾತುಗಳಲ್ಲಿ ತಪ್ಪುಗಳಾದರೆ ಕ್ಷಮಿಸಿ ತಿದ್ದಿ ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನನಗೆ ಶರಣೆ ಸುಧಾ ಪಾಟೀಲ್ ಸಹೋದರಿ ನೀವು ಮುಕ್ತಾಯಕ್ಕನ ಬಗ್ಗೆ ಮಾತನಾಡ್ರಿ ಎಂದಾಗ ಒಂಥರ ದಿಗ್ಭ್ರಮೆ ಆಯಿತು. ಮುಕ್ತಾಯಕ್ಕ ಅವಳ ಬಗ್ಗೆ ನನ್ನಂತಹ ಸಾಮಾನ್ಯಳು ಮಾತಾಡಲು ಸಾಧ್ಯವೇ ಎಂದು ಯೋಚಿಸಿದೆ. ಆದರೂ ಭಂಡ ಧೈರ್ಯ ಅಂತಾರಲ್ಲ, ಹಾಗೆ ಒಪ್ಪಿಬಿಟ್ಟೆ. ಹೇಗೆ ಹೇಳಿದರೂ ನೀವು ಪ್ರೋತ್ಸಾಹ ನೀಡುತ್ತೀರಿ ಎಂಬ ನಂಬಿಕೆ ನನಗೆ. ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ಸಂಘಟಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಶರಣೆ ಮುಕ್ತಾಯಕ್ಕ ಅವಳ ಹೆಸರೇ ಸೂಚಿಸುವಂತೆ ಜೀವನ್ಮುಕ್ತಳಾದವಳು ಮುಕ್ತಾಯಕ್ಕ. ಬಹುಪಾಲು ಶರಣರಂತೆ ಲೌಕಿಕ ಜೀವನದ ಬಗ್ಗೆ ಅವಳ ಜೀವನ ಚರಿತ್ರೆಯ ವಿವರಗಳು ಅಷ್ಟಾಗಿ ಕಾಣುವುದಿಲ್ಲ. ಮುಕ್ತಾಯಕ್ಕನ ಜೀವನ ಚರಿತ್ರೆಯ ಬಗ್ಗೆ ತಿಳಿಯಲು ಚಾಮರಸನ ಪ್ರಭುಲಿಂಗ ಲೀಲೆ ಆಧಾರವಾಗಿದೆ. ಶಿವಯೋಗಿ ಶಿವಭಕ್ತ ಕವಿ ಹರಿಹರನು ಸುಮಾರು ಎಲ್ಲ ಶರಣರ ರಗಳೆಗಳನ್ನು ರಚಿಸಿದ್ದಾರೆ. ಅವನ ಭಾವಕ್ಕೆ ಶರಣೆ ಮುಕ್ತಾಯಕ್ಕನಂತಹ ಅನುಭಾವಿ ಶಿವಯೋಗ ಸಾಧಕಿ ಬಂದಿಲ್ಲದಿರುವುದೇ ಆಶ್ಚರ್ಯ. ಆಕೆಯದೇ ಆದ ಸ್ವಂತ ಕೃತಿಗಳಿಲ್ಲದಿದ್ದರೂ ಸಾಂದರ್ಭಿಕವಾಗಿ ಎಲ್ಲ ಶೂನ್ಯ ಸಂಪಾದನೆಕಾರರು ಅವಳ ಘನ ವ್ಯಕ್ತಿತ್ವವನ್ನು, ಆಧ್ಯಾತ್ಮಿಕ ನಿಲುವನ್ನು ಪರಿಶುದ್ಧ ಭಾವದಿಂದ ಪ್ರಚುರಪಡಿಸಿದ್ದಾರೆ. ಅವಳ ಜೀವಿತ ಕಾಲ 12ನೇ ಶತಮಾನ.
ಇದನ್ನು ಎಲ್ಲ ಸಂಶೋಧಕರು ಖಚಿತಪಡಿಸಿದ್ದಾರೆ. ಅವಳ ಹುಟ್ಟೂರು, ತಂದೆ ತಾಯಿ, ಮದುವೆ ಮುಂತಾದ ಸಂಗತಿಗಳನ್ನು ಬೇರೆ ಬೇರೆ ಕಾವ್ಯಕೃತಿಗಳು ಬೇರೆ ಬೇರೆ ತರನಾಗಿ ಚಿತ್ರಿಸಿವೆ. ಆದರೆ ಮುಕ್ತಾಯಕ ಶ್ರೇಷ್ಠ ಶಿವಯೋಗ ಸಾಧಕಳು ಮತ್ತು ಅನಿರ್ವಚನೀಯ ಶಿವಯೋಗಿಯಾಗಿದ್ದ ಅಜಗಣ್ಣನ ತಂಗಿ ಎನ್ನುವ ವಿಚಾರದಲ್ಲಿ ಎಲ್ಲರ ಸಹಮತವಿದೆ. ಶರಣೆ ಮುಕ್ತಾಯಕ ಮತ್ತು ಅಣ್ಣ ಶರಣ ಅಜಗಣ್ಣನ ಚರಿತ್ರೆ ಬೇರೆ ಬೇರೆ ಅನ್ನಿಸದೆ ಒಂದೇ ಭೂಮಿಕೆಯಲ್ಲಿವೆ. ಮುಕ್ತಾಯಕ ಅಂದರೆ ಅಜಗಣ್ಣ, ಅಜಗಣ್ಣ ಎಂದರೆ ಶರಣೆ ಮುಕ್ತಾಯಕ. ಈ ಇಬ್ಬರು ಅಣ್ಣ ತಂಗಿಯರ ಅನ್ಯೋನ್ಯತೆ, ಆಧ್ಯಾತ್ಮಿಕ ಚಿಂತನ, ಶಿವಯೋಗ ಸಾಧನೆ, ಒಂದು ಆತ್ಮ ಎರಡು ದೇಹ ಅನ್ನುವಂತೆ ಪ್ರಚಂಡ ಜ್ಞಾನ, ಶಿವಯೋಗ ಸಾಧನೆ ಸ್ಥಿತಿಗಳು ಒಂದೇ ಆಗಿವೆ. ಇವರ ಹುಟ್ಟೂರು ಲಕ್ಷ್ಮೇಶ್ವರ, ಗದಗ ತಾಲೂಕಿನಲ್ಲಿ ಬರುವುದು. ಇದನ್ನು ಲಕ್ಕುಂಡಿ ಎಂದು ಕರೆಯುತ್ತಾರೆ. ಅಂದು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕಾರ್ಯಕ್ಷೇತ್ರವಾಗಿ ಅನೇಕ ದೇವಸ್ಥಾನ ಬಸದಿಗಳಿಂದ ಕಂಗೊಳಿಸುತ್ತಿತ್ತು. ಅಜಗಣ್ಣ ಮುಕ್ತಾಯಕ್ಕನ ತಂದೆ ತಾಯಿಗಳು ಶಿವಭಕ್ತರಾಗಿದ್ದರು. ಅದೇ ಸಂಸ್ಕಾರದಿಂದ ಬಂದ ಅಜಗಣ್ಣ ಅನುಪಮ ಜ್ಞಾನಿ, ಪರಮ ಶಿವಯೋಗಿಯಾಗಿದ್ದ. ತಂಗಿ ಮುಕ್ತಾಯಿ ಅಣ್ಣನ ಅನುಯಾಯಿ. ಶಿವಚಿಂತನ, ಶಿವಜ್ಞಾನಗಳು ಅಣ್ಣನಿಂದ ಬಂದ ಬಳುವಳಿಗಳು. ಅವಳಿಗೆ ಅಣ್ಣನೇ ಗುರು. ಅವನ ಅನುಕರಣೆ ಮತ್ತು ಅನುಬಂಧದಿಂದ ಅವಳು ಕೂಡ ಅಪ್ರತಿಮ ಶಿವಯೋಗಿನಿಯಾಗಿ ಬೆಳಗಿ ಪರಂಜ್ಯೋತಿಯಾದಳು. ಈ ಅಣ್ಣ ತಂಗಿಯರಂತಹ ಆಧ್ಯಾತ್ಮ ಚರಿತ್ರೆ ಮತ್ತೆಲ್ಲೂ ಕಾಣಬರುವುದಿಲ್ಲ. ಮುಕ್ತಾಯಕನನ್ನು ಮಸಳಿಕಲ್ಲು ಎಂಬ ಗ್ರಾಮದಲ್ಲಿಯೇ ವರನಿಗೆ ಕೊಟ್ಟು ಮದುವೆ ಮಾಡಿಕೊಡುತ್ತಾರೆ. ಅಣ್ಣ ಅಜಗಣ್ಣನನ್ನು ಬಿಟ್ಟು ಹೋಗಲು ಮುಕ್ತಾಯಕನಿಗೆ ಬಹಳ ದುಃಖವಾಗುತ್ತದೆ. ತನ್ನ ಗುರು, ಹಿತೈಷಿ, ತಂದೆ ತಾಯಿಗಳಿಗೆ ಸಮಾನವಾದ ಅಣ್ಣನಿಗೆ ಏನಾದರೂ ಅನಾಹುತವಾದರೆ ಹೇಗೆ ತಿಳಿಯುವುದು ಎಂದು ಅವಳಿಗೆ ಕಳವಳವಾಗುತ್ತದೆ. ಆಗ ಆಕೆ ಅಣ್ಣನಿಗೆ ನೇರವಾಗಿ ಕೇಳುತ್ತಾಳೆ, ಅಣ್ಣ, ನಿನ್ನ ಯೋಗಕ್ಷೇಮ ಅರಿಯುವುದು ಹೇಗೆ, ಯಾರಿಂದ ಎಂದು. ಅಣ್ಣನ ಉತ್ತರ, ತಂಗಿ, ನಿನ್ನ ಹಿತ್ತಲಿನಲ್ಲಿಯ ಮಲ್ಲಿಗೆಯ ಬಳ್ಳಿ ಒಣಗುವುದು, ನೀನು ಕಟ್ಟಿದ ಮುಡಿ ಬಿಚ್ಚುವುದು, ನೀನುಟ್ಟ ಸೀರೆಯ ನೆರಿಗೆ ಸಡಿಲಿಸುವುದು, ನೀನು ಕಡಿಯುತ್ತಿರುವ ಮೊಸರು ಕಲ್ಲಾದಾಗ ನನ್ನ ಅವಸಾನವಾಯಿತೆಂದು ತಿಳಿ ಎಂದು ಹೇಳಿ ಅವಳನ್ನು ದುಃಖದಿಂದ ಬೀಳ್ಕೊಡುತ್ತದೆ. ಕೆಲವು ಚರಿತ್ರೆಯಲ್ಲಿ ತಂಗಿಯನ್ನು ಅಗಲಿರಲಾರದೆ ಅಜಗಣ್ಣ ಮಸಳಿ ಕಲ್ಲಿಗೆ ಹೋಗಿ ನೆಲೆಸುತ್ತಾನೆ ಎಂದು ಹೇಳಿದ್ದಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತದೆ. ಅಣ್ಣನನ್ನು ದಿನವೂ ನೆನೆಯುತ್ತಾ ಮುಕ್ತಾಯಿ ಸಂಸಾರದಲ್ಲಿರುತ್ತಾಳೆ. ಅವಳಿಗೆ ಅಣ್ಣ ಹೇಳಿದ ಮಲ್ಲಿಗೆ ಬಳ್ಳಿ ಬಾಡುವುದು, ಉಟ್ಟ ಸೀರೆ ನೀರಿಗೆ ಕಳಚುವುದು, ಕಟ್ಟಿದ ಮುಡಿ ಬಿಚ್ಚುವುದು, ಕಡಿಯುತ್ತಿರುವ ಮೊಸರು ಕಲ್ಲಾಗುವುದು ಮುಂತಾದ ಎಲ್ಲ ಸೂಚನೆಗಳು ಕಾಣುತ್ತವೆ. ಮುಕ್ತಾಯಕ್ಕನಿಗೆ ಆಘಾತವಾಗುತ್ತದೆ. ಮುಗಿಲೇ ಹರಿದು ಬಿದ್ದಂತೆ ಆಗುತ್ತದೆ. ತಡ ಮಾಡದೆ ಇದ್ದ ಸ್ಥಿತಿಯಲ್ಲಿ ಲಕ್ಕುಂಡಿಗೆ ಓಡಿ ಬರುತ್ತಾಳೆ. ಅಣ್ಣ ಇಲ್ಲ, ಲಿಂಗೈಕ್ಯನಾಗಿದ್ದಾನೆ. ಅಜಗಣ್ಣ ಕಾಳಿನ ಚೀಲದ ಹೊರೆಯನ್ನು ಹೊತ್ತು ಬರುವಾಗ ಅವನ ಹಣೆಗೆ ಬಾಗಿಲ ಚೌಕಟ್ಟು ಬಡಿದು ಅವನ ಪ್ರಾಣ ಹರಣವಾಗಿದೆ. ದೇಹ ನಿಷ್ಕ್ರಿಯವಾಗಿದೆ. ಶಿವನಿಲ್ಲದ ದೇಹದಲ್ಲಿ ಶವವಾಗಿದ್ದಾನೆ ಅಜಗಣ್ಣ. ಅಣ್ಣನನ್ನು ಬಾಸಿ ತಪ್ಪಿಕೊಂಡು ತೊಡೆ ಮೇಲಿಟ್ಟುಕೊಂಡು, ಇನ್ನು ನನಗಾರು ದಿಕ್ಕು, ನನಗೆ ಹೇಳದೆ ಹೋದೆಯಾ ಅಜಗಣ್ಣ ತಂದೆ, ನಿನ್ನ ನಗಲಿ ನಾನು ಹೇಗೆ ಬದುಕಲಿ ಎಂದು ಕಲ್ಲು ಕರಗುವಂತೆ ರೋಧಿಸುತ್ತಿದ್ದಾಳೆ ಮುಕ್ತಾಯಕ್ಕ. ಈ ಒಂದು ವಚನದಲ್ಲಿ ಅವಳ ದುಃಖ ಮಡುಗಟ್ಟಿದೆ. ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು, ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು, ಹುಟ್ಟುಗೆಟ್ಟ ತಂಗೆ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು. ಒಡಲು ಕ್ಷುದೆಯಕ್ಕೆಗೆ ಹೋಗಿ ಅತ್ತರೆ ಅಡವಿ ಎತ್ತಬಲ್ಲದು ಸುಖ ದುಃಖವನು, ಒಡಲ ಕಳವಳ ಆವರಿಸಿತ್ತು ಜಗವದು, ಒಡಲುಗೊಂಡವರೆತ್ತಬಲ್ಲರು ಲಿಂಗವನು. ಒಡಲ ಕಳವಳ ಒಡಲು ತಾನಡಿದಾಗ ಅಡವಿಯಲ್ಲತ್ತರೆ ಎಡೆಯಲ್ಲಿಂದ ಅಜಗಣ್ಣ ತಂದೆ, ತನ್ನ ತಾನರಿಯದೆ ಬಟ್ಟ ಬಯಲಲ್ಲಿ ಬಿದ್ದ ಅಜಗಣ್ಣ ತಂದೆ ಎಂದು ಆಲಾಪಿಸುತ್ತಿದ್ದಾಳೆ. ಹುಟ್ಟ ವಸ್ತ್ರ ಅಂದರೆ ಈ ದೇಹ. ಜೀವಾತ್ಮ ಈ ದೇಹ ಬಿಟ್ಟು ಹೋಗಿದೆ. ಆ ಆತ್ಮ ಸರ್ವವ್ಯಾಪಿಯಾಗಿ ಬೆರೆದು ಹೋಗಿದೆ. ಇದಕ್ಕೆ ಇಂತಹ ಸ್ಥಳ, ಕುಲ, ಛಲ ಎಂದ ಅಹಂಭಾವವಿಲ್ಲ.
ಭವಗೆಟ್ಟು ಹುಟ್ಟು ಸಾವುಗಳ ಮೀರಿದವಗೆ ಪುಣ್ಯ ಪಾಪಗಳ ಲೇಪವಿಲ್ಲ. ಇಂತಹ ಲಿಂಗೈಕ್ಯನಿಗೆ ಅವನು ಲೇಪಿಸಬಾರದು. ಹಾಗೇನಾದರೂ ನಾವು ಮಾಡಿದರೆ ಅದು ವಂಚನೆ, ಲಿಂಗೈಕ್ಯನಿಗೆ ಮಾಡುವ ಅವಮಾನ. ಆದರೂ ನನಗೆ ಈ ದೇಹದ ದುಃಖ ಕಂಗೆಡಿಸಿದೆ, ಕಣ್ಣೀರು ಹಾಕುವಂತೆ ಮಾಡಿದೆ. ಈ ಪ್ರಪಂಚ ನನ್ನ ಸುಖ ದುಃಖವನ್ನು ಅರಿಯಲಾರದು. ದೇಹ ಭಾವದಲ್ಲಿರುವವರಿಗೆ ಲಿಂಗಭಾವ ತಿಳಿಯದು. ದೇಹದ ಸುಖ ದುಃಖಗಳನ್ನು ಮೀರಿಯೂ ಜಗದಲ್ಲಿ ದುಃಖಿಸಿದರೆ ಸಾಂತ್ವನ ಸಿಗುವುದು ಎಲ್ಲಿಂದ, ಯಾರಿಂದ ತಂದೆಯ ಜಗಣ್ಣ? ನೀನು ನನಗೆ ಮಾರ್ಗದರ್ಶಕನಾಗಬೇಕಿತ್ತು. ನೀನೇ ಬಯಲಲ್ಲಿ ಬಯಲಾಗಿ ಹೋಗಿಬಿಟ್ಟೆ. ಇನ್ನು ನನಗಾರು ಗತಿ? ಮುಂದೆ ನನಗೆ ಮಾರ್ಗದರ್ಶಕರ್ಯಾರು ಎಂದು ಮತ್ತೆ ಅಣ್ಣನನ್ನು ನೆನೆದು ನೆನೆದು ಪ್ರಲಾಪಿಸುತ್ತಿರುವ ಮುಕ್ತಾಯಕ. ಅಲ್ಲಿಗೆ ಆಗ ಪ್ರಭು ಅಲ್ಲಮರ ಆಗಮನ. ಪ್ರಭುವಿನ ವಿಶೇಷತೆ ಇರುವುದೇ ಇಲ್ಲಿ. ಅತ್ಯಂತ ಅನುಭಾವಿಗಳು ಕೂಡ ಕೊನೆ ಹೆಜ್ಜೆ ಇಡುವಾಗ ಗಲಿಬಿಲಿಗೊಳ್ಳುವುದಿದೆ. ಇಂತಹ ಸಂದಿಗ್ಧದಲ್ಲಿದ್ದಾಗ ಅವರಿಗೆ ದಾರಿದೀಪವಾಗಿ ಅವರ ಸಮಸ್ಯೆ ನಿವಾರಿಸಿ ಅವರನ್ನು ಗುರಿ ಮುಟ್ಟಿಸುವುದು ಚರಜಂಗಮರಾದ ಅಲ್ಲಮರ ಪರಮಾಪ್ತತೆ. ಅನೇಕ ಸಂದರ್ಭಗಳಲ್ಲಿ ಗೊಗ್ಗಯ್ಯ, ಗೋರಕ್ಷ, ಸಿದ್ದರಾಮ, ಅಕ್ಕ ಮಹಾದೇವಿ ಅಲ್ಲದೆ ಅನೇಕ ಶರಣರನ್ನು ಕೊನೆಯ ಮೆಟ್ಟಲೇರಿಸಿದವನು ಈ ಪರಮಾನುಭವಿ ಬಯಲು ಅಲ್ಲಮ. ಈ ಎಲ್ಲ ಶರಣರ ಸಂವಾದ ಮತ್ತು ಸಂಭಾಷಣೆಗಳೇ, ಅಲ್ಲಮರೊಂದಿಗಿನ ಸಂಭಾಷಣೆಗಳೇ ಶೂನ್ಯ ಸಂಪಾದನೆಯಲ್ಲಿ ಮೂಡಿ ಬರುವ ಅಭಿವ್ಯಕ್ತಿಗಳಾಗಿವೆ. ಶೂನ್ಯ ಸಂಪಾದನೆಯನ್ನು ಬಯಲಲ್ಲಿ ಬಯಲಾಗಿರುವ ಅಥವಾ ಬಯಲಲ್ಲಿ ಬಯಲಾಗುವ ರಹಸ್ಯವನ್ನು ಬಿಚ್ಚಿಡುವ ತಾತ್ವಿಕ ಆಧ್ಯಾತ್ಮಿಕ ಅನುಭವ ಗೋಷ್ಠಿ ಅನ್ನಬಹುದು. ಪ್ರತಿ ಸಂಪಾದನೆಯಲ್ಲಿ ಮುಕ್ತಾಯಕ್ಕನ ವಿಷಯ ಮೂಡಿ ಬಂದಿದೆ. ಚಾಮರಸನು ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಮುಕ್ತಾಯಕ್ಕನಿಗಾಗಿ ಒಂದು ಸಂಧಿಯನ್ನೇ ಮೀಸಲಿಟ್ಟಿದ್ದಾನೆ. ಶಿವಾನುಭವ ಚರಿತ್ರೆಯನ್ನು ಸುಂದರವಾಗಿ ಉನ್ನತ ಮಟ್ಟದಲ್ಲಿ ಚಿತ್ರಿಸಿದ್ದಾನೆ. ಈಗ ಮುಕ್ತಾಯಕನ ವಿಷಯಕ್ಕೆ ಬಂದರೆ, ಮುಕ್ತಾಯಕ ಅನುಭಾವಿ, ಶಿವಯೋಗ ಶಿಖರವನ್ನೇರಿದವಳು. ಅವಳಿಗೆ ಅಣ್ಣನ ಸಾವಿನ ಭ್ರಮೆ, ಕಳವಳ, ದುಗುಡ ಕಂಗೆಡಿಸಿದೆ. ಆದರೆ ಅವಳದು ಸಾಮಾನ್ಯರ ದುಃಖದಂತಲ್ಲ, ಲೌಕಿಕವಾದಿದ್ದಲ್ಲ. ಅವಳಿಗೆ ಗೊತ್ತಿದೆ, ಶರಣರು ಸಾವನ್ನು ಮಹಾನವಮಿಯಂತೆ ಸ್ವೀಕರಿಸಿದವರು, ಸಾವು ಜೀವನದ ಪರಮಾಪ್ತ ಸ್ಥಿತಿ ಎಂದು, ನಿರವಯಲಾದವರು, ಶೂನ್ಯದಲ್ಲಿ ಸಮರಸವಾದವರು ಎಂದು. ಹೀಗಿದ್ದಾಗ ಶರಣೆ ಮುಕ್ತಾಯಕನನ್ನು ಅವಳಿಗೆ ಒದಗಿದ ಸಂಕಟದಿಂದ, ದ್ವಂದ್ವದಿಂದ ಪಾರು ಮಾಡಲು ಬಂದವರು ವಿರಾಗಿ ಅಲ್ಲಮರು. ಶರಣ ಸಾವಿಗೆ ಹೊರತಾದವನು. ಶರೀರ ಮರೆಯಾದರೂ ಅವನ ಅರಿವಿನ ಇರುವು ಈ ಜಗದಲ್ಲಿ ಶಾಶ್ವತ ಎಂಬ ಅರಿವನ್ನು ಮುಕ್ತಾಯಕ್ಕನಿಗೆ ನೀಡಲು ಬಂದ ಶಿವಯೋಗಿ. ದುಃಖದ ಮಡುವಿನಲ್ಲಿ ಅಜಗಣ್ಣನ ತಲೆಯನ್ನು ತೊಡೆಯ ಮೇಲಿರಿಸಿಕೊಂಡು, ಅಜಗಣ್ಣ ತಂದೆ ನಗಲಿ, ನಾನೆಂತು ಸೈರಿಸಲಿ, ಹೇಗೆ ಬದುಕಲಿ, ಕತ್ತಲೆಯ ಬೆಳಗ ಕಾಣದ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತೋ ಅಜಗಣ್ಣ ನಿನ್ನ ಯೋಗ ಎಂದು ಹಮ್ಮಲಿಸುತ್ತಿದ್ದಾಳೆ. ತಾನು ಅಣ್ಣನ ಯೋಗದ ರಹಸ್ಯ ಅರಿದೇ ಹೋದೇನೆಂಬ ನೋವಿನ ದುಃಖ ಆಕೆಗೆ. ಅಲ್ಲಮರು ಮುಕ್ತಾಯಕ್ಕನ ಸಂದೇಹ ನಿವಾರಣೆಗಾಗಿ ಮಾತಿಗೆ ಮೊದಲಿಡುತ್ತಾರೆ. ಅಂಗೈಯೊಳಗೊಂದು ಅರಡ್ದ ತಲೆಯ ಹಿಡಿದು ಕಂಗಳ ಮುತ್ತ ಪೋಣಿಸುವಾಕೆ ನೀನಾರು ಹೇಳ, ಸಂಪೂರ್ಣ ಶಿವಸ್ವರೂಪಿಯಾದ ಜ್ಞಾನ ಅರಿವಿನಿಂದ ಪರಿಪೂರ್ಣ ತಲೆಯನ್ನು ಹಿಡಿದು ಕಣ್ಣೀರು ಹಾಕುವ ನೀನಾರು, ಅರಿವುಳ್ಳ ನಿನ್ನಲ್ಲಿ ಶಂಕೆ, ಸಂಶಯ, ದುಃಖ ತೋರುತ್ತಿದೆ, ನೀನಾರು ತಾಯಿ ಎಂದು ಕೇಳುತ್ತಾರೆ. ಆಗ ತನ್ನ ಪರಿಚಯವನ್ನು ಅಣ್ಣ ಅಜಗಣ್ಣನ ಜೊತೆಗೆ ಮಾಡಿಕೊಡುತ್ತಾಳೆ ಮುಕ್ತಾಯಕ್ಕ. ಅದು ಬಹು ಮಾರ್ಮಿಕವಾಗಿ. ಆರೆಂದು ಬೆಸಗೊಳ್ಳಲು ಏನೆಂದು ಹೇಳುವೆನಯ್ಯ, ಕಾಯದೊಳಗೆ ಮಾಯೆ ಇಲ್ಲ, ಭಾವದಲ್ಲಿ ಭ್ರಮೆ ಇಲ್ಲ, ಕರೆದು ಬೆಸಗೊಂಡಡೆ ಕುರುಹಿಲ್ಲ, ತಲೆ ಎಳೆದು ನೆಲೆಗಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಂಡ ತಂದೆಯ ಬೆನ್ನ ಬಳಿಯ ಒಳೆಯ, ನೀನಾರು ಹೇಳಯ್ಯ ಎಂದು ತಿರುಗಿ ಪ್ರಭುವನ್ನು ಪ್ರಶ್ನಿಸುತ್ತಾಳೆ ಮುಕ್ತಾಯಕ. ಅವಳ ಮನಸ್ಥಿತಿಗೆ ಸಂತೈಸುವ, ಮುನ್ನಡೆಸುವ ಮಾರ್ಗದರ್ಶಕರ
ಅವಶ್ಯಕತೆ ಇದೆ. ಈಗ ಗುರುವಿನ ರೂಪದಲ್ಲಿ ಬಂದವರೇ ಅಲ್ಲಮರು. ಮೌನ ಯೋಗಿಯಾದ ಅಜಗಣ್ಣನಲ್ಲದೆ ಯಾರ ಬಹುದೆಯನ್ನು ಒಪ್ಪದ ಮುಕ್ತಾಯಕ ಅನೇಕ ಪ್ರಶ್ನೆಗಳನ್ನು ಕೇಳಿ ಅಲ್ಲಮರಿಂದ ಪರಿಹಾರ ಕಂಡುಕೊಳ್ಳುತ್ತಾಳೆ. ಅಲ್ಲಮರನ್ನೇ ಅನೇಕ ತನ್ನ ಸಂಶಯ ನಿವಾರಣೆಗಾಗಿ ಅನೇಕ ಪ್ರಶ್ನೆ ಕೇಳುತ್ತಾಳೆ. ಅವರ ಸಂಭಾಷಣೆ ಒಂದೊಂದು ಸಲ ಇದೇನು ಮುಕ್ತಾಯಕನ ಸಂಶಯ ನಿವಾರಣೆಯೋ ಅಲ್ಲಮರ ಪರೀಕ್ಷೆಯೋ ಎನ್ನುವಂತೆ ಬಹು ಗಂಭೀರವಾಗಿದೆ. ಅಜಗಣ್ಣ ಯೋಗ ಸಿದ್ಧಿಯ ಬಗ್ಗೆ ಅನೇಕ ವಚನಗಳನ್ನು ಹೇಳಿದ್ದಾಳೆ ಮುಕ್ತಾಯಕ. ಸಿಡಿಲು ಅದನ್ನೇ ಅಲ್ಲಮರ ಮುಂದೆ ಹೇಳುತ್ತಿದ್ದಾಳೆ. ಸಿಡಿಲು ಹೊಡೆದ ಬಾವಿಗೆ ಸೋಪಾನ ಉಂಟೆ, ಷಡುವರ್ಣ ರಹಿತಂಗೆ ಬಣ್ಣ ಉಂಟೆ, ಕಡಲ ದಾಟಿದವಂಗೆ ಹರಿಗೋಲುಂಟೆ, ಬಿಡದೆ ಕಟ್ಟಿದವರೆಗೆ ಸಂಧಾನ ಉಂಟೆ, ಒಡಲಿಲ್ಲದವಂಗೆ ಒಡವೆ ಉಂಟೆ, ನುಡಿಯುಂಟೆ ಎಂಬ ಅಜಗಣ್ಣ ದೇವಂಗೆ ಎನ್ನುವ ವಚನ. ಷಡ್ವರ್ಗಗಳನ್ನು ಗೆದ್ದವ, ಭವವೆಂಬ ಸಾಗರವನ್ನು ದಾಟಿದ ಅಜಗಣ್ಣನಿಗೆ ದೇಹಭಾವ ಇಲ್ಲದ ಅಜಗಣ್ಣ ನುಡಿಯಿಲ್ಲದ ಶಬ್ದಮುಗ್ಧ. ಅಜಗಣ್ಣನ ಲಿಂಗಾಂಗ ಸಾಮರಸ್ಯದ ಪರಿಯನ್ನು ಅಲ್ಲಮರಿಗೆ ಹೇಳುತ್ತಿದ್ದಾಳೆ. ಇನ್ನೊಂದು ವಚನದಲ್ಲಿ ಸುಂದರ ಉಪಮೆಗಳಿಂದ ಅಜಗಣ್ಣನ ಯೋಗದ ಬಗ್ಗೆ ಹೇಳಿದ್ದಾಳೆ. ಅಲರೊಳಗಿದ ಪರಿಮಳದಂತೆ, ಪತಂಗದೊಳಗೆ ಅಡಗಿದ ಅನಲದಂತೆ, ಶಶಿಯೊಳಗೆ ಅಡಗಿದ ಷೋಡಶ ಕಳೆಯಂತೆ, ಅಡಗಿದ ವಾಯುವಿನಂತೆ, ಸಿಡಿಲೊಳಗೆ ಅಡಗಿದ ಗಾತ್ರದ ತೇಜದಂತೆ ಇರವೇ ಕೈಯ ಯೋಗಿ ಎನ್ನ ಅಜಗಣ್ಣ ತಂದೆಯಂತೆ ಎಂದು ಅಲ್ಲಮರಿಗೆ ಉತ್ತರಿಸುವ ಮುಕ್ತಾಯಿ ನಿಜವಾಗಲೂ ಸತ್ಯನಿಷ್ಠುರ ಶಿವಯೋಗಿನಿ. ಕೊನೆಗೆ ತನ್ನ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ನೀಡಿದ ಅಲ್ಲಮರ ಘನ ವ್ಯಕ್ತಿತ್ವಕ್ಕೆ ತಲೆಬಾಗಿದ್ದಾಳೆ. ಅವರನ್ನೇ ಅಜಗಣ್ಣನ ರೂಪದಲ್ಲಿ ಕಂಡು ಶರಣಾಗಿದ್ದಾಳೆ. ಅದನ್ನೇ ಈ ವಚನದಲ್ಲಿ ಹೇಳುತ್ತಾಳೆ. ದೇವ ಶರಣು ಶರಣಾರ್ಥಿ ಅವಧರಿಸಯ್ಯ, ನಿಮ್ಮ ಮಾತಿನಿಂದ ನನ್ನ ಸಂಶಯ ತೊಲಗಿ ಕಣ್ಣಲ್ಲಿ ಜ್ಞಾನದ ಬೆಳಕು ಮೂಡಿ ಮನವು ನಿರಾಳವಾಯಿತು ಎಂದು ಹೇಳುತ್ತಾ ಅಜಗಣ್ಣನ ಅಗಲಿದ ದುಃಖ ನಿಮ್ಮ ಸಂಘದಿಂದ ಮರೆಯಾಯಿತು ಎಂದು ಹೇಳುತ್ತಾಳೆ. ಇನ್ನೂ ಅವರನ್ನು ಸಂಧಿಸಿದ ಸಂದರ್ಭದಲ್ಲಿ ಅವರ ಶಿವಯೋಗಿಗಳ ಸ್ಥಿತಿಯನ್ನು ಬಣ್ಣಿಸುವಂತಹ ವಚನ. ಹೌದು, ಶರಣರ ಮಹಿಮೆಯು ಯಾರಿಗೂ ಕಾಣಬಾರದು. ಕಬ್ಬುನ ಉಂಡ ನೀರಿನಂತೆ, ಕಬ್ಬಿಸಿಲುಂಡ ಅರಸಿಣದಂತೆ, ಉರಿಯೊಳಗಿದ ಕರ್ಪೂರದಂತೆ, ಬಯಲನ ನಪ್ಪಿದ ವಾಯುವಿನಂತೆ, ಇಪ್ಪ ನಿಲುವು ನುಡಿದು ಹೇಳೇನೆಂಬ ಮಾತಿಗೆ ಅಳವಡುವುದೇ, ಅರಿವಡೆ ಮತಿಯಿಲ್ಲ, ನೆನೆವಡೆ ಮನವಿಲ್ಲ ಎನ್ನ ಅಜಗಣ್ಣ ತಂದೆಯನ್ನ ಒಳಗೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿದ್ದೆನು ಎಂದು ಅಲ್ಲಮರಿಗೆ ಶರಣಾಗಿದ್ದಾಳೆ. ಶರಣರ ಮಹಿಮೆ ತಿಳಿಯಲಾಗದು, ಅವರ ನಿಲುವೇ ವಿಪರೀತವಾಗಿರುವುದು. ಅವರು ಕಬ್ಬಿಣ ಹೀರಿಕೊಂಡ ನೀರಿನಂತೆ, ಬಿಸಿಲು ಉಂಡ ಅರಿಶಿಣದಂತೆ, ಉರಿಯಲ್ಲಿ ಐಕ್ಯವಾದ ಕರ್ಪೂರದಂತೆ, ಬಯಲಲ್ಲಿ ಇರುವ ಗಾಳಿಯಂತೆ. ಅವರ ಈ ಸ್ಥಿತಿ ನಮ್ಮ ಬುದ್ಧಿಗೂ ಮನಸ್ಸಿಗೂ ನಿಲುಕುವುದಿಲ್ಲ. ಲಿಂಗ ಸಾಮರಸ್ಯ ಹೊಂದಿದ ಸ್ಥಿತಿ ಹೃದಯಕ್ಕೆ ಮುಟ್ಟಬಲ್ಲದಲ್ಲದೆ ಮಾತಿಗೆ ಸಿಗುವಂತಹದಲ್ಲ. ಅಜಗಣ್ಣನನ್ನು ಒಳಗೊಂಡಿರುವ ನಿಮ್ಮ ಕೀರ್ತಿಗೆ ನಾನು ಶರಣಾಗಿದ್ದೇನೆ ಎಂದು ಹೇಳುತ್ತಾಳೆ. ಇನ್ನು ಶರಣ ಸಂಘ ಮತ್ತು ಅನುಭವದಿಂದ ತಾನು ತಲುಪಿದ ಲಿಂಗಿಕ ಸ್ಥಿತಿಯ ಬಗ್ಗೆ ನುಡಿದಿದ್ದಾಳೆ. ಘನ ಮಹಿಮರ ಸಂಘದಿಂದ ಘನಕ್ಕೆ ಘನ ವೇದ್ಯವಾದ ಬಳಿಕ ಅರಿಯಲಿಲ್ಲ, ಮರೆಯಲಿಲ್ಲ, ಕೂಡಲಿಲ್ಲ, ಅಗಲಲಿಲ್ಲ. ಮೇಡಮ್ ಸೌಂಡ್ ಬರ್ತಾ ಇಲ್ಲ. ಹಲೋ, ಬರ್ತಾ ಇದ್ದಾರೆ ಘನ ಮಹಿಮರ ಸಂಘದಿಂದ ಘನಕ್ಕೆ ಘನ ವೇದ್ಯವಾದ ಬಳಿಕ ಅರಿಯಲಿಲ್ಲ, ಮರೆಯಲಿಲ್ಲ, ಕೂಡಲಿಲ್ಲ, ಅಗಲಲಿಲ್ಲ. ಮನ ಮೇರೆ ತಪ್ಪಿ ನಿರವಯಲಾದ ಸುಖವ
ಶೂನ್ಯ ನಿಶೂನ್ಯ ಎಂದು ನುಡಿಯಲುಂಟೆ. ಶಬ್ದಮುಗ್ಧವಾಗಿ ಎನ್ನ ಅಜಗಣ್ಣ ತಂದೆಯ ಬರೆಸಿದ ಬಳಿಕ ಉರಿಯುಂಟ ಕರ್ಪೂರದಂತಾದೆನೆಯ ಎಂದು. ಮಹಾಜ್ಞಾನಿಗಳ ಸಂಘದಿಂದ ಲಿಂಗದ ಅರಿವಾದ ಬಳಿಕ ಅರಿವು ಮರಿವು ಕೂಡಿದೆ ಅಗಲಿದೆ ಎಂಬ ದ್ವಂದ್ವ ಭಾವ ಹೋಗಿ ಮನವು ಅತೀವ ಸುಖ ಸಂತೋಷ ಸಾಗರದಲ್ಲಿ ಮಿಂದು ತಾನೇ ತಾನಾಗಿದೆ, ಶಬ್ದ ಮುಗ್ಧವಾಗಿದೆ. ಅಜಗಣ್ಣನ ಚೈತನ್ಯದಲ್ಲಿ ಬೆರೆತು ಏನೂ ಇಲ್ಲದ ನಿರುವೈರ ಸ್ಥಿತಿಯಲ್ಲಿದೆ ಎಂದು ನಿರಾಳವಾಗಿದೆ ಎಂದಿದ್ದಾಳೆ. ಮುಕ್ತಾಯಕನ 37 ವಚನಗಳು ನಮಗೆ ಸಿಗುತ್ತವೆ. ಅಲ್ಲದೆ ಅಜಗಣ್ಣನ 10 ವಚನಗಳು ಸಿಗುತ್ತವೆ. ಆದರೆ ಅಜಗಣ್ಣನ ವಚನಗಳಲ್ಲಿ ಎಲ್ಲಿಯೂ ಮುಕ್ತಾಯಕನ ಒಂದು ಮಾತು ಬರುವುದಿಲ್ಲ. ಆದರೆ ಮುಕ್ತಾಯಕನ ವಚನಗಳು ಅಜಗಣ್ಣನಿಂದಲೇ ತುಂಬಿವೆ. ಅವಳ ವಚನಗಳು ಅಜಗಣ್ಣನ ಅಪ್ರತಿಮ ದೈವ ಪ್ರಜ್ಞೆಯ ಸಾಕ್ಷಾತ್ಕಾರಗಳಂತಿವೆ. ಅವಳು ಏನೇ ಹೇಳಿದರೂ ಅಜಗಣ್ಣನ ಆರೂಢ ಸ್ಥಿತಿ, ಅಜಗಣ್ಣನ ಅಜಗಣ್ಣನ ಐಕ್ಯ ಸ್ಥಿತಿಯ ಅನುಭೂತಿ ಎಲ್ಲ ವಚನಗಳಲ್ಲಿ ತುಂಬಿದೆ. ಎಲ್ಲವೂ ಬೆಳಗಿನ ವಚನಗಳಂತಿವೆ, ಸುಲಭವಾಗಿ ತಿಳಿಯಲಾರವು. ಅವಳು ಅಜಗಣ್ಣನ ಲಿಂಗೈಕ್ಯದ ನಂತರ ಕಲ್ಯಾಣಕ್ಕೆ ಹೋಗಿರಬೇಕೆಂದು ಸಂಶೋಧಕರ ಅಭಿಪ್ರಾಯ. ಶರಣರ ಸಿದ್ಧಿ ಸಾಧನೆಗಳ ಬಗ್ಗೆ ಅವಳ ಸಿದ್ಧಿ ಸಾಧನೆಗಳ ಬಗ್ಗೆ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅವಳ ಅಲೌಕಿಕ ಸಹೋದರ ವಾತ್ಸಲ್ಯವನ್ನು ಕೊಂಡಾಡಿದ್ದಾರೆ. ಶರಣರು ಅಜಗಣ್ಣನ ಅನುಭವ ಐಕ್ಯ ಸ್ಥಿತಿಯನ್ನು ಮಾದರಿಯಾಗಿಸಿಕೊಂಡಿದ್ದಾರೆ. ಇಲ್ಲಿ ಶರಣ ಸತ್ಯಕ್ಕನ ಒಂದು ವಚನವನ್ನು ನಾನು ಹೇಳಲು ಬಯಸುತ್ತೇನೆ. ಶರಣ ಸತ್ಯಕ್ಕ ಅವಳು ಅಂದರೆ ಮುಕ್ತಾಯಕ ಪಡುವ ದುಃಖ ಶರಣರಿಗೆ ಶೋಭಿಸುವುದಿಲ್ಲ ಎನ್ನುವುದನ್ನು ನಿಸ್ಸಂಕೋಚದಿಂದ ಹೇಳಿದ್ದಾಳೆ. ವಚನ: ಭಕ್ತರಿಗೆ ಅಕ್ಕೆ ಶೋಕ ದುಃಖ ಉಂಟೆ ಅಯ್ಯ, ಅತ್ತು ಕಳೆವ ನೋವ ಹಾಡಿ ಕಳೆಯಲೇಕಯ್ಯ. ಈ ಮುಕ್ತಾಯಕಗಳ ಕಕ್ಕುಲತೆ ಶಂಭು ಜಕ್ಕೇಶ್ವರ ಒಪ್ಪನಯ್ಯ ಎಂದು ಹೇಳುತ್ತಾಳೆ. ಸತ್ಯಕ್ಕ ಶಿವ ಸ್ವರೂಪನಾದ ಭಕ್ತ ದೇವನ ಒಂದು ಅಂಶವೇ ಆಗಿದ್ದಾನೆ. ಮತ್ತೆ ಅವನು ಶಿವನಲ್ಲಿ ಬೆರೆತರೆ ದುಃಖ ಶೋಕ ಪಡುವುದೇಕೆ? ಅರಿವುಳ್ಳ ಶರಣರಿಗೆ ದುಃಖವೆಂಬುದು ಏಕೆ ಎಂದು ಕೇಳುತ್ತಾಳೆ. ಇಂತಹ ವ್ಯಾಮೋಹ ಶರಣರಿಗೆ ಸಲ್ಲದು ಎಂದು ನಿರ್ಣಯ ಕೊಡುತ್ತಾಳೆ. ಇದು ಸತ್ಯಕ್ಕನ ಘನತೆ. ಶರಣರು ಒಬ್ಬರಿಗಿಂತ ಒಬ್ಬರು ಬೇರು ಅನುಭವಿಗಳು. ಆಯ್ದಕ್ಕಿ ಲಕ್ಕಮ್ಮ, ಮೊಳಗೆ ಮಹಾದೇವಿ, ನೀಲಾಂಬಕ್ಕೆ, ಅಕ್ಕಮಹಾದಿ ಮತ್ತನೇಕ ಮತ್ತೆಲ್ಲ ಶರಣರು ಜಗತ್ತಿನ ಯಾವುದೇ ಆಶೆ ಆಮಿಷಗಳಿಗೆ ವಶರಾಗದೆ ಅರಿವಿನ ಬೆಳಕಾಗಿ ಮೆರೆದಿದ್ದಾರೆ. ಬಸವಣ್ಣ ಮುಂತಾಗಿ ಎಲ್ಲ ಶರಣರ ಕಾರುಣ್ಯ ಪ್ರಸಾದ ಉಂಡು ಬದುಕಿದೇನಯ್ಯ ಅಜಗಣ್ಣ ತಂದೆ ಎಂದು ಮುಕ್ತಾಯಕ ಹೇಳುತ್ತಾರೆ. ಆ ಒಂದು ವಚನ ಶರಣರ ಬಗ್ಗೆ ನುಡಿದಿರುವುದು. ಎನ್ನ ಭಾವಕ್ಕೆ ಗುರುವಾದನಯ್ಯ ಬಸವಣ್ಣನು, ಎನ್ನ ನೋಟಕ್ಕೆ ಲಿಂಗವಾದನಯ್ಯ ಚನ್ನಬಸವಣ್ಣನು, ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ ಪ್ರಭುದೇವರು, ಎನ್ನ ಪರಿಣಾಮಕ್ಕೆ ಪ್ರಸಾದವಾದನಯ್ಯ ಮಡವಾಳಯ್ಯನು. ಇಂತಿಯ ಐವರ ಕಾರುಣ್ಯ ಪ್ರಸಾದವ ಕೊಂಡು ಬದುಕಿದಿನಯ್ಯ ಅಜಗಣ್ಣ ತಂದೆ ಎಂದು ಕಲ್ಯಾಣದ ಅನುಭವ ಮಂಟಪದ ಶರಣ ಬಾಂಧವ್ಯಕ್ಕೆ ಅಣೆಮಣಿಯುತ್ತಾಳೆ. ಇನ್ನು ಅವಳ ಒಂದೆರಡು ಸರಳ ವಚನಗಳನ್ನು ನಾನಿಲ್ಲಿ ಉದ್ಧರಿಸಲು ಬಯಸುತ್ತೇನೆ. ಅವು ನಮ್ಮ ಸಾಮಾನ್ಯರಿಗೆ ತಿಳಿಯುವಂಥವು ಸರಳ ವಚನಗಳು. ಆಚಾರವೇ ಶರಣ ಶಕ್ತಿಯ ಮೂಲ ಮುನ್ನುಡಿ ಎನ್ನುವುದು ಎಲ್ಲ ಶರಣರ ಅಭಿಪ್ರಾಯ. ಅದನ್ನೇ ಮುಕ್ತಾಯಕ ಹೇಳುತ್ತಾಳೆ. ನುಡಿಯಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿದ್ದಡೇನು, ಹಿಡಿದ ವ್ರತ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ ಎನ್ನುವಂಥದ್ದು. ಕೆಟ್ಟ ನುಡಿಗಳ ನುಡಿಯದ, ಕೆಟ್ಟ ನಡೆಯನ್ನು ನಡೆಯದ ಈ ಒಂದು ವ್ರತವನ್ನು ಬಿಡದೆ ಆಚರಿಸಿದರೆ ಅದರಲ್ಲಿ ಮಹಾಜ್ಞಾನವೆಂಬ ಅರಿವು ಮೂಡುವುದು ಎನ್ನುವುದು ಮುಕ್ತಾಯಕನ ನುಡಿ. ಇನ್ನೊಂದು ವಚನದಲ್ಲಿ
ಜ್ಞಾನ, ಐಶ್ವರ್ಯ, ಮೋಕ್ಷ ಎಲ್ಲಕ್ಕೂ ಗುರುವೇ ಮೂಲ ಕಾರಣ ಎಂದು ಹೇಳುತ್ತಾಳೆ. ಜ್ಞಾನ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಜಗಣ್ಣ ಲಿಂಗವೇ ಎಂದು ಹೇಳುತ್ತಾಳೆ. ಗುರುವಿನ ಸೇವೆಯಿಂದ ಜ್ಞಾನ ಸಿಗುವುದು. ಗುರುವೇ ತನ್ನ ಅರಿವೆಂಬ ಜ್ಞಾನದಿಂದ ಶಿಷ್ಯನನ್ನು ಅನುಗ್ರಹಿಸಿ ಮುನ್ನಡೆಸುವನು. ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ತನ್ನಂತೆ ಮಾಡುವನು. ಯೋಗ್ಯ ಗುರು ಸಚ್ಚಾರಿತ್ರವುಳ್ಳ ಸದ್ಗುರುವಿನಿಂದ ಜ್ಞಾನ ಸಿಗುವುದು ಎಂದು ಹೇಳುತ್ತಾಳೆ. ಅತ್ಯಂತ ಆದರದಿಂದ ಭಿನ್ನ ಭಾವವಿಲ್ಲದೆ ಗುರು ಸೇವೆ ಮಾಡಬೇಕು. ಐಶ್ವರ್ಯ ಅಂದರೆ ಇಲ್ಲಿ ಲೌಕಿಕ ಐಶ್ವರ್ಯದ ಬಗ್ಗೆ ಅವಳು ಮಾತನಾಡುವುದಿಲ್ಲ. ಅವಳು ಹೇಳುವುದು ಲಿಂಗಾಂಗ ಸಾಮರಸ್ಯ ಮತ್ತು ಅನುಭಾವ ಶಿವಯೋಗ ಎಂಬ ಸಂಪತ್ತಿನ ಬಗ್ಗೆ. ಇನ್ನು ಘಟ ಸಂತೃಪ್ತಿ ಎಂದರೆ ಮನಸ್ಸಿನ ಶಾಂತಿ ಅಥವಾ ಈ ದೇಹ ಸಂತೃಪ್ತಿ. ತನುಮನ ಭಾವಗಳ ತೃಪ್ತಿಯು ಸಿಗಬೇಕು. ಅದು ಮೋಕ್ಷಕ್ಕೆ ಅಂದರೆ ಭವನಾಶಕ್ಕೆ ಕಾರಣವಾಗುವುದು ಎನ್ನುತ್ತಾಳೆ. ಹೀಗೆ ಅವಳ ವಚನಗಳು ಅತ್ಯಂತ ತಾತ್ವಿಕ ಮತ್ತು ಮೌಲ್ಯಯುತವಾಗಿವೆ. ಮುಂದೆ ಅವಳ ಅವಸಾನದ ಬಗ್ಗೆ ಹೇಳುವುದಾದರೆ, ಅಜಗಣ್ಣನವರು ಲಕ್ಕುಂಡಿಯಲ್ಲಿ ಲಿಂಗೈಕ್ಯರಾದರು. ಮುಕ್ತಾಯಕ ರಾಯಚೂರು ಜಿಲ್ಲೆಯ ಮಸಳಿಕಲ್ಲು ಅಂದರೆ ತನ್ನ ಪತಿಯ ಊರಿನಲ್ಲಿ ಲಿಂಗೈಕ್ಯಳಾಗಿದ್ದಾಳೆಂದು ತಿಳಿಯುತ್ತದೆ. ಮಸಳಿಕಲ್ಲಿನ ಗುಡ್ಡದ ಮೇಲೆ ಅವಳ ಸಮಾಧಿ ಇದೆ. ಮುಕ್ತಾಯಕ್ಕ ಮತ್ತು ಅಕ್ಕ ಮಹಾದೇವಿ ಇವರ ಸಾಧನೆ ಸ್ತ್ರೀ ಕುಲಕ್ಕೆ ತಿಲಕಪ್ರಾಯ. ಲಿಂಗ ಸಮಾನತೆಯನ್ನು ತಂದುಕೊಟ್ಟ ಅಣ್ಣ ಬಸವಣ್ಣನ ನಿಲುವಿನ ಸ್ತ್ರೀ ಶಕ್ತಿಯ ಮೇರು ಅಭಿವ್ಯಕ್ತಿಯ ಸಾಕಾರ ರೂಪವಾಗಿ ಕಗ್ಗೊಳಿಸುವ ನಕ್ಷತ್ರಗಳು ಈ ಸ್ತ್ರೀ ರತ್ನಗಳು. ಹೀಗೆ ನಾನು ಮುಕ್ತಾಯಕನನ್ನು ಕಂಡುಕೊಂಡ ಬಗ್ಗೆ 4-6 ಮಾತನಾಡಿದ್ದೇನೆ. ಎಲ್ಲಾದರೂ ತಪ್ಪುಗಳಿದ್ದರೆ ಕ್ಷಮಿಸಬೇಕು ಮತ್ತು ತಿದ್ದಿ ಮುನ್ನಡೆಸಬೇಕೆಂದು ಕೇಳಿಕೊಳ್ಳುತ್ತಾ, ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ಎಲ್ಲ ಶರಣ ಬಳಗಕ್ಕೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಅವರಿಂದ ಹೆಚ್ಚು ತಿಳಿದುಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲ ಶರಣ ಬಳಗಕ್ಕೆ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉರಿ ಕರ್ಪೂರ ಯೋಗಿನಿ ಶರಣೆ ಮುಕ್ತಾಯಕ್ಕನನ್ನು ನಮಗೆಲ್ಲ ಪರಿಚಯಿಸುತ್ತಾ ಅವರ ಶಿವಯೋಗ ಸಾಧನೆಯ ಘನತೆಯನ್ನು ಅವರದೇ ವಚನಗಳ ಮೂಲಕ ವಿಶ್ಲೇಷಿಸುತ್ತಾ ತುಂಬಾ ಸೊಗಸಾಗಿ ತಮ್ಮ ಚಿಂತನೆಯನ್ನು ಪ್ರಸ್ತುತಪಡಿಸಿದ ಶರಣೆ ಗೌರಮ್ಮ ಹಾಲ್ಭಾವಿಯವರಿಗೆ ಅನಂತ ಧನ್ಯವಾದಗಳು. ಈಗ ವೇದಿಕೆ ಹಾಗೂ ಉಪನ್ಯಾಸವನ್ನು ಕುರಿತು ತಮ್ಮ ಅನುಭವವನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ ನಮ್ಮೆಲ್ಲರ ಆತ್ಮೀಯ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ವಚನ ಅಧ್ಯಯನ ವೇದಿಕೆಯ ಎಲ್ಲ ಸದಸ್ಯರಿಗೂ ಶರಣಾರ್ಥಿಗಳು. ಇವತ್ತು ಇಬ್ಬರು ಒಂದು ಒಳ್ಳೆಯ ಉಪನ್ಯಾಸಗಳನ್ನು ಕೊಟ್ಟರು. ಸಿದ್ದರಾಮೇಶ್ವರರ ಬಗ್ಗೆ ಸ್ನೇಹಿತೆ ಅನ್ನಪೂರ್ಣ ಅಗಡಿಯವರು ತುಂಬ ಚೆನ್ನಾಗಿ ಮಾತಾಡಿದರು. ಅದ್ರಂಗ ಮುಕ್ತಾಯಕ್ಕನ ಬಗ್ಗೆ ಅನೇಕ ವಚನಗಳನ್ನ ಮುಕ್ತಾಯಕ್ಕ 32 ವಚನ ಬರೆದಿದ್ದ 37 ವಚನಗಳು ನಮಗೆ ಸಿಕ್ಕಿವೆ ಅಂತ ನಮ್ಮ ಗೌರಮ್ಮ ಹಾಲ್ಭಾವಿಯವರು ಹೇಳಿದರು. ಅದರಲ್ಲಿ ಅನೇಕ ವಚನಗಳನ್ನ ಅವರು ಕೋಟ್ ಮಾಡಿ ಅದರ ವಿಶ್ಲೇಷಣೆಯನ್ನ ಮಾಡಿದರು. ಗೌರಮ್ಮ ಹಾಲ್ಭಾವಿಯವರು ತಮ್ಮ ಉಪನ್ಯಾಸವನ್ನು ಶುರು ಮಾಡೋ ಮುಂದನೆ ಒಂದು ಮಾತು ಹೇಳಿದ್ರು. ನನಗೆ ಉಪನ್ಯಾಸ ಕೊಟ್ಟು ರೂಢಿ ಇಲ್ಲ, ನಾನೊಂದು ಬಂಡ ಧೈರ್ಯವನ್ನ ಮಾಡಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ. ನೀವು ಒಬ್ಬರೇ ಅಂತ ತಿಳ್ಕೊಬೇಡ್ರಿ, ಇಲ್ಲೇ ನಾನು ಒಂದು ಬಂಡ ಧೈರ್ಯವನ್ನೇ ಮಾಡಿ ಇವತ್ತ ಅನುಭವದ ನುಡಿಗಳನ್ನ ನುಡಿಯಲಿದ್ದೇನೆ. ಅದರಂತೆ ನಮ್ಮ ಇನ್ನೊಬ್ಬ ಸ್ನೇಹಿತೆ ಅನ್ನಪೂರ್ಣ ಅಗಡಿಯವರು ಹೇಳಿದ್ರು, ನಾನು ಇವತ್ತು ಮಾತಾಡಿದ್ದು ನನಗೆ ಆತ್ಮತೃಪ್ತಿಯನ್ನು ನೀಡಲಿಲ್ಲ ಅಂತ. ಅದಕ್ಕೂ ನೀವು ಕಾಳಜಿ ಮಾಡ್ಬೇಡ್ರಿ. ಈಗ ನಮ್ಮ ವೇದಿಕೆ ರೂವಾರಿಗಳಾದ ಶಶಿಕಾಂತ್ ಪಟ್ಟಣವರು ಇದ್ದಾರೆ. ಅವರು ನಮ್ಮನ್ನೆಲ್ಲ ಬಡಿದಬ್ಬಿಸಿ ಒಂದು ಶರಣ ಸಾಹಿತ್ಯದ ಅಧ್ಯಯನದಲ್ಲಿ ತೊಡಗಿಸಿ ನಮಗೆ ಅಧ್ಯಯನಶೀಲರನ್ನಾಗಿ ಮಾಡಿ ನಮಗೆ ಗೊತ್ತಿರದ ಎಷ್ಟೆಷ್ಟೋ ವಿಷಯಗಳನ್ನ ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ. ಈಗ ಅಲ್ಲಮ ಪ್ರಭುಗಳು ಕರ್ಮಯೋಗಿ ಸಿದ್ದರಾಮೇಶ್ವರರನ್ನ ಶಿವಯೋಗಿ ಸಿದ್ದರಾಮರನ್ನಾಗಿ ಮಾಡುವಲ್ಲಿ ಒಂದು
ಪ್ರಮುಖ ಸ್ಥಾನವನ್ನ ವಹಿಸಿದ್ರು. ಹಾಗೆ ಮುಕ್ತಾಯಕ್ಕನ ಜೀವನವನ್ನ ಸಾರ್ಥಕಪಡಿಸುವಲ್ಲೂ ಅವರು ಅಲ್ಲಮಪ್ರಭುಗಳು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತಂದು ನಮ್ಮ ಗೌರಮ್ಮ ಹಲ್ವಾವಿ ಅವರು ಹೇಳಿದ್ರು. ಅದೇ ರೀತಿ ಈ ಶರಣ ಸಾಹಿತ್ಯದೊಳಗ ನಾವು ತೊಡಗಿಸ್ಲಿಕ್ಕೆ ಅಲ್ಲಮಪ್ರಭುಗಳು ಹೆಂಗ ಅವ್ರಿಗೆಲ್ಲ ಹಿಂದೆ 12ನೇ ಶತಮಾನದಲ್ಲಿ ಎಲ್ಲ ಶರಣರಿಗೆ ಮಾರ್ಗದರ್ಶನ ಕೊಡ್ತಿದ್ರು, ಅದೇ ರೀತಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನಮ್ಗೆಲ್ಲ ಮಾರ್ಗದರ್ಶನವನ್ನ ನೀಡುತ್ತಾ ನಮ್ಮನ್ನೆಲ್ಲ ಶರಣ ಸಾಹಿತ್ಯದಲ್ಲಿ ತೊಡಗಿಸಿ ಅದರ ನಮ್ಮ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡುವಂತದ್ರ ಪರಿಶ್ರಮವನ್ನು ಅವರು ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇನು ಒಂದು ಉತ್ಪ್ರೇಕ್ಷೆ ಅಲ್ಲ. ಈ ಅಧ್ಯಯನದಲ್ಲಿ ತೊಡಗಿದ ಮೇಲೆ ನನ್ನ ಅನುಭವನ್ನೇ ಹೇಳಬೇಕಂದ್ರ ನನಗ ಒಂದು ಏಕಾಂತತೆ ಅನ್ನುವಂತ ಒಂದು ಲೋನ್ಲಿನೆಸ್ ಅಂತ ಅನ್ನುವಂತ ಫೀಲಿಂಗ್ಗೆ ಹೋಗ್ಬಿಟ್ಟದ. ಯಾವಾಗ್ಲೂ ಶರಣರ ಅಧ್ಯಯನ, ಶರಣರ ವಚನಗಳ ಬಗ್ಗೆ ನನ್ನ ಮನಸ್ಸು ಹರಿತಿರ್ತದ. ಅದಕ್ಕ ತಮ್ಮೆಲ್ಲರ ನನ್ನ ಪರವಾಗಿಯೂ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸಿದ್ದರಾಮೇಶ್ವರರ ಬಗ್ಗೆ ಅನ್ನಪೂರ್ಣ ಅಗಡಿ ಅಕ್ಕ ಅವರು ಬಹಳ ಚಂದಾಗಿ ಮಾತಾಡಿದ್ರು. ಇವರು ಸಿದ್ದರಾಮೇಶ್ವರವರು ಮುದ್ದುಗೌಡ ಮತ್ತು ಸುಗ್ಗವಿಗೆ 50 ವರ್ಷ ಆದ್ಮೇಲೆ ಅವ್ರಿಗೆ ಮಗು ಆಗಿ ಜನಿಸ್ತಾರೆ. ಆ ವಯಸ್ಸಿನಲ್ಲಿ ಅವರು ಕೋಟ್ ಮಾಡಿದ್ರು ಇದೇ ಸೆಂಟೆನ್ಸ್. ಯಾವ ವಯಸ್ಸಿನಲ್ಲಿ ಯಾವುದೇ ಒಂದು ಸ್ತ್ರೀಗಾಗ್ಲಿ ಪುರುಷನಿಗಾಗಿ ರಾಗದ್ವೇಷ ಅಥವಾ ಕಾಮಕ್ರೋಧಗಳು ವಿಜೃಂಭಿಸಿದೆ ಅರಿಷಡ್ವರ್ಗಳನ್ನು ಗೆದ್ದು ಅವರು ಒಂದು ಸಾತ್ವಿಕ ಜೀವನವನ್ನ ನಡೆಸುವಂತ ಪರಿಸ್ಥಿತಿಯನ್ನ ಮುಟ್ಟಿರುತ್ತಾರೆ. ಇಂಥ ಪಕ್ವವಾದ ದಾಂಪತ್ಯದ ಫಲದಿಂದ ಸಿದ್ದರಾಮೇಶ್ವರರು ಹುಟ್ಟುತ್ತಾರೆ. ಅವರು ಅಂತೆಯೇ ಅವರ ಜೀವನ, ಮನಸ್ಸು, ದೇಹ ಎಲ್ಲವನ್ನು ಒಂದು ಸಾತ್ವಿಕತೆಯ ಅಪವತಾರವಾಗಿದ್ದು ತೇಜಸ್ಸಿನಿಂದ ಕೂಡಿರ್ತದ. ಅಂಥ ಒಬ್ಬ ಕರ್ಮಯೋಗಿ ಆಗಿ ಅವರು ಸೊನ್ನಲಿಗೆಯಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿಟ್ಟುಕೊಂಡು ಕೆರೆ ಕಟ್ಟಿಗಳನ್ನು ನಿರ್ಮಿಸುವಲ್ಲಿ, ದೇವಾಲಯವನ್ನು ಕಟ್ಟಿಸುವುದರಲ್ಲಿ, ಲಿಂಗ ಸ್ಥಾಪನೆಗಳಲ್ಲಿ ತೊಡಗಿರ್ತಾರೆ. ಇಂಥ ಕರ್ಮಯೋಗಿಗಳು ಅವರು ಒಂದ್ಸಲ ಅಲ್ಲಮಪ್ರಭುಗಳ ಕಣ್ಣಿಗೆ ಬಿದ್ದು ಅವರು ಶಿವಯೋಗಿಗಳಾಗಿ ಆಗೋದ್ರಲ್ಲಿ ಅಲ್ಲಮಪ್ರಭುಗಳದ್ದ ಒಂದು ಪಾತ್ರ ಪ್ರಮುಖವಾಗಿದೆ. ಅಲ್ಲಮಪ್ರಭುಗಳು ಸಿದ್ದರಾಮೇಶ್ವರರನ್ನ ಕಲ್ಯಾಣಕ್ಕೆ ಕರೆತಂದು ಅಲ್ಲಿ ಶಿವಯೋಗಿಗಳನ್ನಾಗಿ ಮಾರ್ಪಡಿಸಿ ಅವರಿಂದ ಆಧ್ಯಾತ್ಮಿಕತೆಯ ಕೆಲಸವನ್ನು ಸಾಕಷ್ಟು ಮಾಡಿಸಿದ್ರು. ಕಲ್ಯಾಣ ಕ್ರಾಂತಿ ಆದ್ಮೇಲೆ ಮತ್ತೆ ತಿರುಗಿ ಸಿದ್ದರಾಮೇಶ್ವರರು ಸೊನ್ನಲಿಗೆಗೆ ಬರ್ತಾರ. ಅಲ್ಲಿ ಮತ್ತೆ ತಮ್ಮ ಆಧ್ಯಾತ್ಮಿಕತೆ ಮತ್ತು ಅದರಂತೆ ಬೇರೆ ಬೇರೆ ಕೆಲಸವನ್ನು ಮಾಡಿ ತಮ್ಮ ಕರ್ಮಯೋಗವನ್ನು ಬಿಡೋದಿಲ್ಲ ಅಂತ ಹೇಳಿ ಅನೇಕ ಕಡೆಯಲ್ಲಿ ನಾವು ನೋಡ್ತೀವಿ. ಈ ಕಲ್ಯಾಣ ಕ್ರಾಂತಿ ನಂತರ ಸಿದ್ದರಾಮರು ತಮ್ಮ ಶಿಷ್ಯಂದಿರದೊಡನೆ ಲೋಕ ಸಂಚಾರ ಮಾಡುತ್ತಾರೆ. ಅಲ್ಲಲ್ಲಿ ಅವರು ಯೋಗ ಮಾಡಿದ 77 ಸ್ಥಳಗಳಿಗೆ ಅವರ ಗದ್ದುಗೆಗಳನ್ನು ನಾವು ಕಾಣಬಹುದು. ಒಂದ್ಸಲ ನಾನು ಬೆಂಗಳೂರಿಗೆ ಹೋಗಿದ್ದೆ. ನಮ್ಮ ಬೀಗರ ಮನೆ, ಅವರು ಬೆಂಗಳೂರು ಕಡೆಯವರೇ, ಪಾವಗಡದವರು, ತುಮಕೂರು ಜಿಲ್ಲೆ ಪಾವಗಡದವರು. ಅವರ ಮನೆಯಲ್ಲಿ ಸಿದ್ದರಾಮೇಶ್ವರರ ಒಂದು ದೊಡ್ಡ ಫೋಟೋ ಇತ್ತು ಜಗಲಿ ಮೇಲೆ. ನಮ್ಮ ಸಿದ್ದರಾಮೇಶ್ವರರು ಇಲ್ಲಿ ಹೆಂಗೆ ಬಂದ್ರು ಅಂದ್ರೆ ಅವ್ರು ಹೇಳಿದ್ರು ನಮ್ಮ ಊರಲ್ಲಿ ಅವರ ಗದ್ದುಗೆ ಇದೆ ಅಂತ. ಆ ಗದ್ದುಗೆಯನ್ನ ಸಂದರ್ಶಿಸುವಂತ ಭಾಗ್ಯ ನಂದಾಯ್ತು. ನಮ್ಮೂರು ವಿಜಯಪುರದಲ್ಲಿಯೂ ಸಿದ್ದರಾಮೇಶ್ವರರ ಒಂದು ಗದ್ದುಗೆ ಇದೆ. ಅದೊಂದು ದೊಡ್ಡ ದೇವಸ್ಥಾನ ಅದ. ಊರಿಗೆ ಗ್ರಾಮ ದೇವತೆ ಅಂತ ಅವರು ಆಗಿದ್ರು ಸೊನ್ನಲಿಗೆಗೆ ಅಂತ ಅನ್ನಪೂರ್ಣ ಅಗಡಿಯವರು ಹೇಳಿದ್ರು. ನಮ್ಮೂರಿಗೂ ಗ್ರಾಮ ದೇವತೆ ಅಂದ್ರ ಸಿದ್ದರಾಮೇಶ್ವರರೇ. ಯಾವುದೇ ಒಂದು ಒಳ್ಳೆಯ ಸಂದರ್ಭ ಆಗ್ಲಿ, ಒಂದು ನಿಬ್ಬಣಗಳಾಗ್ಲಿ ಸಿದ್ದರಾಮೇಶ್ವರ ಗುಡಿಯಿಂದ ಹೊರಡ್ತಾವು. ಈ ಸಿದ್ದರಾಮೇಶ್ವರರಿಗೆ ಯಾಕೆ ಸಿದ್ದೇಶ್ವರ ಅಂತ ಹೇಳಿ ಕರೀತಾರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ನಾವೆಲ್ಲ ಸಿದ್ದೇಶ್ವರ ಗುಡಿ, ಸೋಲಾಪುರದ ಸಿದ್ದೇಶ್ವರರು ಅಂತ ಕರಿತೀವಿ. ಆದ್ರೆ ನಾವು ಈ ವಚನ ಸಾಹಿತ್ಯದಲ್ಲಿ ನೋಡಿದ್ರೆ ಸಿದ್ದೇಶ್ವರ ಅಂತ ಅನ್ನೋ ಹೆಸರು ನನಗಂತೂ ಸಿಕ್ಕಿಲ್ಲ. ಎಲ್ಲ ಕಡೆ ಸಿದ್ದರಾಮೇಶ್ವರ ಅಂತ ಅನ್ನೋದೇ ಅವರ ಪರಿಚಿತರು ಅಂತ ನಾನು ಹೇಳ್ತೀನಿ. ಅವರು ಈಗ ವಿಜಯಪುರದೊಳಗಿರುವಂತಹ ಒಂದು ದೇವಸ್ಥಾನ ಏನದ, ಸಿದ್ದರಾಮೇಶ್ವರ ದೇವಸ್ಥಾನ, ಅದು ಕೂಡ ಒಂದು ಸಿದ್ದರಾಮೇಶ್ವರರ ಗದ್ದುಗೆ ಆಗಿರಬಹುದು. ಅವರು 77 ಸ್ಥಳಗಳಲ್ಲಿ ಯೋಗ ಮಾಡಿದ್ರು. ಆ 77 ಸ್ಥಳಗಳಲ್ಲೂ ಅವರ ಹೆಸರಿನಿಂದ ಗದ್ದುಗೆಗಳು ನಿರ್ಮಿತವಾಗಿದ್ವು ಅಂತ ಇಲ್ಲಿ ಶರಣ ಸಾಹಿತ್ಯ ಮೇಳ ಆಗಿತ್ತು ಈ ಒಂದು 8-10 ವರ್ಷಗಳ ಹಿಂದ.
ಅದು ಸಿದ್ದರಾಮೇಶ್ವರರ 850ನೇ ಜನ್ಮದಿನದಂದು ಅವರ ಜಯಂತಿಯನ್ನು ಇಲ್ಲಿ ವಿಜಯಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ರು. ಅವಾಗ ನಾವು ವಿಜಯಪುರದಾಗ ಇರ್ಲಿಲ್ಲ. ಆದ್ರೆ ಒಂದು ದಿನ ಮಾತ್ರ ನಾನು ಆ ಸಮ್ಮೇಳನದಲ್ಲಿ ಭಾಗಿಯಾಗುವಂತ ಒಂದು ಸುಸಂದರ್ಭ ಸಿಕ್ತು. ಅವಾಗ ಅವರು ಹೇಳಿದ್ರು, ಇವೆಲ್ಲ 77 ಸ್ಥಳಗಳು ಕರ್ನಾಟಕದಲ್ಲೇ ಇವ, ಆಂಧ್ರದ ಬಾರ್ಡರ್ನೊಳಗೂ ಇವು ಸಿಗ್ತಾವು. ಅವೆಲ್ಲ ಗದ್ದಿಗೆಗಳನ್ನ ಇವತ್ತಿನೂ ಒಂದು ಸುಸ್ಥಿತಿಯಲ್ಲಿ ಇವೆ. ಸಾಕಷ್ಟು ಜನ ಭಕ್ತರು ಅಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರ ಅಂತ. ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುಗಳಿಂದ ಪ್ರಭಾವಿತರಾದಂಗೆ ಚನ್ನಬಸವೇಶ್ವರರಿಂದ ಸಾಕಷ್ಟು ಪ್ರಭಾವಿತರಾಗಿದ್ರು. ಬಸವೇಶ್ವರರಿಂದನೂ ಪ್ರಭಾವಿತರಾಗಿದ್ರು. ಅವರ ವಚನಗಳು, ಎಷ್ಟೋ ವಚನಗಳು ಬಸವೇಶ್ವರರ ವಚನಗಳಿಗೆ ಹೋಲ್ತಾವು. ಒಂದು ವಚನವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗ ದೇವರನ್ನ ಪೂಜಿಸಬೇಕು, ಯಾವಾಗ ನಾವು ನಮ್ಮ ಇಷ್ಟ ದೇವತೆಯನ್ನ ಪೂಜಿಸಿ ಒಂದು ಫಲವನ್ನ ಪಡೆಯಬೇಕು ಅಂತ ಅನ್ನೋದಕ್ಕ ಅವರು ಒಂದ್ 4 ವಾಕ್ಯದೊಳಗ ಹೇಳಿದ್ದಾರೆ. ಹಸಿವು ದೂರದ ಮುನ್ನ, ರಶಿ ದೂರದ ಮುನ್ನ, ವ್ಯಾಧಿ ವಿಪತ್ತುಗಳು ಬಂದಡಗದ ಮುನ್ನ, ಕಪಿಲ ಸಿದ್ಧಲಿಂಗದ ಪೂಜಿಸು ಮುನ್ನ 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 ಅಂತ. ಅಂದ್ರ ನಮ್ಮ ಜೀವನ ಬಹಳ ಸಣ್ಣದು. ಅಂಥ ಜೀವನದಲ್ಲಿ ನಾವು ಸಮಯವನ್ನ ವ್ಯರ್ಥ ಮಾಡದೆ ಅದನ್ನ ಸಾರ್ಥಕತೆಯನ್ನ ಆಗಿ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನ ಅವರು ಹೇಳ್ತಾರೆ. ಇದು ಬಸವೇಶ್ವರರ ಇನ್ನೊಂದು ವಚನವನ್ನ ನೆನಪಿಗೆ ತರ್ತದೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪ ಅಳೆಯುವ ಮುನ್ನ, ಪೂಜಿಸು ಕೂಡಲ ಸಂಗನ. ಅಂದ್ರ ಇದ್ರ ಅರ್ಥ ಏನು? ನಮ್ಮ ಜೀವನದಲ್ಲಿ ಸಮಯವನ್ನ ನಾವು ವ್ಯರ್ಥ ಮಾಡಬಾರ್ದು. ನಾವು ಇವತ್ತು ಇರುವಂತಹ ಆರೋಗ್ಯ, ಇವತ್ತಿರುವಂತ ನಮ್ಮ ಜೀವಿತ ಕಾಲ ನಾಳೆ ಇರಬಹುದು ಅಂತ ಅನ್ನುವಂಥದ್ಕ ಯಾವುದೇ ರೀತಿಯ ಒಂದು ಗ್ಯಾರಂಟಿ ಇಲ್ಲ. ಅದಕ್ಕ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕಾದ್ರೆ ನಮ್ಮ ಸಿಕ್ಕಿರುವಂತ ಒಂದು ಸಮಯವನ್ನ ಸಾರ್ಥಕಗೊಳಿಸ್ಕೊಳ್ಬೇಕು. ನಾವು ಏನು ಕೆಲಸ ಮಾಡ್ಬೇಕು ಅಂತ ಕೆಲಸ ಈಗಾಗ್ಲೇ ಮಾಡಿ ಮುಗಿಸ್ಬೇಕು ಅಂತ ಅವರು ಒತ್ತಿ ಈ ವಚನಗಳಲ್ಲಿ ಹೇಳ್ಯಾರ. ನನಗೆ ಈ ವಚನಗಳ ಜೊತೆ ಒಂದು ಸೆಂಟೆನ್ಸ್ ಯಾವಾಗ್ಲೂ ಎಲ್ಲರಿಗೂ ನೆನಪಾಗ್ತದೆ. ಅದು ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಅದು ದಿನ ಟೈಮ್ ಪಾಸ್ ಆಗ್ತಾನೆ ಹೋಗ್ತಿರ್ತದ, ದಿನಗಳು ಉರುಳಿ ಹೋಗ್ತಾನೆ ಅದಾವು. ಇನ್ನ ನಾವು ಕೆಲಸ ಮಾಡೋದು 1 ತಿಂಗಳದ ಬಿಡು ನಾವು ಅಂತೀವಿ, ಆದ್ರೆ ಆ 30 ದಿನಗಳು ಹೆಂಗ್ ಹೋಗ್ತಾವ ಅನ್ನೋದು ಗೊತ್ತಾಗೋದೇ ಇಲ್ಲ. ಇದನ್ನ ನಾನು ನನ್ನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಬಹಳ ಒತ್ತಿ ಹೇಳ್ತಿದ್ದೆ. ಅದು ಅಲ್ದನೆ ಒಂದು ಕಂಪ್ಯೂಟರ್ ಪ್ರಿಂಟ್ಔಟ್ ದೊಡ್ಡದನ್ನ ತೆಗೆದು ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ನನ್ನ ಲ್ಯಾಬ್ನೊಳಗೆ ನಾನು ಹಾಕಿದ್ದೆ. ಅದಕ್ಕ ಈ ಜೀವನವನ್ನ ನಾವು ಹೆಂಗೆ ಸಾರ್ಥಕ ಪಡ್ಕೋಬೇಕು, ಯಾವ ರೀತಿ ನಾವು ನಮ್ಮ ಸಮಯವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಅನ್ನೋದನ್ನ ಈ ಸಿದ್ದರಾಮೇಶ್ವರ ಮತ್ತು ಬಸವಣ್ಣನವರ ವಚನಗಳಿಂದ ನಾವು ಕಲಿಯಬಹುದು. ಇನ್ನು ನಮ್ಮ ಇನ್ನೊಬ್ಬ ಸಹೋದರಿ ಗೌರಮ್ಮ ಹಾಲ್ಭಾವಿಯವರು ಮುಕ್ತಾಯಕ್ಕನ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ರು. ಮುಕ್ತಾಯಕ್ಕನ ಬರೆದಂತ ವಚನಗಳು ನಮಗೆ ಕೇವಲ 37 ವಚನಗಳು ಲಭ್ಯವಾದವು. ಆದ್ರೆ ಜಗಣ್ಣನ ವಚನಗಳು ಕೇವಲ 10 ವಚನಗಳಷ್ಟೇ ನಮಗೆ ಸಿಕ್ಕಾವು. ಮತ್ತೆ ಇನ್ನೊಂದವ್ರು ಹೇಳಿದ್ರು, ಮುಕ್ತಾಯಕ್ಕನ ಪ್ರತಿಯೊಂದು ವಚನದಲ್ಲಿ ಅಜಗಣ್ಣನ ವಿಷಯವನ್ನ ಅವಳು ಎತ್ತಿ ಹಿಡಿದಾಳ, ಆದ್ರ ಅಜಗಣ್ಣನ ವಚನದಲ್ಲಿ ಮುಕ್ತಾಯಕ್ಕನ ಹೆಸರು ಇಲ್ಲ ಅಂತ. ಈ ಸಹೋದರ ಪ್ರೇಮ ಎಲ್ಲರೂ ಮೆಚ್ಚುವಂತದ್ದೇ. ಎಲ್ಲಾ ಸಹೋದರರನ್ನ ಯಾವ ರೀತಿ ನೋಡ್ತಾರ ಅಂತ ಅನ್ನೋದಕ್ಕ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೇಕು. ಎಲ್ಲ ಹೆಣ್ಮಕ್ಳಿಗೆ ಸಹೋದರಿಯರು ತವರು ಮನೆ ಅಂತಂದ್ರ ಅದು ಹೆಚ್ಚೆ. ಅದಕ್ಕೆ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ನಮ್ಮ ತವರು ಮನೆ ಮೇಲೆ ನಾವು ಎಲ್ಲರೂ ಒಂದು ಆರ್ಟಿಕಲ್ ಬರಿಬೇಕು ಅಂತಂದು ಅವ್ವನ ನೆನಪು, ಅವ್ವನ ಕನಸು, ಅವ್ವನ ಬಯಕೆ, ನನ್ನ ಅವ್ವ ಅಂತ ಅನ್ನೋ ವಿಷಯಗಳನ್ನ ಎಲ್ಲರಿಗೂ ಹಂಚಿಬಿಟ್ಟಾರ. ನಮ್ಗೆಲ್ಲ ಒಂದೊಂದು ಅವ್ವನ ಮೇಲೆ ಒಂದು ಆರ್ಟಿಕಲ್ ಬರೆದು ಕಳಿಸು ಅಂತ ಹೇಳ್ಯಾರ. ಇದು ನಾವು ಇದನ್ನ ಜನರಲ್ ಆಗಿ ಬರೆದ್ರು
ನಮ್ಮ ತಾಯಿಯ ಬಗ್ಗೆ, ಎಲ್ಲ ನಮ್ಮ ಹೆಣ್ಣು ಮಕ್ಕಳಲ್ಲಿ ತಾಯಿಯ ಬಗ್ಗೆ ಯಾವ ರೀತಿಯಾದ ಒಂದು ಒಂದು ಫೀಲಿಂಗ್ಸು, ಅನಿಸಿಕೆಗಳು ಇರುತ್ತಾವೋ ಅಂತ ವ್ಯಕ್ತಪಡಿಸ್ಲಿಕ್ಕೆ ಒಂದು ವೇದಿಕೆ ಅಂತ ನನಗನಿಸ್ತದೆ. ನಮ್ಮ ಅಂತಃಕರಣದ ಮಾತುಗಳನ್ನ ಹೊರಗೆ ಹಾಕ್ಲಿಕ್ಕೆ ಈ ವೇದಿಕೆ ಅತ್ಯಂತ ಸೂಕ್ತವಾಗಿದೆ. ಅದರ ಸಲುವಾಗಿ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮುಕ್ತಾಯಕ್ಕನ ವಚನಗಳನ್ನ, ಅನೇಕ ವಚನಗಳನ್ನ ವಿಶ್ಲೇಷಣೆ ಮಾಡಿದ್ರು ಗೌರಮ್ಮ ಹಾಲ್ಭಾವಿಯವರು. ಆದ್ರೆ ನನಗ ಒಂದು ವಚನ ಬಹಳ ಹಿಡಿಸಿದೆ. ಅದು ಸಣ್ಣದಾದ ವಚನ, ಅದರದ್ದು ಅರ್ಥ ಈ ರೀತಿಯಾಗಿದೆ. ಜ್ಞಾನ ಮೂಲ ಗುರುಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ, ಗಣ್ಣ ತಂದೆ ನೀ ಸಾಕ್ಷಿಯಾಗಿ ಅಂತ ಅವಳು ಹೇಳ್ತಾಳ. ಜ್ಞಾನ ಅಂತಂದ್ರೇನು? ಇಲ್ಲಿ ತಿಳುವಳಿಕೆ, ಬೆಳಕು, ನಮ್ಮನ್ನ ಸರಿಯಾದ ಒಂದು ಮಾರ್ಗದಲ್ಲಿ ನಡೆಸಬೇಕಾಗಿದ್ದು ಜ್ಞಾನ. ಈ ಅನುಭಾವಿಗಳ ಸಂಘದಿಂದ ನಮಗೆ ಜ್ಞಾನ ಸಿಗ್ತದೆ. ಜಗತ್ತಿನಲ್ಲಿ ಇರುವಂತ ಪ್ರತಿಯೊಂದು ವಸ್ತುವಿನಿಂದನೂ ನಾವು ಜ್ಞಾನವನ್ನ ಪಡೆಯಬಹುದು. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಸರ್ವಜ್ಞನೆಂಬವನು ಗರ್ವದಿಂದಾದನೆ ಸರ್ವರುಳು ಒಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ. ಅಂದ್ರ ಜ್ಞಾನ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್. ಪ್ರತಿಯೊಂದು ವಸ್ತುವಿನಿಂದ, ಪ್ರತಿಯೊಂದು ಜೀವಿಯಿಂದ ನಾವು ಕಲಿಯೋದು ಬಹಳ ಅದ. ಈಗ ಆಕಾಶದೊಳಗ ಸೂರ್ಯ ಉದಯಿಸ್ತಾನ, ಅವ ಅಸ್ತಮಾನವಾಗ್ತಾನ. ಚಂದ್ರ ಹುಟ್ಟುತ್ತಾನ, ಚಂದ್ರ ಕಾಣೆ ಆಗ್ತಾನ. ನಕ್ಷತ್ರಗಳು ಮಾಯವಾಗ್ತಾವು, ಮೇಘಗಳು ಮಳೆ ಸುರಿದು ಅವು ಕರಗಿ ಹೋಗ್ತಾವು. ಆಮೇಲೆ ಆಕಾಶ ಬಯಲಾಗ್ತದ. ಆದ್ರ ಆಕಾಶ ಇದ್ದೇ ಇರ್ತದ, ಅದು ಅಲ್ಲೇ ತಟಸ್ಥವಾಗಿರ್ತದ, ಅದು ಯಾವಾಗ್ಲೂ ಬೆಳಕು ಚೆಲ್ತಾನ ಇರ್ತದೆ. ಅದರಂತೆ ಜ್ಞಾನ ಶಾಶ್ವತ. ಇದು ಆಕಾಶದಂಗ ಸಾಕಷ್ಟು ವಿಸ್ತಾರವಾಗಿರ್ತದೆ. ಒಂದ್ಸಲ ನಾವು ಜ್ಞಾನಾರ್ಚನೆ ಮಾಡಿದ್ರೆ ಅದು ಎಂದೂ ಮಾಯವಾಗೋದಿಲ್ಲ. ಇದು ಜ್ಞಾನಾರ್ಚನೆ ಜೀವಾಳವಾಗಿದೆ. ಐಶ್ವರ್ಯವನ್ನ ನಾವು ಕಾಯಕದಿಂದ ಪಡೆಯಬಹುದು, ಸಂಪತ್ತನ್ನ ಗಳಿಸಬಹುದು, ಆದ್ರೆ ಅದು ಶಾಶ್ವತ ಅಲ್ಲ. ಅದನ್ನ ತಿಳ್ಕೊಂಡಾಗ ನಮಗ ಸುಖ, ಸಂತೋಷ, ಶಾಂತಿ ಸಿಗ್ತದ ಅಂತ ಮುಕ್ತಾಯಕ್ಕ ಐಶ್ವರ್ಯ ಮೂಲ ಲಿಂಗಾರ್ಚನೆಯಿಂದ ನಾವು ಐಶ್ವರ್ಯವನ್ನು ಪಡೆಯಬಹುದು. ಜ್ಞಾನನೂ ಒಂದು ಐಶ್ವರ್ಯ. ಈ ಜ್ಞಾನವನ್ನ ನಾವು ಉಳಿಸಿಕೊಳ್ಳಬಹುದು ಅಂತ ಹೇಳ್ತಾನೆ. ಈ ಸುಖ, ಸಂತೋಷ, ಶಾಂತಿ ಏನು ನಮಗೆ ಸಿಗ್ತದಲ್ಲ ಈ ಜ್ಞಾನ ಮತ್ತ ಐಶ್ವರ್ಯದಿಂದ, ಇದರಿಂದ ನಮಗೆ ನಿಜವಾದ ಮೋಕ್ಷ ಸಿಗ್ತದ. ಅಂದ್ರೆ ಮೋಕ್ಷ ಅಂತಂದ್ರೆ ನಮ್ಗೆ ಏನೋ ಒಂದು ಸ್ವರ್ಗ ಅಂತ ಒಂದು ಕಲ್ಪನೆ ಅದ, ಅಲ್ಲಿ ಹೋಗೋದು ಅಲ್ಲ. ಇಲ್ಲಿಯೇ ಇದ್ದು ನಮ್ಗ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಸಿಗುವಂತ ಕೆಲಸಗಳನ್ನ ಮಾಡಿದ್ರೆ ಅದೇ ಒಂದು ಮೋಕ್ಷ ಅಂತ ನನಗ ಅನಿಸ್ತದೆ. ಈಗ ಅಲ್ಲಮ ಪ್ರಭುಗಳ ಮಾರ್ಗದರ್ಶನ ನಮ್ಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಮಾರ್ಗದರ್ಶನ ಮಾಡ್ತಾನೆ ಇದ್ದಾರೆ. ಈ ಮಾರ್ಗದರ್ಶನದಿಂದ ನಾನು ಇಷ್ಟೊಂದು ಅಧ್ಯಯನ ಮಾಡಿದ್ದೀನಿ. ನಾನೇನು ಅನುಭವಿ ಅಲ್ಲ, ಆದ್ರೆ ಅನುಭವದ ನುಡಿಗಳನ್ನ ಆಡ್ಲಿಕ್ಕೆ ಇವತ್ತ ನನಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕ ನಾನು ಪಟ್ಟಣ್ ಸರ್ ಅವರಿಗೂ ತಮ್ಮೆಲ್ಲರಿಗೂ ಕೃತಜ್ಞನಾಗಿದ್ದೀನಿ. ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳು. ಅಕ್ಕನ ಅರಿವಿನ ಒಡನಾಟದಲ್ಲಿ ತಾವು ಹೇಗೆ ಬೆಳೆದು ಬಂದಿದ್ದಾರೆ ಎನ್ನುವುದರೊಂದಿಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ರವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸರ್ವಾಂಗೀಣವಾಗಿ ಬೆಳೆಯುವ ಭರವಸೆಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ತಮ್ಮ ಅಮೂಲ್ಯವಾದ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಬಸವನ ಭಕ್ತಿ ಧ್ಯಾನಕ್ಕೆ ಮೂಲ, ಬಸವನ ಭಕ್ತಿ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಬ್ಬರು ಸಹೋದರಿಯರು ಅತ್ಯಂತ ಪ್ರಬುದ್ಧವಾಗಿ ಎಲ್ಲಿಯೂ ಕೂಡ ತಪ್ಪದೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಮೊದಲನೇ ಸಲ ಅಂತ ಪ್ರಾಯಶಃ ಬಹುತೇಕ ಬಹಳಷ್ಟು ತಯಾರಿ ಮಾಡಿ ಇಬ್ರು ನಮ್ಮ ಅನ್ನಪೂರ್ಣಕ್ಕ ಅಗಡಿಯವರಾಗ್ಲಿ, ಆಮೇಲೆ ನಮ್ಮ ಗೌರಮ್ಮಕ್ಕ ಹಲಬಾಯಿಯವರಾಗಲಿ, ನಂತರ ನಮ್ಮ ಸಹೋದರಿ ಸರಸ್ವತಿ ಪಾಟೀಲ್ ಅಕ್ಕ ಅವರು ಕೂಡ ಬಹಳ ಮಾರ್ಮಿಕವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ
ಹಾಡುಗಾರಿಕೆ, ವಚನ ಪ್ರಾರ್ಥನೆ ಸಹೋದರಿ ಲತಕ್ಕ ಅವರಾಗ್ಲಿ, ಆಮೇಲೆ ಮುಂದೆ ಆಡ್ತಕ್ಕಂಥವ್ರು ಪ್ರತಿಯೊಬ್ಬರು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥ ಗೌರಮ್ಮ ನಾಶಿಯವರಾಗ್ಲಿ, ಒಂದು ಒಂದು ಒಂದೇ ಕುಟುಂಬ, ಶರಣ ಕುಟುಂಬ ಅಥವಾ ಲಿಂಗ ಸಂಬಂಧಿ ಅಂತಕ್ಕಂಥ ವಿಚಾರವನ್ನ ನಾವು ಹಲವಾರು ಸಾರಿ ಏಕಾಂಗಿ ಆದಾಗ ಲೋಕಾಂಗ ಅಥವಾ ಲೋಕದ ಸಂಘದ ಕಡೆಗೆ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಶರಣರು ಮಾಡಿದ್ದಾರೆ. ಇನ್ನು ಸೊಲ್ಲಾಪುರದ ಸಿದ್ದರಾಮರ ಬಗ್ಗೆ ಸೊನ್ನಲ್ಗಿ ಸೊಲ್ಲಾಪುರ ಅಂತ ತಿಳ್ಕೊಂಡು ನಾನು ಕೂಡ ತಿಳ್ಕೊಂಡವ. ಒಂದು 25 ವರ್ಷದ ಕೆಳಗಡೆ ನಾನು ಕ್ಷೇತ್ರ ಕಾರ್ಯ ಮಾಡ್ಬೇಕು ಅಂತಕೊಂಡು ಹೋದಾಗ ಸೊನ್ನಲ್ಗಿ ಎಲ್ಲೈತೆ ಅಂತ ನೋಡ್ಕೊಂಡು ಹೋದಾಗ ಅದು ಜತ್ ತಾಲೂಕಿನ ಸೊನ್ನಲ್ಗಿ ಆಗಿತ್ತು. ಅಂದ್ರೆ ಇದು ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಸೊನ್ನಲ್ಗಿ. ಸೊನ್ನಲಾಪುರ ಅನ್ನೋದು ಸೊಲ್ಲಾಪುರ. ಮುಂದೆ ಅಲ್ಲಿ ಏನು ರಾಜಗುರುಗಳಾಗಿ, ಚಾಮಲಾದೇವಿಯ ರಾಜಗುರುಗಳಾಗಿ ವಚನ ಸಾಹಿತ್ಯವನ್ನ ಮತ್ತು ಅವಳಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರ ಅಣ್ಣಂದಿರಾದಂಥ ಮುದ್ದು ಮನೆಗೆ ಅಲ್ಲೇನು ಗೌಡ್ರ ಹಿರೇಗೌಡರು ಅಂತ ತಿಳ್ಕೊಂಡು ಮಧುಗಿರಿ ಒಳಗ ನಡೆದಂತ ಕಲಹಕ್ಕ ಅದಕ್ಕೆ ಒಂದು ಪರಿಹಾರವನ್ನು ಸೂಚಿಸ್ತಕ್ಕಂಥ ರಾಜಭಟ್ಟ ರಾಜಗುರು ಆಗಿರ್ತಾರ. ಮತ್ತೆ ಎರಡನೇದಂದ್ರೆ ಸಿದ್ದರಾಮರು ಅವರ ಬದುಕನ್ನ ರಾಘವಾಂಕ ಮತ್ತು ಏನು ಇದು ಮಲ್ಲಯ್ಯನ ಕತಿ ಹೇಳಿದ್ರಲ್ಲ, ಕಂಡು ಬೆರಗಾದಾರ ಪುಣ್ಯ ದಂಪತಿಗಳು ಅಂತೇಳಿ, ಆ ಹುಡುಗ ಮಲ್ಲಯ್ಯನ ಅಂಬ್ಲಿ ತರಕ್ ಹೋದ, ಕಂಬಿ ಜುಡಿ ಹೋದ, ರುದ್ರ ಕಮ್ಮರಿಗೆ ಹಾರ್ಬೇಕಂದ, ಅವಾಗ ಬಂದು ಅವ್ರು ಎತ್ಕೊಂಡ್ರು ಅಂತಕ್ಕಂಥದ್ದು ಒಂದು ಪೌರಾಣಿಕ ಕಲ್ಪನೆ. ಕಾರಣ ಶೈವ ಬ್ರಾಹ್ಮಣಾದಂಥ ರಾಘವಾಂಕನಿಗೆ ಆತನ ಮಾವನಾದಂಥ ಹರಿಹರನಿಂದ ಒಂದು 5 ಕೃತಿಗಳನ್ನು ಬರ್ಕೊಂಬ ಅಂತ ಅವ್ ಮೊದಲು ಸತ್ಯ ಹರಿಶ್ಚಂದ್ರ ಕಾವ್ಯ ಬರೆದ ಅನ್ನೋದು ಬೇಡ, ನೀನು 5 ಕೃತಿಗಳನ್ನು ಬರ್ಕೊಂಬ ಶರಣರ ಬಗ್ಗೆ ಅಂದಾಗ ಅದು ಮೊಟ್ಟ ಮೊದಲಿಗೆ ತೆಗೆದುಕೊಂಡಿದೆ ಸಿದ್ದರಾಮರ ಬಗ್ಗೆ. ಅದು ವಸ್ತುಸ್ಥಿತಿ ಏನೇ ಇರಲಿ, ಸಿದ್ದರಾಮ ಅಪ್ಪಟ ಬಸವಾಭಿಮಾನಿ. ಆಮೇಲೆ ತನ್ನ ಬಸವನ ನೆನೆಯದವರ ಮುಖವನ್ನ ನೋಡಲಾಗದು ನೋಡ ಅಂತ, ಬಸವನ ನೆನೆಯದವರ, ಬಸವ ಮಂತ್ರ ಹೇಳದವರ ಮುಖವ ನೋಡಲಾಗದು ಅಂತ ಹೇಳ್ತಾರೆ. ಹೀಗಾಗಿ ವಚನ ಸಾಹಿತ್ಯ ಚಳುವಳಿಗೆ ಅವ್ರು ಹೇಳಿದ್ರು ಸಿದ್ದೇಶ್ವರ ಹೆಂಗಾದ ಅಂತಕ್ಕಂಥದ್ದು ಶೈವ ಒಂದು ಪ್ರಭೆಯ ಪುನರ್ ಒಳಗೆ ಬಂದು ಮರುಪ್ರವೇಶ ಮಾಡಿಕೊಂಡು ಇಡೀ ವಚನ ಚಳುವಳಿಯನ್ನು ಯಾಮಾರಿಸ್ತಕ್ಕಂಥ ಒಂದು ಕಾರ್ಯವನ್ನ ಗೊತ್ತಿರದೆ ಮಾಡಿದ್ರು. ಮತ್ತು ಹೇಳ್ದಂಗೆ ಈ ವಚನಕಾರರಿಗೆ ಯಾವುದೇ ಯುದ್ಧ ಸಲಕರಣೆಗಳಿರಲಿಲ್ಲ. ಅವರು ಬೇರೆ ಬೇರೆ ಕಸುಬಿನಿಂದ ಬಂದವರು. ಅವ್ರನ್ನ ಸೊಲ್ಲಾಪುರದಿಂದ ಮೊದಲಿಗೆ ಬಿಜಾಪುರಕ್ಕೆ ಕರ್ಕೊಂಡ್ಬರ್ತಾನೆ. ಬಿಜಾಪುರದಿಂದ ಜಮಖಂಡಿಯಿಂದ ಟಿಸಲ್ ಹೊಡೆದು ಒಂದ್ ಕಡೆ ಅಂಕಲ್ಗಿ ಮಾರ್ಗವಾಗಿ ಗೋಕಾಕು ಬೆಳಗಾವಿಗೆ ಹೋಗ್ತಾರ. ಇನ್ನೊಂದು ಎಡಗಡೆಗೆ ಅವರು ಇಳಕಲ್ಲು ಅಂದ್ರೆ ಕೆಲವು ಶರಣರು ಏನು ಶಂಕರದೇವ ಅವರೆಲ್ಲ ಎಡಗಡೆ ಹೋಗ್ತಾರ. ಹಿಂಗಾಗಿ ಎಲ್ಲ ಶರಣರು ಚದುರು ಹೋಗ್ತಾರ. ಅಂದ್ರೆ ಬಿಜಾಪುರ ಮತ್ತು ಜಮಖಂಡಿ, ನಾವು ಜಮಖಂಡಿ ಒಳಗೆ ನೋಡ್ಬೋದು, ಅಲ್ಲಿ 2 ಬಸವಣ್ಣನ ಗುಡಿ ಅದಾವು. ಅಲ್ಲಿ ಶರಣರು ಬಂದು ವಸತಿ ಮಾಡಿ ವಚನಗಳನ್ನ ಕಾದಿಟ್ಕೊಂಡು ಅಲ್ಲಿ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋದಂತ ಊರು. ಹಿಂಗಾಗಿ ಸೊಲ್ಲಾಪುರ ಸಿದ್ದರಾಮರ ಬಗ್ಗೆ ಸಹೋದರಿ ಅನ್ನಪೂರ್ಣಕ್ಕ ಅಗಡಿಯವರು ಹೇಳಿದ್ದು ಬಹಳಷ್ಟು ಪೌರಾಣಿಕವಾಗಿದ್ದು, ಬಹಳಷ್ಟು ವಯೋವೃದ್ಧರಾಗಿದ್ರು. ಆಮೇಲೆ ಅಲ್ಲಿ ರೇವಣಸಿದ್ರು. ನಾನು ಇನ್ನೂ ಒಂದು ಕಾರಣ ಅಂದ್ರೆ ರೇವಣಸಿದ್ರು ಅಂತಕ್ಕಂಥದ್ದು ಅಲ್ಲೇ ಇರ್ತಕ್ಕಂಥ ಒಂದು ವೀಟಾ ಅಂತ ಐತಿ. ಇತ್ತೀಚೆಗೆ ಸುಜಾತ ಪಾಟೀಲ್ರು ಕೂಡ ಅದ್ರ ಹೋಗಿ ಕ್ಷೇತ್ರ ಕಾರ್ಯವನ್ನ ದೃಢೀಕರಿಸ್ಕೊಂಡ್ಬಂದಾರ. ನಾ ಹೇಳಿದಂಥದ್ದು ಅಲ್ಲಿ ಹೋಗಿ ಅಲ್ಲಿ ರೇವಣಸಿದ್ರು ಹುಟ್ಟಿದಂಥ ಊರು ವೀಟಾ. ಅವರು ಆಶೀರ್ವಾದ ಆಗಿರ್ಬೋದು ಸುಗ್ಗಲಿಗೆ ಮತ್ತು ಮುದ್ದೇಗೌಡನ ಗುಡ್ಡ ಅಂತಕ್ಕಂಥದ್ದು ಈಗಲೂ ಕೂಡ ಸೊನ್ನಲಿ ಒಳಗ ಅವ್ರ ಹೊಲಕ್ಕ ಅಂತಾರ. ಹಿಂಗಾಗಿ ಇವರು ಬಹುದೊಡ್ಡ ಶರಣರು. ಅಷ್ಟಲ್ಲ, ಅಲ್ಲಮ ಬರೋಕ್ಕಿಂತ ಮುಂಚೆಯೂ ಕೂಡ ಬಸವಣ್ಣನವರು ಹೋಗಿ ಭೇಟಿ ಹಾಕಾರ. ಆ ವಚನ ಹೇಳ್ತಾರ, ಅಂದು ನೀವು ಬಂದು ಅರಿವಿದರಿ, ನನಗೆ ಹೊಡೆದ್ರಿ ಬೈದ್ರಿ, ಅವೇ ನನಗೆ ಇವತ್ತು ಶ್ರೀರಕ್ಷೆ ಆದವು ಅಂತಕ್ಕಂಥ ವಿಚಾರ ಹೇಳ್ತಾರೆ. ಮತ್ತು ಕೊನೆಗೆ ತಮ್ಮ ಮಗನ ವಯಸ್ಸಿನ ಚನ್ನಬಸವಣ್ಣನ ಕಡೆ ಲಿಂಗ ದೀಕ್ಷೆಯನ್ನ ಸಿದ್ದರಾಮರು ತಗೊಂತಾರ. ಇನ್ನು ಮುಕ್ತಾಯಕ್ಕ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರತಿಭೆ. 37 ವಚನಗಳನ್ನು ಬರೆದಂತ, ಪ್ರತಿಯೊಂದು ವಚನದೊಳಗ ಸಬ್ಲಿಮೇಷನ್ ಉದಾತ್ತೀಕರಣದ ಪರಿಕಲ್ಪನೆ, ಅಲ್ಲಮರ ನಂತರ ಈ ಅಸ್ತಿತ್ವವನ್ನ ಒಪ್ಪಿಕೊಳ್ಳುವಂತ ಅಲ್ಲಗಳೆಯುವಂತ ಅಲ್ಲಗಳಿತಕ್ಕಂಥ ಶೂನ್ಯ ಭಾವದೊಳಗ ತನ್ನನ್ನು ಇಂಬುಗೊಡತಕ್ಕಂಥ ಕಾರ್ಯವನ್ನ ಮುಕ್ತಾಯಕ್ಕ ಮಾಡ್ತಾಳ. ಎಷ್ಟು ಚೆನ್ನಾಗಿ ಹೇಳ್ತಾಳ ಅಂತಂದ್ರ ಅದಕ್ಕೆ ಬಹಳ ಚೆನ್ನಾಗಿ ನಮ್ ಗೌರಮಕ್ಕ ಹಲ್ವಾಯಿಯವರು ಕೊನೆಗೆ ಹೇಳಿದ್ರು. ಬಹುಶಃ ಬಸವ ಈ ಎಷ್ಟೊಂದು ಸೂಕ್ಷ್ಮತೆ ನೋಡ್ರಿ. ನಾವು ಕೂಡ ಒಂದು 100 ಸಲ ಓದಿರ್ತೀವಿ, 100 ಸಲ ಓದಿರಿ ಮುಕ್ತಾಯಕ್ಕ ವಚನ. ಕೊನೆಗೆ ಅವರು 5-6 ಜನರ ಉಲ್ಲೇಖವನ್ನು ಕೊಡ್ತಾಳಲ್ಲ, ಅವಾಗ ಅನಿಸ್ತತಿ ಬಹುಶಃ ಇವಳು ಅಣ್ಣನ ಜೊತೆಗೆ ಮೊದಲಿಗೆ ಒಮ್ಮೆ ಕಲ್ಯಾಣಕ್ಕೆ ಹೋಗಿ ಬಂದಳ, ಅಣ್ಣನ ಲಿಂಗೈಕ್ಯ ಆದ್ಮೇಲೆ ಮತ್ತೆ ಹೋಗಿ ಬಂದ್ಲು, ಕೊನೆಗೆ ತಾನು ಮೊಸರುಕಲ್ಲು, ಅವರು ಮಸಳಿಕಲ್ಲು ಅಂತಾರೆ, ಮೊಸರುಕಲ್ಲು ಅಂತಾರೆ, ಮೊಸಳೆಕಲ್ಲು ಮೊಸರುಕಲ್ಲು ಅಂತಕ್ಕಂಥ ಮೊಸರುಕಲ್ಲು ಲಿಂಗಸೂರು ತಾಲೂಕು
ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆಯ ಆ ಊರು. ಆ ಲಕ್ಕುಂಡಿ ಮತ್ತು ಲಕ್ಷ್ಮೇಶ್ವರ ಒಂದು ಅಂತ ಹೇಳಿದ್ರು, ಅವೆರಡು ಬೇರೆ ಬೇರೆ. ಲಕ್ಷ್ಮೇಶ್ವರ ಇದು ಆದಯ್ಯ, ಸೋಮೇಶ್ವರ ಇವರ ಕಾರ್ಯಕ್ಷೇತ್ರವಾದ್ರೆ ಲಕ್ಕುಂಡಿ ಇದು ಇದಕ್ಕಿಲ್ಲ ಮುಕ್ತಾಯಕ್ಕ ಮತ್ತು ಅಜಗಣ್ಣನ ಬಗ್ಗೆ ಸಿದ್ದರಾಮಯ್ಯ ಭಾಳ ಚಂದ ಹೇಳ್ತಾರ. ಆದ್ಯರ 60 ವಚನಕ್ಕೆ ದಂಡನಾಯಕರ ಅಂದ್ರೆ ಬಸವಣ್ಣ, ದಂಡನಾಯಕರ 10 ವಚನ, ದಂಡನಾಯಕರ 10 ವಚನಕ್ಕೆ ಪ್ರಭುದೇವರ 5 ವಚನ, ಪ್ರಭುದೇವರ 5 ವಚನಕ್ಕೆ ಅಜಗಣ್ಣನ 2 ವಚನ, ಅಜಗಣ್ಣನ 2 ವಚನಕ್ಕೆ ಅಕ್ಕಮಹಾದೇವಿ 1 ವಚನ, ನಿರ್ವಚನ ಕಾರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಅಷ್ಟೊಂದು ಮೌಲಿಕವಾದಂಥ ವಚನಗಳನ್ನು ಬರೆದ್ರು ಮತ್ತು ಸಂಖ್ಯಾ ದೃಷ್ಟಿಯಿಂದ ಕೂಡ ಬಹಳ ಕಡಿಮೆ ಬರೆದ್ರು. 60 ವಚನಕಾರರು ಬರೆದಂಥ ವಚನಗಳು ಎಷ್ಟದವೋ ಬಸವಣ್ಣನ 10 ವಚನಕ್ಕೆ ಅಂದ್ರೆ ಆ ಪ್ರಮಾಣವಾಗಿ ನಾವು ಗುಣಿಸ್ಕೊಂತವ್ರಿ. ಪ್ರಭುದೇವರು ವಚನ, ಆಮೇಲೆ ಮೌಲಿಕ ಮತ್ತು ಸಂಖ್ಯಾತ್ಮಕ ಎರಡನ್ನೂ ಕೂಡ ಚಿಂತೆ ಮಾಡಿದ್ದಾರೆ. ಹೀಗಾಗಿ ಒಂದು ವಚನ ಮುಕ್ತಾಯಕನ ಒಂದು ವಚನ, ಅವಳು ಬಹಳ ಅಂಧಕನ ಕೈ ಅಂಧಕ ಹಿಡಿದಂತಿರಬೇಕು, ನೀರೊಳಗೆ ಅಡಗಿದ ಪ್ರತಿಬಿಂಬದಂತೆ ಹಿಡಿವರೆಗೆ ಅಳವಲ್ಲದಂತಿರಬೇಕು ಅಣ್ಣ, ಮೂಕನ ಬಾಯಲ್ಲಿ ಕಾವ್ಯವ ಕೇಳದಂತಿರಬೇಕು, ಕೂರ್ಮದ ಶಿಶುವಿನ ಸ್ನೇಹದಂತಿರಬೇಕಲ್ಲದೆ ಆರೂಢ ಗಟ್ಟಿಯಲ್ಲೋ ಅಜಗಣ್ಣ. ಅಜಗಣ್ಣ ಆರೂಢ ಪರಂಪರೆಯ ಶ್ರೇಷ್ಠ ಬಹಳ ದೊಡ್ಡ ಅನುಭಾವಿ, ಎಂದೂ ಕೂಡ ಮಾತನ್ನ ಆಡಲಾರ್ದವ. 10 ವಚನ ಬರೆದ್ರು ಕೂಡ 10 ವಚನದೊಳಗೆ ತನ್ನ ಅನುಭವವನ್ನ ಬಹಳಷ್ಟು ವ್ಯಾಪಕವಾಗಿ ಶರಣ ವಿಚಾರವನ್ನ ಆಶಯಗಳನ್ನ ಬಿಂಬಿಸ್ತಕ್ಕಂಥವ್ರು. ಅವ್ರ ತಂಗಿಯಾದಂಥ ಮುಕ್ತಾಯಕ್ಕ ಅಲ್ಲಮ್ಮ ಅವಳಿಗೆ ಸಮಾಧಾನ ಹೇಳಕ್ ಬಂದಾಗ ಶರಣರಿಗೆ ಸಾವಿಲ್ಲ, ಶರಣರು ಸಾವನ್ನು ಅರಿಯರು ಅಂತಕ್ಕಂಥ ಸಂದರ್ಭದೊಳಗೆ ನನಗೆ ಅದು ಮಾತೃ ಹೃದಯದ ಒಂದು ಕೂರ್ಮ ಆಮೆ ಅವರ ಮರಿ ನಾನು ಅಂತಕ್ಕಂಥ ವಿಚಾರವನ್ನ, ಯಾಕಂದ್ರೆ ಆಮೆಗೆ ಮೊಲೆ ಇಲ್ಲ ಚುಂಚಿಲ್ಲ, ಅವೆರಡೂ ಕೂಡ ಕಣ್ತುಂಬ ನೋಡಿ ಸಂಕಲ್ಪ ಯೋಗವನ್ನ ಮಾಡಿದಾಗ ಎರಡರದ್ದು ಹೊಟ್ಟೆ ತುಂಬತೈತಿ ಅಂತಕ್ಕಂಥದ್ದನ್ನ ನಾವು ಕೇಳಿ ಬಂದಿದ್ವಿ ಅಧ್ಯಾತ್ಮದೊಳಗ. ಹೀಗಾಗಿ ಎಲ್ಲ ಗುಡಿ ಒಳಗ ಆಮೆ ಏನಿಟ್ಟಿರ್ತಾರ. ಹೀಗಾಗಿ ಇಬ್ಬರೂ ಕೂಡ ವಚನಕಾರರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹೇಳಿದಾರೆ. ನಾ ಗೌರಮ್ಮ ಹಲ್ಮಾವಿ ಅಕ್ಕವ್ರು ನನಗೆ 2 ಲೇಖನ ಕೊಟ್ಟರು. ನಾನು ಹೇಳಿದೆ ಇನ್ನೊಂದು 2 ಲೇಖನ ಮಾಡ್ರಿ, ಒಂದು ಒಳ್ಳೆ ಪುಸ್ತಕ ಆಗತ್ತೆ. ನಾನು ನೋಡಿದೆ ಇವತ್ತು ಕುಂತ್ಕೊಂಡು 50-60 ಪುಟದಷ್ಟು ಲೇಖನಗಳನ್ನ ಅವ್ರು ಬರೆದು ಕಳ್ಸ್ಯಾರ. ಈಗ ಪ್ರಿಂಟ್ ತಗೊಂಡು ಮಾಡ್ರಿ. ಈ ವೇದಿಕೆ ನನ್ನೊಬ್ಬನ ವೇದಿಕೆ ಅಲ್ಲ. ನಮ್ಮ ಆರಂಭದೊಳಗ ಮಾತೋಶ್ರೀ ಪ್ರೊಫೆಸರ್ ಶಾರದಾ ಪಾಟೀಲ್ ಅವ್ರು ಹೇಳಿದಾಗ ಅವ್ರು ಏನೂ ಕೇಳಾರ್ದ 1 ಲಕ್ಷ ರೂಪಾಯಿ ಹಾಕ್ಬಿಟ್ರು. ನಮಗೆ ಭಯ, ನಮ್ಗೆ ಗೊತ್ತೇ ಇಲ್ಲ ಅದು. ಆಮೇಲೆ ಅದ್ರ ನೋಡಿ ಶಿವಾನಂದ ಕಲ್ಕೇರಿ ಅವ್ರು ಹಾಕಿದ್ರು, ಅದು ನೋಡಿ ಸುಧಾ ಪಾಟೀಲ್ ಹಾಕಿದ್ರು, ಅದು ನೋಡಿ 135 ಜನ ಅಜೀವ ಸದಸ್ಯರು, ಸುಮಾರು 16-17 ಜನ ದತ್ತಿ ಉಪನ್ಯಾಸ. ಇದ್ರೊಳಗೆ 1 ರೂಪಾಯಿಯೂ ಕೂಡ ವ್ಯಕ್ತಿಗತ ಬಳಸದೆ ಅದನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿರ್ತಕ್ಕಂಥ ಬಂದಂಥ ಕೆಲಸೊಳಗೆ ನಾಳೆ ನನ್ನ ಉಪನ್ಯಾಸ ನನಗೆ ಏನು ಮಾತಾಡ್ಬೇಕು ಅನ್ನೋದು ಕೂಡ ನನಗೆ ಗೊಂದಲ. ಯಾಕಂದ್ರೆ ವಚನಗಳ ಪರಿಷ್ಕರಣೆ, ವಚನಗಳ ಶುದ್ಧೀಕರಣ, ವಚನಗಳ ಕಾಲ ಅಂದ್ರೆ ವಚನಕಾರರ ಕಾಲ ನಿರ್ಣಯ ಆಗಿಲ್ಲ. ಚರಿತ್ರೆಕಾರರ ನಾವು ಏನ್ ಮಾಡ್ಬಿಟ್ಟು ಅಂದ್ರೆ ಹಂಗ ಹಿಗ್ಗಾಮುಗ್ಗ ಜಗ್ಗಾಡಿ ಒಬ್ಬ ವಚನಕಾರ, ಒಬ್ಬ ಕೊಂಡಗುಳಿ ಕೇಶರಾಜ ಅಂತಕ್ಕಂಥ 2 ಬರ್ತಾರ. ಕೊಂಡಗುಳಿ ಕೇಶರಾಜ ಕಲಬುರಗಿ ಅವನು ಬರ್ತಾನ, ಒಬ್ಬ ಸಿಂದಗಿ ತಾಲೂಕಿನ ಕೊಂಡಗುಳಿ ಅವನು ಬರ್ತಾನ. ವಚನಕಾರ ಅಂದ್ರೆ ಶೈವ ಧರ್ಮದವ ಬರ್ತಾನ, ವ್ಯಾಕರಣ ತಜ್ಞರ ಒಬ್ಬ ಕೊಂಡಗುಳಿ ಬರ್ತಾನ. ಹಿಂಗಾಗಿ ಸಾಕಷ್ಟು ವಿಷಯದೊಳಗೆ ಇತ್ಯರ್ಥ ಮಾಡದೆ ಹಾಗೆ ಉಳಿದಂತ ನಾ ಬಹಳಷ್ಟು ಸಲ ಡಾಕ್ಟರ್ ವಿನಾ ಇಲ್ಗಾರ್ ಮೇಡಮ್ ಅವರಾಗ್ಲಿ, ಶರಣಮ್ಮ ಅವ್ರಿಗಾಗ್ಲಿ, ಇವರೆಲ್ಲರಿಗೆ ನಾನು ಕೇಳ್ಕೊಳ್ಳೋದಂದ್ರೆ ಡಾಕ್ಟರ್ ಸುಧಾ ಕೌಜಗಿರಿ ಅವರಿಗೆ, ಕನ್ನಡ ಪ್ರಾಧ್ಯಾಪಕರು ಸುಮಾರು ಒಂದು 20-30 ಜನ PhD ಮಾಡಿದಾರೆ. ಡಾಕ್ಟರ್ ಕಸ್ತೂರಿ ಅವರು, ಬಹಳಷ್ಟು ಜನ ಇದ್ದಾರೆ. ನಾವೆಲ್ಲರೂ ಕೂಡ್ಕೊಂಡು ಮಾಡ್ತಕ್ಕಂಥ ದೊಡ್ಡ ಕೆಲಸ ಅಂತಂದ್ರೆ ಪರಿಷ್ಕರಣೆ ಮಾಡ್ಬೇಕು. ಇವತ್ತು ನಾವು ಪರಿಷ್ಕರಣೆ ಮಾಡದೇ ಇದ್ವಿ ಅಂದ್ರೆ, ನಾವು ವೈಚಾರಿಕ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಕೊಡದೇ ಇದ್ರೆ ಅದು ವಚನ ಚಳವಳಿಗೆ ನಾವು ಮಾಡಿದಂಥ ದೊಡ್ಡ ಮೋಸ. ಬಸವಣ್ಣ ನಮ್ಗೆಲ್ಲ ಕೊಟ್ಟ, ನಾವು ಅವನು ಸ್ವಲ್ಪ ಹಸನು ಕಾಳುಕಡಿ ಅಂತಾರಲ್ಲ, ಕಾಸ ಕಡ್ಡಿ ತೆಗೆದು ಆ ಗಿರಣಿಗೆ ಹಾಕಿ ಪ್ರಸಾದ ಮಾಡ್ತಕ್ಕಂಥ ಕೆಲಸ ಮಾಡೋದು ನಾವು ಮಾಡಲಿಲ್ಲ ಅಂದ್ರೆ ನಾವೇನೋ ಬಿಟ್ಟಿವಿ ಅಂದ್ರೆ ಎಲ್ಲ ಪ್ರಿಪೇರ್ಡ್ ಫುಡ್ ತೊಗೊಳಕತ್ತೀವಿ. ಹಿಂಗಾಗಿ ಈ ಶ್ರಮವನ್ನು ವಹಿಸಾಕತ್ತಿಲ್ಲ. ನಾವು ಸಾಕಷ್ಟು ಯೋಜನೆಗಳನ್ನ ನಮ್ಮ ಕಣ್ಮುಂದದಾವು. ನಾವು ಒಂದು ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರ ಕಾರ್ಯಕ್ರಮ ಒಂದು 15 ದಿನ ಹಿಂದೆ ನಾವು ಅವರು ಬಿಜಾಪುರಕ್ಕೆ ಹೋದಾಗ ನನಗೆ ಇವತ್ತು ಗೊತ್ತಾಯ್ತು. ನಿನ್ನೆ ಬಜೆಟ್ನೊಳಗ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದೊಳಗ ಸಿದ್ದರಾಮ ಶಿವಯೋಗಿಗಳ ಒಂದು ಅಧ್ಯಯನ ಪೀಠವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಪರವಾನಗಿ ಕೊಟ್ಟಾರ. 4-5 ವಿಶ್ವವಿದ್ಯಾಲಯ ಶರಣ ಸಾಹಿತ್ಯದ ಬಗ್ಗೆ ಕೊಟ್ಟಾರ. ಆಮೇಲೆ ಕಲಬುರಗಿ ಒಳಗ ಸಾಕಷ್ಟು ಒಂದು ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತೀವಿ ಅಂತ ತಿಳ್ಕೊಂಡು ಸರ್ಕಾರ ಹೇಳಾರ. ಈ ಬಜೆಟ್ನೊಳಗ ವಚನ ಸಾಹಿತ್ಯವನ್ನ, ಬಸವಣ್ಣನ ವಚನವನ್ನು ನೇರವಾಗಿ ಉಲ್ಲೇಖ ಮಾಡ್ತಕ್ಕಂಥ ಕಾರ್ಯವನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾದಂತ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು. ಅದನ್ನ ನಾವೊಂದು ನೆಪ, ನಾವೊಂದು ಕಾರ್ಯಕ್ರಮಕ್ಕೆ ಹೋದ್ವಿ. ಅಲ್ಲಿ ಡಾಕ್ಟರ್ MB ಪಾಟೀಲ್ ಬಂದಿದ್ರು, ನಮ್ಮ ಪ್ರಸ್ತಾವನೆ ಮಾಡಿದ್ವಿ. ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಪ್ರಸ್ತಾವನೆ ಮಾಡಿದ್ರು. ಇವತ್ತು ಎಲ್ಲಾ ವಿಶ್ವವಿದ್ಯಾಲಯದಾಗ ಬಸವ ಅಧ್ಯಯನ ಪೀಠ ಮಾಡಬೇಕು. ಅಷ್ಟೇ ಅಲ್ಲ, ಬಸವಣ್ಣನ ಕಾರ್ಯಕ್ರಮ ಇವತ್ತೆಲ್ಲ ಕರ್ನಾಟಕ ಸರ್ಕಾರ
ಶಾಲೆ ಇರಲಿ ಎಲ್ಲ ಇರಲಿ, ಬರೀ ಮೊದಲು ಏನಂದ್ರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಂದ್ರು. ಮತ್ತು ಅದಕ್ಕೆ ತಿದ್ದುಪಡಿ ತಂದು ವಿಶ್ವಗುರು. ನೋಡ್ರಿ ಬಹಳ ಸ್ಫೂರ್ತಿಯಾಗಿ ವಿಶ್ವಗುರು ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಕರ್ನಾಟಕ ಸಾಂಸ್ಕೃತಿಕ ನಾಯಕ. ಅದು ಇಡೀ ಜಗತ್ತು ಬಸವಣ್ಣನವ್ರನ್ನ ಅಪ್ಪಿಕೊಳ್ತಕ್ಕಂಥ ಸಂದರ್ಭ ಐತಿ. ಈ ಹಿನ್ನೆಲೆಯೊಳಗೆ ತಾವೆಲ್ಲರೂ ಕೂಡ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಇನ್ನೂ ಮುಂದಿನ ದಿನದೊಳಗೆ ಇವತ್ತು ನಾವು ಮತ್ತೆ ಬಿಜಾಪುರ ಮಾರ್ಚ್ 10ನೇ ತಾರೀಕಿಗೆ ಗೌರಮ್ಮ ನಾಶಿ ಅವರಿಗೆ ಡಾಕ್ಟರ್ ಕಲಬುರ್ಗಿ ಫೌಂಡೇಶನ್ದಿಂದ ಡಾಕ್ಟರ್ ಎಂ ಕಲಬುರ್ಗಿ ವಚನಶ್ರೀ ಪ್ರಶಸ್ತಿಯನ್ನ ಕೊಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ತುಳಸಿಮಾಲಾ ವೈಸ್ ಚಾನ್ಸಲರ್ ಅವರು ಬರಲಿದ್ದಾರೆ. ಆಮೇಲೆ ಎಲ್ಲ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಾಗ್ಲಿ, ಮಧುವಾಮಿ ಅವರಾಗ್ಲಿ ಮತ್ತು ಗೌರಮ್ಮ ಅವರಾಗ್ಲಿ ಸಾಕಷ್ಟು ಜನ ಕಾರ್ಯಕ್ರಮ ಬರ್ತಿದ್ದಾರೆ. ತಾವೆಲ್ಲರೂ ಕೂಡ ಬರ್ರಿ, ಅಲ್ಲಿ ಮತ್ತೆ ಕೂಡೋಣ, ಯೋಜನೆಯನ್ನು ಮಾಡೋಣ. ಅವಾಗಿನ ಕಾಲಕ್ಕೆ ಏನೂ ಇಲ್ದಂತ ಸಂದರ್ಭದೊಳಗೆ ಸತ್ಯಕ್ಕ, ಕಾಳವೆ, ಲಕ್ಕಮ್ಮ, ನಿಂಬೆಕ್ಕ ಇವರೆಲ್ಲರೂ ಎಷ್ಟು ಶ್ರಮ ವಹಿಸ್ಯಾರಂತ ತಮ್ಮ ಜೀವದ ಹಂಗು ತೋರದು ವಚನಗಳನ್ನು ಉಳಿಸಿದ್ರು. ಹಿಂಗಾಗಿ ನಾವೆಲ್ಲರೂ ಕೂಡ ಆ ದಿಶೆಯೊಳಗೆ ಕೆಲಸ ಮಾಡೋಣ ಅಂತ ಹೇಳ್ತಾ 2-3 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆರಂಭದೊಳಗೆ ಸವಿತಾ ಲಗಳಿ ಅವರು ತಮ್ಮ ಪ್ರಶ್ನೆಯನ್ನು ಕೇಳಿ ಅಂತ ಅವ್ರು ಕೇಳು. ಲಗಳಿ. ಸರ್ ಅವ್ರದ್ದು ಅಕಸ್ಮಾತ್ ಆಗಿರ್ಬೇಕ್ರಿ ಅವ್ರಿಂದ. ಓಕೆ, ಕೆ.ವಿ. ಮಾದೇವಪ್ಪ ಸರ್. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ 2 ಉಪನ್ಯಾಸಗಳು ಕೂಡ ತುಂಬಾ ವಿಶೇಷವಾಗಿ ಕಂಡು ಬಂತು. ಅದನ್ನ ಪಟ್ಟಣ್ಣವರು ತುಂಬಾ ಸ್ವಾರಸ್ಯಕರವಾಗಿ ಮತ್ತು ಅದರ ಹಿರಿಮೆ ಗರಿಮೆಗಳನ್ನ ಕುರಿತು ಮಾತಾಡಿದ್ರು ಅನ್ನುವಂಥದ್ದು. ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಹುಟ್ಟಿ ಬಂದಂಥವು, ನಮ್ಮ ಊರು ಅಲ್ಲಿರುವಂಥದ್ದು. ನಮ್ಮ ಲಿಂಗಾಯತೊಳಗಡೆ ಒಂದು ಗುಂಪಿರುವಂತ ನೊಣಂಬರು ಅನ್ನುವಂಥ ಒಂದು ಗುಂಪಿಗೆ ಸೇರುವಂತ ಪಂಗಡ ಅವೆಲ್ಲ ಮುಖ್ಯ ಅಲ್ಲ. ಆದ್ರೆ ಯಾತಕ್ಕೆ ಈ ಪ್ರಾಮುಖ್ಯ ಈ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಎಲ್ಲರ ಆರಾಧ್ಯ ದೈವ ಸಿದ್ದರಾಮೇಶ್ವರ ಅನ್ನುವಂಥದ್ದು. ಇಲ್ಲಿ ನೊಳಂಬ ಅನ್ನುವಂಥ ಒಂದು ರಾಜಮನೆತನ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಈ ನೊಳಂಬ ಏನು ಒಂದು ಶಿವಮೊಗ್ಗದಿಂದ ಬೆಂಗಳೂರು ರೂರಲ್ವರೆಗೂ ಕೂಡ ಇರುವಂತ ಜಿಲ್ಲೆಗಳಲ್ಲಿ ಬಯಲ್ಸೀಮೆಯಲ್ಲೇ ಹೆಚ್ಚು ಭಾಗದಲ್ಲಿ ಈ ಸಿದ್ದರಾಮೇಶ್ವರನನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿರುವಂತ ಒಂದು ಪಂಗಡ ಇದೆ. ಅದು ನೊಳಂಬರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆಡು ಮಾತಿನಲ್ಲಿ ನೊಣಬರು ಅನ್ನುವಂಥ ಮಾತು ಕೂಡ ಇದೆ. ಅದರಲ್ಲಿ 2 ಪಂಗಡಗಳು ಕೂಡ ಇವೆ ಅನ್ನುವಂಥದ್ದು. ಮತ್ತು ಎವ್ರಿ 20 ಕಿಲೋಮೀಟರ್ಸ್ 15 to 20 ಕಿಲೋಮೀಟರ್ಸ್ ಸಿದ್ದರಾಮೇಶ್ವರ ಗದ್ದುಗೆಗಳಿವೆ ಅನ್ನುವಂಥದ್ದು. ಒಂದು 77 ಗದ್ದುಗೆಗಳ ವಿಚಾರವನ್ನು ಕೂಡ ಹೇಳಿದ್ರು. ನನ್ನ ಅಣ್ಣ ಆ ಗದ್ದುಗೆಗಳ ಸಿದ್ದರಾಮೇಶ್ವರ ಗದ್ದುಗೆಗಳು ಅನ್ನುವಂತ ಒಂದು ಪುಸ್ತಕವನ್ನ ಸಿದ್ದರಾಮೇಶ್ವರ ಜಯಂತಿಯನ್ನ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಾಡ್ತಾರೆ, ಸಂಕ್ರಾಂತಿಯ ಟೈಮಲ್ಲಿ. ಆ ಸಂದರ್ಭದಲ್ಲಿ ಆ ಪುಸ್ತಕ ಕೂಡ ಬಿಡುಗಡೆ ಆಯ್ತು ಅನ್ನುವಂಥದ್ದು. ಅಂದ್ರೆ ಅವರು ದಿನನಿತ್ಯ ಒಂದು 15ರಿಂದ 20 ಕಿಲೋಮೀಟರ್ ನಡಿಲಿಕ್ಕೆ ಸಾಧ್ಯ ಇತ್ತು ನಂಗೆ ಕಾಣ್ತದೆ. ಅಲ್ಲಿ ಆವತ್ತಿನ ರಾತ್ರಿ ಉಳ್ಕೊಂಡು ಶಿವಪೂಜೆಯನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಸ್ಥಳ ಎಲ್ಲವನ್ನು ಕೂಡ ಗದ್ದುಗೆಗಳನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬರುವಂತ ವಿಚಾರ. ಜೊತೆಗೆ ಮತ್ತೊಂದು, ಇಲ್ಲಿ ಏನು ಬೋವಿ ಜನಾಂಗ ಇದ್ದಾರೆ, ನಮ್ಮ ಸುತ್ತಮುತ್ತ ಇರುವಂತ ಬೋವಿ ಜನಾಂಗದವರು ಕೂಡ ಸಿದ್ದರಾಮೇಶ್ವರನನ್ನ ತಮ್ಮ ಆರಾಧ್ಯ ದೈವವನ್ನಾಗಿ ಪೂಜೆ ಮಾಡ್ತಾರೆ ಮತ್ತು ಅವರ ಗುರುಪೀಠಕ್ಕೆ ಆ ಹೆಸರನ್ನು ಕೂಡ ಇಟ್ಕೊಂಡಿರೋದನ್ನು ಕಾಣ್ತೇವೆ. ಅಂದ್ರೆ ಸೊನ್ನಲಿಗೆ ಸಿದ್ದರಾಮೇಶ್ವರರು ಮಹಾರಾಷ್ಟ್ರದಲ್ಲಿ ಊರಿನಲ್ಲಿ ಇದ್ದಂಥವರು ಇಲ್ಲಿಯ ದಕ್ಷಿಣ ಕರ್ನಾಟಕದ ಈ ಭಾಗದ ಜನಗಳಿಗೆ, ಈ ಭಾಗದ ಶಿಷ್ಯವೃಂದಕ್ಕೆ ಹೇಗೆ ಅವರು ಗುರುಗಳಾದರು ಅನ್ನುವಂಥ ಸೋಜಿಗೂ ಕೂಡ ಅನೇಕ ಸಂದರ್ಭದಲ್ಲಿ ಕಾಣ್ತದೆ ಅನ್ನುವಂಥದ್ದು. ಈ ವಿಚಾರವನ್ನು ಹೇಳಬೇಕು ಅಂತ ಹೇಳಿ ಮೇಲಕ್ಕೆ ನಾನು ಬಂದೆ. ಜೊತೆಗೆ ಪುರಾಣದಲ್ಲಿ ಬರುವಂತ ಕಥೆಯನ್ನ ನಮ್ಮ ಮುಂದೆ ವಚನಗಳಿದ್ದಾವೆ ಎಲ್ಲ, ಸಿದ್ದರಾಮೇಶ್ವರ ವಚನಗಳು, ಎಲ್ಲ ವಚನಕಾರರ ವಚನಗಳು ಕೂಡ ನಮ್ಮ ಮುಂದೆ ಇರಬೇಕಾದ್ರೆ ಅವುಗಳನ್ನ, ಯಾಕೆಂದ್ರೆ ಪೌರಾಣಿಕ ಕಲ್ಪನೆಗಳನ್ನ ವೈದಿಕ ಆಚರಣೆಗಳ ಮೂಲಕ ಸಾಬೀತು ಮಾಡುವಂತ ಕೆಲಸವನ್ನ, ಅದೇ ಹೇಳೋದು ಪಟ್ಟಣ್ಣವ್ರು ಹೇಳಿದ್ದು, ಮುಂದೆ ತಿರುಚುವಂತ ಕೆಲಸ ವೈದಿಕ ಆಚರಣೆಗಳೆಲ್ಲವೂ ಕೂಡ ಬಂದು ಸೇರ್ಕೊಂಡಿರುವಂತ ಕಾಲಘಟ್ಟವನ್ನ ನಾವು ವಿಜೃಂಭಿಸೋದು ಬೇಡ. ನೈಜ ಇತಿಹಾಸವನ್ನ, ನೈಜ ವಚನಕಾರರ ಮಾತುಗಳಲ್ಲೇ ಬಂದಿರುವಂತ ವಚನಗಳನ್ನ ಆಧರಿಸಿ ಹೆಚ್ಚೆಚ್ಚು ಹೇಳ್ತಾ ಹೋದ್ರೆ ಅದು ಪರಿಣಾಮ ಆಗ್ತದೆ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾನಿವತ್ತು ಮಾತಾಡ್ಲಿಕ್ಕೆ ಬಂದೆ. ಸಿದ್ದರಾಮೇಶ್ವರ ಚಾರಿತ್ರ ರಾಘವಾಂಕ ಬರೆದಿರುವಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಅಲ್ಲಿ ಬರುವಂತ ಪುರಾಣದ ಕಥೆಗಳು, ಯಜ್ಞವನ್ನು ಮಾಡ್ತಾ ಇದ್ದ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಎಲ್ಲವೂ ಕೂಡ ವೈರುಧ್ಯದಿಂದ ಕೂಡಿರುವಂತ ಚರಿತ್ರೆಯನ್ನ ನಮ್ಮ ಮುಂದೆ ಇಡುವಂತ ಕಾಲಘಟ್ಟ ಮೀರಿ ಇವತ್ತು ನಿಜವಾದ
ಅಧ್ಯಯನ ಮಾಡಬೇಕು ಅನ್ನುವಂಥದ್ದು, ನಿಜವಾದ ನಿಜಾಚರಣೆಗಳನ್ನು ನಾವು ಜಾರಿಗೊಳಿಸಬೇಕು ಅನ್ನುವಂಥದ್ದ ನಿಟ್ಟಿನಲ್ಲಿ ಹೆಚ್ಚು ಬೆಳಕು ಚೆಲ್ಲಿದ್ರೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಮತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂಥ ಮಾತನ್ನ ಹೇಳಿದ್ರು. ನಾಳೆ ಬ್ಯಾಂಗ್ಳೂರಿನಲ್ಲಿ ಗಾಂಧಿ ಭವನದಲ್ಲಿ ಒಂದು ವಿಚಾರ ಸಂಕಿರಣವನ್ನ ಸಮಾನ ಮನಸ್ಕರ ಪ್ರಬುದ್ಧ ಸಮಾಜ ನಿರ್ಮಾಣದ ವೇದಿಕೆ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಅದನ್ನ ಯಾತಕ್ಕೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಮತ್ತು ಆತನ ವಿಶೇಷತೆ ಏನು, ಬಸವಣ್ಣ ಹೇಳಿರುವಂತ ಸಮಾಜದ ಪರಿಕಲ್ಪನೆ ಏನು, ಚಿಂತನೆ ಏನು, ದಾಸೋಹ, ಕಾಯಕ ದಾಸೋಹ, ಇದ್ರ ಬಗ್ಗೆ ಎಲ್ಲ ಕುರಿತು ಇವತ್ತು ಹೇಗೆ ಬಸವಣ್ಣ ಅನ್ನುವಂತ ಮತ್ತು ಬಸವಾನಿಯಗಳು ಆಗಬೇಕಾಗಿರೋ ಬದಲಾವಣೆ, ಬಸವನ ಅರಿವಿಲ್ದೇ ಇರೋ ಜನ ಆಗ್ಬೇಕಾಗಿರೋ ಬದಲಾವಣೆ, ಈ ಕುರಿತು ಚರ್ಚೆಯನ್ನು ಮಾಡುವಂತ ಒಂದಿನದ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಇವತ್ತು ನಿಮ್ಮ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅನೇಕ ಹೊಸ ಹೊಳವುಗಳನ್ನ, ಹೊಸ ಚಿಂತನೆಯ ಮಾದರಿಗಳನ್ನ ಮತ್ತು ವಿಚಾರಗಳನ್ನ ನಮ್ಮ ಮುಂದೆ ಇಡುವಂತ ಕೆಲಸ ಆಗ್ತಾ ಇದೆ ಅಂತ ನಿಮ್ಮ ಸಮಸ್ಯೆಯ ಬಗ್ಗೆ ತುಂಬಾ ಹೆಮ್ಮೆ ಮೂಡ್ತಾ ಇದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಧನ್ಯವಾದ ಸರ್. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್, 2 ನಿಮಿಷದಲ್ಲಿ ತಮ್ಮ ಅಭಿಪ್ರಾಯ. ಡಾಕ್ಟರ್ ಕಸ್ತೂರಿ ದಳವಾಯಿ. ಗೌರಮಕಾರ ಮುಂದೆ ತಗೊಳ್ರಿ. ನೆಕ್ಸ್ಟ್ ಏಕಾಂಗಿಯಾಗದೆ ಲೋಕಾಂಗಿಯಾಗಿ ಬೆಳೆಯಲು ಶರಣರ ವಚನಗಳು ಹೇಗೆ ಕಾರಣವಾಗುತ್ತಿವೆ ಎಂಬುದನ್ನು ತಿಳಿಪಡಿಸುತ್ತಾ, ಕಲ್ಯಾಣ ಕ್ರಾಂತಿಯ ನಂತರದ ಶಿವಯೋಗ ಸಿದ್ದರಾಮಯ್ಯನ ಪಾತ್ರವನ್ನು ಕುರಿತು, ಅದರಂತೆ ಮುಕ್ತಾಯಕ ಘನ ವ್ಯಕ್ತಿತ್ವವನ್ನು ಕುರಿತು ತಮ್ಮ ಅನುಭವವನ್ನು ಮಾರ್ಗದರ್ಶನದ ಮೂಲಕ ನಮ್ಮೊಡನೆ ಹಂಚಿಕೊಂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಸಂವಾದದಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡ ಶರಣರಾದ ಕೆ.ಬಿ. ಮಹಾದೇವಪ್ಪನವರಿಗೂ ಅನಂತ ಅನಂತ ಧನ್ಯವಾದಗಳು. ಇನ್ನು ಶರಣು ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹಾಗೂ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳನ್ನು ಅಭಿನಂದಿಸಲಿದ್ದಾರೆ ಶರಣೆ ಸುಧಾ ಪಾಟೀಲ್ ಅವರು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ, ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎನ್ನುವ ಅಕ್ಕ ಮಹಾದೇವಿಯ ವಚನದೊಂದಿಗೆ ಸಮಸ್ತ ಶರಣಸ್ಥೋಮವನ್ನು ಮನದಲ್ಲಿ ನೆನೆಯುತ್ತಾ, ಇಂದು ನಡೆಯುತ್ತಿರುವ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ ಗೂಗಲ್ ಮೀಟ್ನಲ್ಲಿ ಶರಣರ ಪರಿಚಯ ಮತ್ತು ವಿಶ್ಲೇಷಣೆಯ ಅಡಿಯಲ್ಲಿ ಸಿದ್ದರಾಮೇಶ್ವರರ ಬಗೆಗೆ ಶರಣೆ ಅನ್ನಪೂರ್ಣ ಅಗಡಿಯವರು ತಮಗೆ ತಿಳಿದಷ್ಟು ವಿಷಯವನ್ನು ಅತ್ಯಂತ ಆಸ್ಥೆಯಿಂದ ಇಲ್ಲಿ ಪ್ರಸ್ತುತಪಡಿಸಿದರು. ಅವರಿಗೆ ಅನಂತ ಧನ್ಯವಾದಗಳು. ಮತ್ತು ಮುಕ್ತಾಯಕ್ಕನ ಬಗೆಗೆ ಅರ್ಥಪೂರ್ಣವಾಗಿ ಮಾತನಾಡಿದ ಶರಣೆ ಗೌರಮ್ಮ ಹಾಲ್ಭಾವಿ ಅವರಿಗೂ ಸಹ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳು. ಇಂದಿನ ಮಾರ್ಗದರ್ಶನದ ನುಡಿಗಳು ನಿಜವಾದ ಅರ್ಥದಲ್ಲಿ ಬೆಲೆ ಕಟ್ಟಲಾಗದ ಅನುಭವದ ನುಡಿಗಳು. ಸಿದ್ದರಾಮೇಶ್ವರರು ಮತ್ತು ಮುಕ್ತಾಯಕ್ಕನ ಬಗೆಗೆ ಇನ್ನಷ್ಟು ನಾವು ಕೇಳಿರದ ಸಾಕಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲಿ ನಮ್ಮ ಜ್ಞಾನದ ಹಸಿವನ್ನು ನೀಗಿಸಿದ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಗೌರಮ್ಮ ಮೇಡಮ್ ಬಹಳ ಶಿಸ್ತುಬದ್ಧ ಮತ್ತು ವೈಚಾರಿಕ ನಿಲುವಿನ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ತಮ್ಮದೇ ಆದ ಘನತೆಯಲ್ಲಿ ಅತ್ಯಂತ ವ್ಯತ್ಯಾಸವಾಗದಂತೆ ನಿಭಾಯಿಸುತ್ತಿರುವ ಮೇಡಮ್ ಅವರಿಗೆ ಅನಂತ ಶರಣಾರ್ಥಿಗಳು. ಅನುಭವದ ನುಡಿಗಳನ್ನು ತಮ್ಮ ವಿದ್ವತ್ಪೂರ್ಣ ಮಾತುಗಳಿಂದ ಇಬ್ಬರು ಉಪನ್ಯಾಸಕರ ಉಪನ್ಯಾಸಗಳನ್ನು ಒಳಗೊಂಡಂತೆ ಬಹಳಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಿದ ಸರಸ್ವತಿ ಮೇಡಮ್ ಅವರಿಗೂ ಸಹ ಅನಂತ ಶರಣು. ಇನ್ನು ಯಾವಾಗಲೂ ನಗುಮುಗದ ಶಾರದಮ್ಮ ಮೇಡಮ್ ಅಷ್ಟೇ ಹುರುಪಿನಲ್ಲಿ ಸ್ವಾಗತ, ಪ್ರಾಸ್ತಾವಿಕ, ಪರಿಚಯದ ನುಡಿಗಳನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಪ್ರಾರಂಭ ಮಾಡಿ ಕಾರ್ಯಕ್ರಮಕ್ಕೆ ತನ್ನದೇ ಆದ ಕಳೆಯನ್ನು ತಂದುಕೊಟ್ಟರು. ಅವರಿಗೂ ಅನಂತ ಶರಣು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಲತಕ್ಕ ಹೆಸರೂರು ಅವರಿಗೆ
ಇನ್ನು ವಚನ ಮಂಗಳ ಮಾಡುತ್ತಿರುವ ಶರಣೆ ಮಂಗಳಾ ಪಾಟೀಲ್ ಅವರಿಗೂ ಅನಂತ ಧನ್ಯವಾದಗಳು. ಅನವರತ ದಣಿವರಿಯದೆ ಗೂಗಲ್ ಮೀಟ್ ಕಾರ್ಯಕ್ರಮವನ್ನು ಎಲ್ಲರಿಗೂ ತಲುಪುವಲ್ಲಿ ತಾಂತ್ರಿಕ ಸೇವೆಯನ್ನು ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಸಂಘಟನೆಯಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿದ್ದು ನಾನು ಫೋನ್ ಮಾಡಿದಾಗಲೂ ಸಹ ಎಲ್ಲರೂ ಸುಜಾತ ಪಾಟೀಲ್ ಅಕ್ಕ ಅವರನ್ನು ನೆನೆಸುತ್ತಾರೆ, ಕೇಳುತ್ತಿರುತ್ತಾರೆ, ವಿಚಾರಿಸುತ್ತಿರುತ್ತಾರೆ ಎನ್ನುವ ಸಂತಸದ ವಿಷಯವನ್ನು ಅವರ ಜೊತೆಗೆ ಹಂಚಿಕೊಳ್ಳುತ್ತಾ ಅವರಿಗೂ ಸಹ ಆತ್ಮೀಯ ಧನ್ಯವಾದಗಳು. ಇಂದಿನ ಸಂಯೋಜಕರಾದ ಡಾಕ್ಟರ್ ಸರಸ್ವತಿ ಮೇಡಮ್, ಶರಣೆ ಆಶಾಲತಾ ಸೊಗಲದಕ್ಕ ಅವರು, ಡಾಕ್ಟರ್ ರೇಣುಕಾ ಮೇಟಿ, ಡಾಕ್ಟರ್ ಕಸ್ತೂರಿ ದಳವಾಯಿ, ಶರಣೆ ಸರಸ್ವತಿ ಬಿರಾದಾರ್, ಶರಣೆ ಸವಿತಾ ಭಂಡಾರ್ ಕವಟೆ ಅವರಿಗೆ ಮತ್ತು ಇಂದು ಇಲ್ಲಿ ನೆರೆದ ಎಲ್ಲ ಶರಣೆಯರಿಗೆ ಅನಂತ ಶರಣಾರ್ಥಿಗಳು. ಉಪನ್ಯಾಸದ ಕೊನೆಗೆ ತಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಹಂಚಿಕೊಂಡ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಾಳೆ ವಚನ ಸಾಹಿತ್ಯ ಪರಿಷ್ಕರಣೆ, ಸವಾಲು ಮತ್ತು ಜವಾಬ್ದಾರಿಗಳು ಎನ್ನುವ ವಿಷಯದ ಮೇಲೆ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಉಪನ್ಯಾಸವಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಎಂದು ವೇದಿಕೆಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇದೇ 24 ಮತ್ತು 25ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಭಾರತದ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆಯ ಸಮ್ಮೇಳನದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಫುಟ್ ಪ್ರಿಂಟ್ಸ್ ಆಫ್ ಸೋಷಿಯಲ್ ಜಸ್ಟಿಸ್ ಇನ್ ಕರ್ನಾಟಕ ಎನ್ನುವ ವಿಷಯದಲ್ಲಿ ತಮ್ಮ ಅಮೂಲ್ಯ ಉಪನ್ಯಾಸವನ್ನು ನೀಡುತ್ತಿರುವ ಪಟ್ಟಣ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಇನ್ನೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ಈವರೆಗೆ ಎಲ್ಲ ಶರಣ ಬಂಧುಗಳನ್ನು ತುಂಬು ಹೃದಯದಿಂದ ಅಭಿನಂದಿಸಿ ಶರಣು ಸಮರ್ಪಿಸಿದ ಶರಣೆ ಸುಧಾ ಪಾಟೀಲ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಕೊನೆಯಲ್ಲಿ ಎಂದಿನಂತೆ ವಚನ ಮಂಗಳ ನಡೆಸಿಕೊಡಲಿದ್ದಾರೆ ಶರಣೆ ಮಂಗಳಾ ಪಾಟೀಲ್ ಅವರು. ಹಲವು ಮಾತೇನು ನೀ ಒಳಹೊಕ್ಕು ಏನ ನುಡಿಸಿದಂತೆ ನಾ ನುಡಿವೆ ಶ್ರೀ ಗುರುವೇ ಕೃಪೆಯಾಗು ಎಂದು ಹೇಳುತ್ತಾ ಗುರುವಿನ ನೆನೆಯುತ್ತಾ ಈ ಅಕ್ಕನ ಅರಿವು ವೇದಿಕೆಯ ಆನ್ಲೈನ್ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಶರಣ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಈಗ ನಾನು ವಚನ ಮಂಗಲವನ್ನು ಮಾಡುತ್ತೇನೆ. ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ. ಆರೈದು ಎನ್ನವನು ಓರಂತೆ ಸಲಹಿದ, ಆರೈದು ಎನ್ನವನು ಓರಂತೆ ಸಲಹಿದ, ಕಾರುಣ್ಯ ಸುರ ತರುವೆ, ಕಾರುಣ್ಯ ಸುರ ತರುವೆ, ಕಾರುಣ್ಯ ಸುರ ತರುವೆ ಬಸವಣ್ಣ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ. ಭಾವಿಸಿ ಎನ್ನವನು ಅಜಾತನ ಮಾಡಿದ, ಭಾವಿಸಿ ಎನ್ನವನು ಅಜಾತನ ಮಾಡಿದ, ಆತ ಗುರು ಬಸವಣ್ಣ, ಆತ ಗುರು ಬಸವಣ್ಣ, ಆತ ಗುರು ಬಸವಣ್ಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಆತ ಗುರು ಬಸವಣ್ಣ,
ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶ್ರೀ ಗುರುವೇ ಬಸವಣ್ಣ ಶ್ರೀಚರವೇ ಬಸವಣ್ಣ ಶ್ರೀ ಮಹಾ ಇಷ್ಟಲಿಂಗವೇ ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಭಾವಪೂರ್ಣರಾಗಿ ಸುಮಧುರವಾಗಿ ವಚನ ಮಂಗಳವನ್ನು ಮಾಡಿದ ಶರಣೆ ಮಂಗಳಾ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದ್ದು, ನಾಳೆ ಮತ್ತೆ 11:25 ನಾವೆಲ್ಲ ಸೇರೋಣವೆಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಧನ್ಯವಾದಗಳು.